ಸ್ಟಾರ್ಟ್ ಮಾಡ್ತೀನಿ. ಸ್ಕ್ರೀನ್ ಶೇರಿಂಗ್ ತಗೊಳ್ತೀನಿ. ನನಗೆ ಇದೊಂಚೂರು ಸ್ಕ್ರೀನ್ ಶೇರಿಂಗು ಒಂಚೂರು ಗೊಂದಲ ಇದೆ. ಬಹಳ ದಿವಸ ಆಯ್ತು ಮಾಡದೆ. ತಗೊಂಡೆ ಎಂಟರ್ ಸ್ಕ್ರೀನ್. ಹ್ಮ್. ಈಗ ನನ್ನ ಸ್ಕ್ರೀನ್ ಮೇಲೆ ಮಧ್ಯದಲ್ಲಿ ಇರುವಂತ ಆಪ್ಷನ್ ಬ್ಯಾಕ್ ಗ್ರೌಂಡ್ಸ್ ಅಂಡ್ ಎಫೆಕ್ಟ್ಸ್ ಬಂತು. ರಿಫ್ರೇಮ್ ಅಲ್ಲ ಕೆಳಗಡೆ ಹೇಳ್ತಾ ಇದೆ ಸ್ಕ್ರೀನ್ ಶೇರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನನಗೆ. ಹೌದೌದು. ಹೌದು. ಸ್ಕ್ರೀನ್ ಶೇರ್ ಆಪ್ಷನ್ ಬಂತು. ಹಾ. 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 ಆದ್ರೆ ಅದು ಬ್ರೌಸ್ ಆಪ್ಷನ್. ಓಕೆ. ಓಕೆ. ಹ್ಮ್. ಓಕೆ. ಓಕೆ. ಹಾ. ಶೇರ್. ಓಕೆ. ಸೊ ಈಗ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಗೊತ್ತಲ್ವಾ? ಹಾ. ಸೊ ಈಗ ನಾನು ಯಾವ ರೀತಿ ನಮ್ದು ಟೂರ್ ಹೇಗೆ ಪ್ಲೇಸಸ್ಸಿಗೆ ಹೋಯ್ತು ಅದ್ರದ್ದೇ ಹಾಗೇನೆ ಏನ್ ಫೋಟೋಸ್ ಏನ್ ತೆಗೆದಿಟ್ಕೊಂಡಿದ್ದೆ ಅದ್ರಲ್ಲಿ ಮಾತ್ರ ಕೆಲವು ಆಯ್ದ ಫೋಟೋಗಳನ್ನ ಇಟ್ಕೊಂಡು ನಾನು ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಈಗ ಇದು ಈಜಿಪ್ಟ್ ಬಗ್ಗೆ ಹೇಳೋದು ಅಂದ್ರೆ ಈಗ ನಾವು ಎಷ್ಟು ಒಂದು ಅದು 10 ಡೇಸ್ ಟೋಟಲ್ 8 ಡೇಸ್ 9 ನೈಟ್ಸ್ ಆಗುತ್ತೆ ಅದು ಟ್ರಾವೆಲ್ ಅಲ್ಲಿ. ಸೊ ಅಲ್ಲಿ ಅಷ್ಟೊಂದು ಶಾರ್ಟ್ ಡ್ಯೂರೇಷನ್ ಅಷ್ಟು ಅಲ್ಪಾವಧಿಲಿ ನೋಡಿದ್ದು ಅದು ಅಂತ ಒಂದು ಬೃಹತ್ ಸಂಸ್ಕೃತಿಯ ಇರುವಂತಹ ಹಿನ್ನೆಲೆ ಇರುವಂತಹ ಸಾಂಸ್ಕೃತಿಕ ಹಿನ್ನೆಲೆ ಮತ್ತೆ ಸಾವಿರಾರು ವರ್ಷಗಳ ದಾಖಲೀಕೃತ ಇತಿಹಾಸ. ಸುಮ್ನೆ ಬಾಯಿ ಮಾತಿಂದ ಇತಿಹಾಸಗಳು ಪುರಾಣಗಳು ಇರುವುದು ಒಂದು ಹೌದು. ಅದ್ರ ಜೊತೆಗೆ ಇಲ್ಲಿ ದಾಖಲೆಗಳು ಇರುವಂತಹ ಒಂದು ಇತಿಹಾಸ ಇರುವಂತಹ ಒಂದು ದೇಶ ಅದು. ಸೊ ಹಾಗಾಗಿ ಈ, ಎಷ್ಟು ಹೇಳಿದ್ರು ಅದು ಮುಗಿಯುವಂತದ್ದಲ್ಲ. ಹಾಗಾಗಿ ನಾನು ಸ್ವಲ್ಪ ಬ್ರೀಫ್ ಆಗಿ ಒಂದೊಂದೇ ಸ್ಲೈಡ್ ಇದ್ ಮಾಡ್ತಾ ಹೋಗ್ತೀನಿ. ಇದು ಸರಿ ಇದೆಯಾ? ಸ್ಕ್ರೀನ್ ಕಾಣ್ತಾ ಇದೆಯಾ? ಹ್ಮ್. ಮಾಡಿದ್ದೇನೆ. ಈಗ ನಿಮ್ಗೆ ಏನ್ ಕಾಣ್ತಾ ಇದೆ ಸ್ಕ್ರೀನ್ ಒಂದ್ ಬಿಲ್ಡಿಂಗ್ ಫೋಟೋ ಕಾಣ್ತಾ ಇದೆಯಾ? ಯಾಕೆ ಓಪನ್ ಅದನ್ನ ಡಬಲ್ ಕ್ಲಿಕ್ ಮಾಡಿ ನನ್ನ ಸ್ಕ್ರೀನ್ ಅಲ್ಲಿ ನನಗೆ ಓಪನ್ ಆಗಿ ಕಾಣ್ತಾ ಇದೆ. ಅದು ನಿಮ್ಗೆ ಯಾಕೆ ಕಾಣ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ನನಗೆ ಫುಲ್ ಸ್ಕ್ರೀನ್ ಓಪನ್ ಆಗಿದೆ. ಅದು ಯಾಕೆ ಶೇರ್ ಆಗ್ತಿಲ್ಲ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಈಗ. ನೋಡಿ ಈಗ ನಿಮ್ಗೆ ನನ್ನ ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ? ಹಾ ಮಾಡಿದ್ದೀನಿ. ಈಗ ಓಪನ್ ಆಯ್ತಾ ನಿಮ್ಗೆ? ಈಗ ಆಗ್ತಾ ಇದೆ. ಈಜಿಪ್ಟ್ ಜರ್ನಿ ಥ್ರೂ ಓಲ್ಡ್ ರಾಯಲ್ ಪಾತ್ ಅಂತ ಒಂದು ಹಾಕಿದ್ದೀನಿ ಟೈಟಲ್ ಸ್ಲೈಡ್. ಯಾಕೆ ಆಗ್ತಾ ಇಲ್ಲ? ಓಕೆ. ಇಲ್ಲಿ ಮೇಲ್ಗಡೆ ಶೇರ್ ಅಂತ ಆಪ್ಷನ್ ಒಂದು ಕೊಟ್ಟಿದ್ದಾರೆ. ಬಹುಶಃ ಅದ ಅಂತ. ಈಗ ಇದನ್ನ ಇನ್ನು ಹೇಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಶೇರ್ ಇಲ್ಲಿ ಮೇಲ್ಗಡೆ ಒಂದು ಶೇರ್ ಅಂತ ಒಂದು ಆಪ್ಷನ್ ಇದೆ. ಅಥವಾ ಇದು ಈಗ ಪಿಪಿಟಿ ಮೊದಲೇ ಓಪನ್ ಮಾಡಿ ಇಟ್ಕೊಳ್ಳಿ ಮೇಡಮ್. ಫಸ್ಟ್ ಬ್ಯಾಕ್ ಹೋಗ್ಬಿಟ್ಟು ಸ್ಕ್ರೀನ್ ಶೇರಿಂಗ್ ಕೊಟ್ಮೇಲೆ ಪಿಪಿಟಿಗೆ ನೇರ ಹೋಗ್ಬಿಡಿ. ಅದು ಬೆಟ್ರ್ ಅಂತ ಆಗ್ಬೋದು. ಅಂದ್ರೆ ಅವ್ರು ಮೊದಲು ಸ್ಕ್ರೀನ್ ಶೇರ್ ಮಾಡಕ್ ಮುಂಚೆನೆ ಪಿಪಿಟಿ ಓಪನ್ ಮಾಡಿ ಇಟ್ಕೊಳ್ಳಿ ಸರ್. ಅಂದ್ರೆ ಈಗ ನಾನು ಲಾಗೌಟ್ ಆಗ್ಬೇಕಾಗತ್ತಾ? ಲಾಗೌಟ್ ಬೇಡ. ಪಿಪಿಟಿ ಮಾಡಿ ಇಟ್ಕೊಂಡು ಮಿನಿಮೈಸ್ ಮಾಡಿ ಮೇಡಮ್ ಅದು. ಆಮೇಲೆ ಸ್ಕ್ರೀನ್ ಶೇರಿಂಗ್ ಕೊಡಿ. ಈಗ ಬಂತು ಅಂತ ಅನ್ಕೋತೀನಿ. ಈಗ ಬಂತಲ್ವಾ? ಓಕೆ ಫೈನ್. ಪಕ್ಕದಲ್ಲಿ ಯಾವ್ದೋ ಒಂದು ಸ್ಕ್ರೀನ್ ಬಂತು ಅದನ್ನ ಕ್ಲೋಸ್ ಅಂದ್ರೆ ಇದು ಮಾಡ್ಬಿಡಿ ಮೇಡಮ್. ಪಿಪಿಟಿ ಮೋಡಿಗೆ ಹಾಕಿ ಅದು.
ಪ್ರೆಸೆಂಟೇಶನ್ ಮೋಡಿಗೆ ಹಾಕಿ ಅದು ಮಾಡಿ. ಸ್ಲೈಡ್ ಶೋ ಹೋಗಿ ಸ್ಲೈಡ್ ಶೋಗೆ ಹೋಗಿ. ಎಸ್, ಈಗ ಬಂತು. ಸೊ ಇದು ನಾವು ಫಸ್ಟ್ ಡೇ ನಮ್ ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ನಾವು ಫಸ್ಟ್ ಏನ್ ನೋಡಕ್ ಹೋದ್ವಿ, ಅದು ಈಜಿಪ್ಷಿಯನ್ ಮ್ಯೂಸಿಯಂ. ಕೇಳ್ತಿದ್ದೇನೆ, ಅದು ವಾಯ್ಸ್ ಪಿಕ್ಚರ್ ಬರ್ತಾ ಇದೆ ಅಲ್ಲ? ಸೊ ಇದು ನಾವು ಏನು ನೋಡ್ತಾ ಇರೋದು ಅದು ಬಿಲ್ಡಿಂಗ್, ಮ್ಯೂಸಿಯಂ ಬಿಲ್ಡಿಂಗ್ ಇಂದು. ಇದ್ರ ಒಳಗಡೆ ಏನ್ ನೋಡ್ತಾ ಹೋದ್ವಿ ಅದನ್ನ ನಾನು ನಿಮ್ಗೆ 1 by 1 ಹೇಳ್ತಾ ಹೋಗ್ತೀನಿ. ಈ ಬಿಲ್ಡಿಂಗ್ ಅಲ್ಲೇ ನಾವು ಹೊರಗಡೆನೆ ನಿಂತ್ಕೊಂಡು ನಾವು ಅರ್ಧ ಗಂಟೆ ನೋಡಿದ್ವಿ ಅಲ್ಲಿ ಏನೇನ್ ಇಟ್ಟಿದ್ದಾರೆ ಅಂತ. ಈ ಫಾರ್ ಎಕ್ಸಾಂಪಲ್ ಈ ಸ್ಪಿಂಕ್ಸ್ ಇರ್ಬೋದು, ಇಲ್ಲಿರುವಂತಹ ಈ ಫೇಸು, ಇಲ್ಲಿರುವಂತಹ ಫೇಸಸ್ ಪ್ರತಿಯೊಂದನ್ನು ಈ ಬಿಲ್ಡಿಂಗ್ ಹೊರಭಾಗದಲ್ಲೇ ಒಂದ್ ಸಣ್ಣ ಚರಿತ್ರೆನ ಹೇಳದಂಗೆ ಅಲ್ಲಿ ಅವರು ಡೆಪಿಕ್ಟ್ ಮಾಡಿದ್ದಾರೆ. ನೀಟಾಗಿದೆ ಅದು. ಸೊ ನೆಕ್ಸ್ಟ್ ನಾವು ಒಳಗಡೆ ಹೋದಾಗೆ ನಮ್ಗೊಂದು ಸ್ವಲ್ಪ ಈ ಒಂದು ಹಿಸ್ಟ್ರಿ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ಎಷ್ಟು ಹಳೇದು ಅನ್ನೋ ಒಂದು ಪ್ರಶ್ನೆ. ಈಜಿಪ್ಟ್ ಸುಮಾರು ಇದು ಈ ನಮ್ಗೆ ಇರೋ ದಾಖಲಾತಿಗಳ ಆಧಾರದ ಮೇಲೆ ಸುಮಾರು 5-5.5 ಸಾವಿರ ವರ್ಷಗಳ ಇತಿಹಾಸ ಅಂತ. ಆ 5.5 ಸಾವಿರ ವರ್ಷಗಳು ಅಂದ್ರೆ ಕೆಲವು ಕಡೆ ಲೆಕ್ಕಗಳಲ್ಲಿ ಹೆಂಗ್ ಹೇಳ್ತಾರೆ ಅಂದ್ರೆ 5.5 ಸಾವಿರ BC ಪ್ಲಸ್ 2,000 ಈಚೆ, ಹಂಗೆ ಕೆಲವರು ಹೇಳ್ತಾರೆ. ಇನ್ನು ಕೆಲವರು 5,000ದಲ್ಲಿ 3,000 ವರ್ಷಗಳ ಹಿಂದಿನ ಇತಿಹಾಸ ಪ್ಲಸ್ 2,000 ಈ ಒಂದು ಕ್ರಿಸ್ತ ಶಕೆ ಇದ್ರದ್ದು ಅಂತ ಆ ತರ ಒಂದು ಹೇಳ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಅಲ್ಲಿ ಬೆಳವಣಿಗೆ ಆಗಿರೋದನ್ನ ನೋಡಿದ್ರೆ ನನ್ಗನ್ಸೋದು ಒಂದು ಫೈನ್ನೆಸ್ ಅಥವಾ ಸೂಕ್ಷ್ಮತೆ ಮತ್ತೆ ಅವರು ಎಷ್ಟು ಮುಂದುವರೆದಿದ್ರು ಅನ್ನೋದು ನೋಡಿದ್ರೆ, ನಾವೀಗ ಇರುವ ದಾಖಲೆಗಳ ಪ್ರಕಾರ ಒಂದು 5,000 ವರ್ಷನೇ ಇರ್ಬೋದು. ಆದ್ರೆ ಒಂದು ನಾಗರಿಕತೆ 5,000 ವರ್ಷಗಳ ಹಿಂದೆ, ಇವತ್ತಿಗೆ 5,000 ವರ್ಷಗಳ ಹಿಂದೆ ಅಂತ ಒಂದು ಅದ್ಭುತಗಳನ್ನ ಸೃಷ್ಟಿ ಮಾಡಿತ್ತು ಅಂದ್ರೆ, ಅದಕ್ಕಿಂತ ಹಿನ್ನೆಲೆಯಾಗಿ ಪೂರ್ವಭಾವಿಯಾಗಿ ಸುಮಾರು ನೂರಾರು ಸಾವಿರಾರು ವರ್ಷಗಳ ಒಂದು ಆ ಬೆಳವಣಿಗೆ ಆಗಿರ್ಲೇಬೇಕು. ಸೊ ಆ ಪಾಯಿಂಟ್ ಇಂದ ಹೇಳ್ತಾ ಹೋದ್ರೆ ಈಜಿಪ್ಟ್ನ ಇತಿಹಾಸ ಎಷ್ಟು ಹಳೇದು ಅನ್ನೋದಕ್ಕೆ ಯಾವುದೇ ಒಂದು ನಿಖರವಾಗಿ ನನಗೆ ಹೇಳೋದಕ್ಕೆ ನಂಗೆ ದಾಖಲೆ ಸಿಗ್ಲಿಲ್ಲ. ಅಲ್ಲಿ ಈ ಸ್ಲೈಡ್ ಅಲ್ಲಿ ನೀವು ನೋಡ್ಬೋದು ಅವ್ರು ಹೇಗಿದ್ರು ಅಂದ್ರೆ, ಪ್ರಾರಂಭದಲ್ಲಿ ಇವ್ರು ಹೇಳ್ತಾರೆ ಈಗ ಹಂಟಿಂಗ್, ಫಿಶಿಂಗ್ ಮತ್ತೆ ಹಾರ್ವೆಸ್ಟಿಂಗ್, ವೈಲ್ಡ್ ಫುಡ್ ಆ ತರ ಇದ್ರು. ನೊಮ್ಯಾಡಿಕ್, ಅಲೆಮಾರಿಗಳ ತರ ಬದುಕ್ತಾ ಇದ್ರು ಅಂತ. ಆದ್ರೆ ಈ ಅಲೆಮಾರಿಗಳ ತರ ಬದುಕ್ತಾ ಇದ್ದಂತ ಜನಗಳು ಯಾವುದೇ ಕಾರಣಕ್ಕೂ ಪಿರಮಿಡ್ ನಂತರ ಊಹೆ ಮಾಡ್ಲಿಕ್ಕೂ ಆಗದಂತಹ ಒಂದು ಆ ಬೃಹತ್ ರಚನೆಗಳನ್ನಾಗ್ಲಿ ಅಥವಾ ಅಲ್ಲಿದ್ದಂತಹ ಶಿಲ್ಪಗಳನ್ನಾಗ್ಲಿ, ಅಲ್ಲಿದ್ರ ಆ ದೇವರಗಳ ಕಲ್ಪನೆಯನ್ನಾಗ್ಲಿ ಆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವರು ಇಲ್ಲಿ 3,000 ವರ್ಷಗಳ ಹಿಂದಿಂದ ಅಂತ ಇವರು ಹೇಳ್ತಾರೆ. ಏನಂದ್ರೆ ಇರುವಂತಹ ಲಭ್ಯ ಈ ಪಿರಮಿಡ್ಗಳು ಅದರಲ್ಲಿದ್ದ ದಾಖಲೆಗಳ ಆಧಾರದ ಮೇಲೆ. ಸೊ ಯಾವುದೇ ಕಾರಣಕ್ಕೂ ನೊಮ್ಯಾಡಿಕ್ ಇದ್ದವರು ಅಥವಾ ಅಲೆಮಾರಿ ಜನಾಂಗದವರು ಅಂತಹ ಅದ್ಭುತ ರಚನೆ ಕಟ್ಟಕ್ ಸಾಧ್ಯನೇ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನನಗೆ ಕುತೂಹಲಕಾರಿಯಾಗಿ ಕಂಡಿದ್ದು ಅಂದ್ರೆ 7,000 BC ಅಂದ್ರೆ ಇಲ್ಲಿ 9,000 ವರ್ಷ ಹಿಂದೆ ಅಂತ ಹೇಳ್ಬೋದು. ಈ ಸಹಾರಾ ಮರುಭೂಮಿ ಅದು ನೋಡಿ ಇಲ್ಲಿ ಹೇಳ್ತಾರೆ ಒಂದು ಹಸಿರು ಹುಲ್ಲುಗಾವಲಾಗಿತ್ತು ಅಂತ. ಸೊ ಅವಾಗ ಖಂಡಿತ ಅಂತ ಒಂದು ಹುಲ್ಲುಗಾವಲಿದ್ರೆ ಅಲ್ಲಿ ಸಾಕಷ್ಟು ಜನಜೀವನ, ಅಲ್ಲಿ ಬೆಳವಣಿಗೆಗಳು, ಅಲ್ಲಿ ಪ್ರಾಣಿಗಳು ಮತ್ತೆ ಅಲ್ಲಿ ಒಂದು ಕೃಷಿ ಮಾಡೋದಕ್ಕೆ ಬೇಕಾದಂತ ಪೂರಕವಾದ ವಾತಾವರಣ ಎಲ್ಲದೂ ಇದ್ದಿರ್ಲೇಬೇಕು. ಸೊ ಆ 7,000 ವರ್ಷದ ಹಿಂದೆ 7,000 ಪ್ಲಸ್ 2,000 ಅನ್ಕೊಳ್ಳೋಣ, 9,000 ವರ್ಷದ ಹಿಂದೆ ಅಂತ ಅನ್ಕೊಳ್ಳೋಣ. ಇತ್ತೀಚಿನ 2,000 ಈಚೆ ನಾವು ಕ್ರಿಸ್ತ ಶಕೆದು, ಹಳೇದು 7,000 ಅಂತಂದ್ರೆ ಆ ಅವಧಿಯಲ್ಲಿ ಅಂತ ಒಂದು ಹುಲ್ಲುಗಾವಲು ಇದ್ದಂಥದ್ದು. ಅಲ್ಲಿ ನದಿ ಹರಿತಾ ಇತ್ತು, ಒಳ್ಳೆಯ ಕೃಷಿಗೆ ಹೇಳಿಸಿದಂತ ಒಂದು ಸಂಸ್ಕೃತಿ, ಒಂದು ಜನಜೀವನ, ಜನಾಂಗ ಇದ್ದಿರ್ಲೇಬೇಕು. ಸೊ ಹಾಗಾಗಿ ಅವರು ಎಷ್ಟೋ ವರ್ಷಗಳ ಕಾಲ ಅಲ್ಲಿ ತುಂಬಾ ಸುಖವಾಗಿ ಸಮೃದ್ಧವಾಗಿ ಬದುಕಿದ್ದಾರೆ. ಹಾಗಾಗಿ ಅಂತಹ ಒಂದು ದೊಡ್ಡ ದೊಡ್ಡ ರಚನೆಗಳನ್ನ ಅವರು ರಚನೆ ಮಾಡಿದ್ರು. ಹಾಗೆ ಆ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಂಗೆ ಅನ್ಸೋದು ಎಷ್ಟು ವರ್ಷಗಳ ಇತಿಹಾಸ ಅನ್ನೋದಕ್ಕೆ ನಿಖರವಾಗಿ ಹಿಂದೆ ಹೋಗ್ತಾ ಹೋದಾಗೆ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ನನ್ಗನ್ಸುತ್ತೆ. ಸೊ ಇಲ್ಲಿ ಆದ್ರೂ ಇಲ್ಲಿ ಇವ್ರು ಕೊಡ್ತಾರೆ ಕೆಲವು ಈ ಪ್ರಾಚೀನ ಇತಿಹಾಸ, ಈಜಿಪ್ಟಿನ ಇತಿಹಾಸದಲ್ಲಿ ಸುಮಾರು 30 ಡೈನಾಸ್ಟಿಗಳು, 30 ವಂಶಗಳು ಅಂತ ಹೇಳ್ತಾರೆ. ಯಾವುದು 30 ವಂಶಗಳು ಅಂತ. ಆ 30 ವಂಶಗಳು ಆಳ್ವಿಕೆ ಮಾಡ್ತಾರೆ ರಾಜರಾಗಿ. ಸೊ ಆ 30 ವಂಶಗಳು ಸುಮಾರು 3,000 ವರ್ಷಗಳ ಅವಧಿಯಲ್ಲಿ ಆಳ್ವಿಕೆ ಮಾಡಿದ್ರು ಅಂತ. ಯಾಕಂದ್ರೆ ಈ ಕ್ರಿಸ್ತ ಶಕೆ ಬಂದಾಗ್ಲೇನೆ ಆಲ್ಮೋಸ್ಟ್ ನಾವು ಯೇಸು ಕ್ರಿಸ್ತ, ಅದರ ನಂತರ ಕ್ರಿಶ್ಚಿಯಾನಿಟಿ ಡೆವಲಪ್ ಆಗೋದು ಆ ಟೈಮ್ಗೆ ನಮ್ಮ ಈಜಿಪ್ಟಿನ ಪುರಾತನ ನಾಗರಿಕತೆ ಇತ್ತು, ಅದು ನಾಶ ಆಗ್ತಾನೆ ಹೋಗಿತ್ತು. ಆಲ್ಮೋಸ್ಟ್ ಅಳಿವಿನ ಅಂಚಿನಲ್ಲಿ ಇತ್ತು ಅನ್ಬೋದು. ಸೊ ಆ 3,000 ವರ್ಷಗಳ ಹಿಂದಿಂದ ಮಾತ್ರ ಅವ್ರು ಹೇಳ್ತಾರೆ. ಅದನ್ನ ಅವರು ಸುಮಾರಾಗಿ ಲೆಕ್ಕ ಹಾಕಿ 30 ವಂಶಗಳು, ಬೇರೆ ಬೇರೆ ರಾಜರ ವಂಶಗಳು ಆಳ್ವಿಕೆ ಮಾಡುದು ಅಂತ. ಸೊ ಸರಾಸರಿ 30 ವರ್ಷಗಳನ್ನು ತಗೊಂಡ್ರೆ 100ರಿಂದ 200 ವರ್ಷಗಳ ಹಾಗೆ ಒಂದೊಂದು ವಂಶಗಳು ಆಳ್ವಿಕೆ ಮಾಡುದು ಅಂತ ಹೇಳ್ತಾರೆ. ಸೊ ಅದರಿಂದ ಇದ್ದಿದ್ರದ್ದು ಹಿಸ್ಟ್ರಿ ಕರೆಕ್ಟ್ ಆಗಿ ದಾಖಲೆಗಳಲ್ಲಿ ಸಿಗುದಿಲ್ಲ. ನಾವು ಈ ರೀತಿಯಾಗಿ ನಾವು ಡೆಡ್ಯೂಸ್ ಮಾಡ್ಬೋದು ಇರಬಹುದು ಅಂತ, ಆದ್ರೆ ಪೂರಕವಾಗಿ ಸಿಗುದಿಲ್ಲ.
ಸೊ ಇಲ್ಲಿ ಇದ್ ನೋಡಿ, ಇದು ಒಬ್ಬ ರಾಮ್ಸೇನ ಒಬ್ಬ ರಾಜನ ಒಂದು ಶಿಲ್ಪ. ಇದು ಮ್ಯೂಸಿಯಂ ಒಳಭಾಗದಲ್ಲೇ ಇಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ಬೋದು, ಈಗ ಆ ರಾಜಂದು ದೇಹ ರಚನೆ ನೋಡಿದ್ರೆ ತುಂಬಾ ಫಿಟ್ ಆಗಿರುವಂತಹ ಒಬ್ಬ ವ್ಯಕ್ತಿ. ಆಮೇಲೆ ಇಲ್ಲಿ ಕಾಣತ್ತೆ, ಇದು ನಮ್ಗೊಂದು ತಮಾಷೆ, ಇದೇನು ಅನ್ನೋದು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಈ ಗಡ್ಡ ತರ ಕಾಣ್ತಾ ಇತ್ತು. ಸೊ ಇದು ಒಂದು ಆಳ್ವಿಕೆ ಮಾಡೋ ರಾಜ ಮನೆತನದವರು ಆ ದೊಡ್ಡ ವ್ಯಕ್ತಿಗಳಿಗೆ ಈ ತರದೊಂದನ್ನ ಕಟ್ಟಲಾಗ್ತಾ ಇತ್ತು. ಇದು ಗಡ್ಡ ಅಲ್ಲ, ಸಹಜವಾಗಿ ಬೆಳೆದಂತಹ ಗಡ್ಡ ಅಲ್ಲ. ಇದನ್ನ ಒಂದು ಎಕ್ಸ್ಟ್ರಾ ಒಂದು ಪೀಸ್ ಅನ್ನ ಇಟ್ಟು ಮಾಡ್ತಾ ಇದ್ರು. ಆಮೇಲೆ ಏನ್ ಮಾಡ್ತಾ ಇದ್ರು, ಇನ್ನೊಂದು ರಾಜ ಅನ್ನೋದು ಗುರುತಿಸೋದಕ್ಕೆ ತಲೆ ಮೇಲೆ ಒಂದು ಚಕ್ರ ತರ ಒಂದು ಸನ್ ಡಿಸ್ಕ್ ಅಂತ ಹೇಳ್ಬೋದು. ಅವರು ಈಜಿಪ್ಷಿಯನ್ಸ್ ಈ ಸೂರ್ಯನ ಆರಾಧಕರು, ಸನ್ ಗಾಡ್ ರಾ ಅಂತ ಅವ್ರನ್ನ ಸುಪ್ರೀಂ ಗಾಡ್ ಅಂತ ಅವರು ಆರಾಧನೆ ಮಾಡ್ತಾ ಇದ್ರು ಸೂರ್ಯನ. ಸೊ ಆ ಸೂರ್ಯನ ಡಿಸ್ಕ್ ವೃತ್ತಾಕಾರ. ಹಾಗೆ ಈ ರಾಜರು ಮತ್ತೆ ದೇವತೆಗಳು ಅವರುಗಳ ತಲೆಗಳ ಮಧ್ಯದಲ್ಲೂ ಕೂಡ ಒಂದು ಡಿಸ್ಕ್ ತರದ ಒಂದು ರಚನೆಯನ್ನ ಅವರು ಅದರಲ್ಲಿ ಬರಿತಾ ಇದ್ರು. ಆಮೇಲೆ ಇನ್ನೊಂದು, ಅವನ ರಾಜ ಅಲ್ಲಿದ್ದಂತ ಎಲ್ಲ ರಾಜರು ಅಥವಾ ವ್ಯಕ್ತಿಗಳು ಅವರು ನಿಂತ್ಕೊಳ್ಳುವಂತ ಒಂದು ಪೊಸಿಷನ್, ಈ ಎಡಗಾಲನ್ನ ಮುಂದೆ ಇಟ್ಟು ನಿಲ್ತಿದ್ರು ಅವರು. ಅದು ಒಂದು ಗಾಂಭೀರ್ಯ ಅಥವಾ ಒಂದು ರಾಜತ್ವದ ಒಂದು ಸಂಕೇತನೂ ಆಗಿದ್ದಿರ್ಬೋದು. ಮತ್ತೆ ಕೈನಲ್ಲಿ ಆಡಳಿತ ಮಾಡ್ತಿದ್ದಂತ ಸಂಕೇತ, ರೂಲಿಂಗ್ ಸಂಕೇತವಾಗಿ ಕೆಲವು ವಸ್ತುಗಳನ್ನ. ಸೊ ಅದು ಏನಿತ್ತು ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ತಮಾಷೆಯಾಗಿ ಈ ಚಿತ್ರದಲ್ಲಿ ಕಾಣ್ತಾ ಇಲ್ಲ, ಇದು ಆಕ್ಚುಲಿ ಆ ಒಂದು ಕಲ್ಲಿನ ವಿಗ್ರಹದ ಒಂದು ಫೋಟೋ. ಸೊ ಆ ಹಿಂಭಾಗದಲ್ಲಿ ಅವನ ಹೆಂಡತಿ ಇಲ್ಲಿ ಕೈಗೆ, ಇಲ್ಲಿ ಈ ಕಾಲಿಗೆ ಸಪೋರ್ಟ್ ಮಾಡಿ ಅವನ ಹೆಂಡತಿ ರಾಣಿ ನಿಂತಿರ್ತಾಳೆ ಅನ್ನುವಂತ ತರದಲ್ಲಿ ತೋರಿಸ್ತಾರೆ ಇಲ್ಲಿಂದ ಇಲ್ಲಿ ಈ ಹಂತದಲ್ಲಿ. ಅಂದ್ರೆ ಈ ಒಂದು ಹಂತದಲ್ಲಿ ನಮ್ಮ ಈ ಮೀನಖಂಡ ಇದೆಯಲ್ಲ, ಮೀನಖಂಡ ಅದನ್ನ ಸೆಕೆಂಡ್ ಹಾರ್ಟ್ ಅಂತ ಕರೀತಾರೆ, ನಿಮ್ಗೆ ಗೊತ್ತಿರ್ಬೋದು. ಅದು ಅಷ್ಟು ಎಷ್ಟು ನಾವು ಮ್ಯಾಕ್ಸಿಮಮ್ ಅದನ್ನ ಕೆಲಸ ಕೊಟ್ಟು ಅದನ್ನ ಫಿಟ್ ಅಲ್ಲಿ ಇಟ್ಕೊಂಡಿರ್ತೀವಿ, ಅಷ್ಟು ನಮ್ಮ ಹೃದಯದ ಆರೋಗ್ಯ ಅಂತ. ಸೊ ಹಾಗೆ ಅದಕ್ಕೆ ಇಂಪಾರ್ಟೆನ್ಸ್. ಸೊ ರಾಣಿ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ಲು, ಅಂದ್ರೆ ಮುಂದಿಟ್ಟ ಕಾಲಿಗೆ ಅವಳು ರಾಣಿ ಸಪೋರ್ಟ್ ಆಗಿ ನಿಂತಿರ್ತಿದ್ಲು ಅವನು ಮಾಡುವಂತ ಅವನ ಆಡಳಿತ ಅಥವಾ ಇನ್ನು ಒಂದು ಹೊಣೆಗಾರಿಕೆ ನಿಭಾಯಿಸೋದ್ರಲ್ಲಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ಈ ಫೋಟೋ ಯಾಕೆ ಹಾಕಿದೆ ಅಂದ್ರೆ, ಇಲ್ಲಿ ಈ ಚಿತ್ರನ ನೋಡಿ, ಇದು ನೋಡೋದಕ್ಕೆ ನಾಯಿಯ ದೇಹದ ಹಾಗೆ ಕಾಣುತ್ತೆ. ಬಾಲ ನೋಡಿದ್ರೆ ಮಂಗನ್ ಬಾಲನೂ ಇರಬಹುದು ಅಂತ ಅನುಮಾನ ಬರುತ್ತೆ, ಅಥವಾ ನಾಯಿ ಬಾಲನೇ ಇರ್ಬೋದು. ಈಜಿಪ್ಷಿಯನ್ ಬ್ರೀಡ್ಸ್ ಅಲ್ಲಿ ಹೆಚ್ಚು ಕೂದಲು ಇರುವುದಿಲ್ಲ, ಬಾಲ ಮತ್ತೆ ಉದ್ದ ಇರುತ್ತೆ ಆ ತರದ್ದು. ಈ ದೇಹ ರಚನೆ ಎಲ್ಲ ನೋಡಿ ನಮ್ಗೆ ನಾಯಿ ಇರಬಹುದು ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅದರ ತಲೆಯನ್ನ ನೋಡಿ ಇಷ್ಟು ಉದ್ದವಾಗಿ ತೋರಿಸಿದ್ದಾರೆ. ಸೊ ಇದನ್ನ ಅದ್ರ ಏನ್ ಹೆಸರೇನ್ ಹೇಳ್ತಾ ಇದ್ರು ಅನ್ನೋದು ಅಲ್ಲಿ ಸಿಗಲ್ಲ, ದಾಖಲೆ ಸಿಗಲ್ಲ. ಇದ್ರದ್ದು ಇನ್ನೊಂದು ಫೋಟೋ ತೋರಿಸ್ತೀನಿ. ಸೊ ಇದಕ್ಕೆ ಅವರು ಈಜಿಪ್ಷಿಯನ್ಸ್ ಇದಕ್ಕೆ ಏನ್ ಕರಿತಾ ಇದ್ರು ಅನ್ನೋದು ದಾಖಲೆ ಇಲ್ಲ. ಬಟ್ ಈ ಇಂಗ್ಲಿಷ್ ಜನಗಳಲ್ಲಿ ಹೋದ ನಂತರ ಅವ್ರು ಅದಕ್ಕೆ ಒಂದು ಸರ್ಪೋ ಪಾರ್ಡ್ ಅಂತ ಹೆಸರಿಟ್ರು. ಅಂದ್ರೆ ಹೆಚ್ಚಿನ ಇದ್ ಬಗ್ಗೆ ಶಿಲ್ಪಗಳಲ್ಲಿ ಸರ್ಪೆಂಟ್, ಇದು ಸರ್ಪೆಂಟ್ ತರ, ಇದು ಲೆಪರ್ಡ್ ತಲೆ. ಸೊ ಅದನ್ನೆರಡನ್ನು ಸೇರಿಸ್ಬಿಟ್ಟು ಸರ್ಪೋ ಪಾರ್ಡ್ ಅಂತ. ಸೊ ಇದನ್ನ ಮನುಷ್ಯನ ಒಂದು ಅನೀಚ ಪ್ರವೃತ್ತಿ ಅಥವಾ ದುಷ್ಟ ಪ್ರವೃತ್ತಿಗಳ ಸಂಕೇತವಾಗಿ ತಗೊಂಡು ಅದನ್ನ ಮನುಷ್ಯರು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನಿಗ್ರಹಿಸ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ಸಿಂಬಲ್ ಅಲ್ಲಿ ತೋರಿಸ್ತಾರೆ. ಇದನ್ನ ನೋಡಿದಾಗ ನಂಗೆ ಅನ್ಸಿದ್ದು, ನೆನ್ಪು ಬಂದಿದ್ದು, ನಮ್ಮಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ವ್ಯಾಳ ಅಂತ ಒಂದು ಕಲ್ಪನೆ ಇದೆ. ವ್ಯಾಳ ಅಂದ್ರೆ ಅದು ಸಿಂಹದ ದೇಹ, ಮುಖ ಎಷ್ಟೋ ಸಲ ಬೇರೆ ಬೇರೆ ಪ್ರಾಣಿಗಳ ಮುಖ ತೋರಿಸ್ತಾರೆ. ಕೇಸರ ಇರುವಂತ ಸಿಂಹದ ಮುಖನೇ ಇರ್ಬೋದು, ಅಥವಾ ಮೊಸಳೆ ಮುಖನೇ ಇರ್ಬೋದು, ಹಾವಿನ ಮುಖನೇ ಇರ್ಬೋದು, ಅಥವಾ ಆನೆ ಮುಖನೇ ಇರ್ಬೋದು. ಸೊ ಗಜವ್ಯಾಳ, ಸಿಂಹವ್ಯಾಳ, ಅಶ್ವವ್ಯಾಳ ಅಂತ, ಅಂದ್ರೆ ಒಂದು ಸಂಯುಕ್ತ ಪ್ರಾಣಿ, ಒಂದು ಕಾಲ್ಪನಿಕ ಅಂತ ನಾವು ನೋಡದೇ ಇರುವಂತ ಪ್ರಾಣಿ. ಸೊ ಅದೇ ರೀತಿ ಈಜಿಪ್ಷಿಯನ್ಸ್ ಕೂಡ ಇದು ಒಂದು ಈ ಸಂಕೇತವನ್ನ ಅಲ್ಲಿ ಅವರು ಅದನ್ನ ಇಟ್ಕೊಂಡಿದ್ರು. ಸೊ ಇದು ಸ್ಯಾಕ್ರೋಫೇಗಸ್ ಅಂದ್ರೆ ಅವರು ಅವ್ರು ಏನ್ ಮಾಡ್ತಿದ್ರು, ದೇಹಗಳನ್ನ ಕೆಡದ ಹಾಗೆ ಸತ್ತ ನಂತರ ಆ ಒಂದು ಹೆಚ್ಚಾಗಿ ಬರೀ ರಾಜರು ಮಾತ್ರ ಅಲ್ಲ, ರಾಜರು ಮಾಡ್ತಾ ಇದ್ರು, ಹಿರಿಯ ಮಟ್ಟದ ಅಧಿಕಾರಿಗಳು ಮಾಡ್ತಾ ಇದ್ರು, ಪುರೋಹಿತರುಗಳು ಮಾಡ್ತಾ ಇದ್ರು, ಜನಸಾಮಾನ್ಯರು ಮಾಡ್ತಾ ಇದ್ರು. ಜೊತೆಗೆ ಪ್ರಾಣಿಗಳದ್ದು ಕೂಡ ಮಮ್ಮಿಗಳನ್ನ ಮಾಡ್ತಾ ಇದ್ರು. ಎಲ್ಲರದು ಮಮ್ಮಿಗಳನ್ನ ಮಾಡಿ ಅದನ್ನ ದೇಹಗಳನ್ನ ಇಡುವಂತ ಪದ್ಧತಿ ಇತ್ತು. ಸೊ ಆದ್ರೆ ಸಿಕ್ಕಿರುವಂತದ್ದು ಹೆಚ್ಚಿನ ಒಂದು ಈ ರಾಜರು ಮತ್ತೆ ಹೈ ಪ್ರೀಸ್ಟ್ಗಳು, ಪುರೋಹಿತರದ್ದು ಅಂತವ್ರದ್ದು ಮಾತ್ರ ಹೆಚ್ಚಾಗಿ ಮಮ್ಮಿಗಳು ಸಿಕ್ಕಿದಾವೆ. ಯಾಕೆಂದ್ರೆ ಬಹುಶಃ ಅಷ್ಟು ಒಂದು ಚಂದ ಮಾಡಿ ಅದನ್ನ ಪ್ರಿಸರ್ವ್ ಮಾಡಿ ಇಡ್ಲಾಗ್ತಾ ಇತ್ತು, ಅದಕ್ಕೆ ರಕ್ಷಣೆ ಕೊಟ್ಟು ಇಡ್ಲಾಗ್ತಾ ಇತ್ತು. ಉಳಿದವೆಲ್ಲ ಬಹುಶಃ ಕಾಲಾನುಕ್ರಮ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಆ ದೇಹಗಳು ಬೆರೆತು ಹೋಗಿದ್ದಿರ್ಬೋದು. ಸೊ ಇಲ್ಲಿ ಅದನ್ನ ಇಡೋದಕ್ಕೆ ಏನ್ ವ್ಯವಸ್ಥೆ ಮಾಡ್ತಾ ಇದ್ರು, ಇದು ಒಂದು ಕಲ್ಲಿಂದ ಕೆತ್ತಿದ್ದು ಒಂದು ಸುಮಾರಾಗಿ ಇದೊಂದು 4 ಅಡಿಯಷ್ಟು ಅಗಲ, ಒಂದು 6.5-7 ಅಡಿಯಷ್ಟು ಉದ್ದ, ಅದರ ಮುಚ್ಚಳ ಇದು. ಇದನ್ನೇ ನಾವು ಕೆತ್ತನೆ ನೋಡ್ಬೋದು, ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ.
ಇವೆಲ್ಲ ಸಾಧಾರಣ ಸಾವಿರಾರು ವರ್ಷಗಳ ಹಿಂದೆ 2000 3000 ಅಲ್ಲಿ ಯಾವ್ದು ಚಿಲ್ಲರೆ ಮಾತೇ ಇಲ್ಲ ಈಜಿಪ್ಟಿಗೆ ಹೋದ್ರೆ 100 ವರ್ಷ 200 ವರ್ಷದ ಹಿಸ್ಟ್ರಿ ಅನ್ನೋದು ಇಲ್ವೇ ಇಲ್ಲ. ನಂಗೆ ಅಮೆರಿಕಕ್ಕೆ ಹೋದಾಗ ನಂಗೆ ಕೆಲವು ಅನಿಸ್ತಾ ಇತ್ತು ಅವರು ಕೆಲವು ಐಟಮ್ಗಳನ್ನಿಟ್ಟು ಇದಕ್ಕೆ ತುಂಬಾ ಇತಿಹಾಸ ಇರುವಂತ ಐಟಮ್, ಇದು 100 ವರ್ಷಗಳ ಹಿಂದಿನ ಇತಿಹಾಸ ಇದೆ, ಇದಕ್ಕೆ 150 ವರ್ಷಗಳ ಹಿಂದಿನ ಇತಿಹಾಸ ಇದೆ ಅಂತ ಮಕ್ಳಿಗೆ ಹೇಳ್ತಾರೆ. 60 ವರ್ಷಗಳ ಹಳೇದು ಇದು ಅಂತ. ಅದನ್ನ ನೋಡಿದ್ರೆ ನನ್ಗೆ ನಗು ಬರ್ತಾ ಇತ್ತು. ಇಷ್ಟು ಸಣ್ಣ ಅವ್ರಿಗೆ ಇತಿಹಾಸ ಇಲ್ಲ, ಹೆಚ್ಚಿನ ಒಂದು ಹೇಳುವಂತ ಇತಿಹಾಸ ಇಲ್ಲದೆ ಇರೋ ದೇಶ ಇದ್ದಿದ್ದನ್ನೇ ಅವರಷ್ಟು ಅಭಿಮಾನ ಹುಟ್ಟಿಸ್ತಾ ಇದ್ದಾರೆ ಮಕ್ಕಳಲ್ಲಿ. ಇಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ. ನಮ್ಮ ದೇಶದಲ್ಲೂ ಹಾಗೇನೆ ಸಾವಿರಾರು ವರ್ಷಗಳ ಇತಿಹಾಸ. ನಮ್ಮ ಮಕ್ಕಳಲ್ಲಿ ಬೇಡ, ನಮ್ಮನ್ನ ನೋಡೋಣ, ಈಗಿನ ಮಕ್ಕಳಿಗೆ ಸ್ವಲ್ಪ ಅದೊಂದು ಅರಿವು ಬರ್ತಾ ಇದೆ. ನಮ್ಮ ಜನರೇಷನ್ ಅವ್ರನ್ನ ಯೋಚನೆ ಮಾಡಿದ್ರೆ ನಮ್ಮ ಇತಿಹಾಸದ ಬಗ್ಗೆ ನಮ್ಗೆ ಏನ್ ಅಭಿಮಾನ ಇತ್ತು? ನಮ್ದು ಅಭಿಮಾನವನ್ನ ಪೂರ್ತಿ ನಾಶ ಮಾಡ್ಲಾಗಿತ್ತು. ಅದು ಈ ಒಂದು ಆಕ್ರಮಣ ಮಾಡಿದ್ರಲ್ಲ ಬೇರೆ ಬೇರೆ ದೇಶದವ್ರು ಬಂದು, ಆ ಆಕ್ರಮಣಗಳ ಫಲ. ನಮ್ಮ ಮೂಲವಾಗಿ ನಮ್ಮ ಅಭಿಮಾನಕ್ಕೆ, ನಮ್ಮದನ್ನು ಹೆಮ್ಮೆಗೆ ಅವರು ಪೆಟ್ಟು ಕೊಟ್ರು. ಇಲ್ಲೂ ಈಜಿಪ್ಟ್ ಅಲ್ಲೂ ಅದನ್ನೇ ಮಾಡಿದ್ದು. ಹೇಗೆ ನಮ್ಮ ದೇಶವನ್ನ ಬೇಕಾದಷ್ಟು ಹೊರಗಿನ ಪರಕೀಯರು ಲೂಟಿ ಮಾಡಿದ್ರು, ಹಾಗೆ ಈ ಈಜಿಪ್ಟ್ ಅನ್ನು ಕೂಡ ನೂರಾರು ಸಾವಿರಾರು ವರ್ಷಗಳ ತನಕ ಲೂಟಿ 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 ಸಾಂಸ್ಕೃತಿಕವಾಗಿ ಇವತ್ತು ಈ ಸಂಸ್ಕೃತಿಯನ್ನ ಏನಿತ್ತು ಈಜಿಪ್ಷಿಯನ್ ಸಂಸ್ಕೃತಿ ಅವತ್ತಿಂದು, ಯಾರು ಇಲ್ಲ ಅಲ್ಲಿ. 0 ಅಬ್ಸಲ್ಯೂಟ್ಲಿ. ಇವತ್ತು ಪೂರ್ತಿ ಅಲ್ಲಿರೋ ಮುಕ್ಕಾಲು ಭಾಗ ಇಸ್ಲಾಂ ಸಂಸ್ಕೃತಿ ಇದೆ, ಮತ್ತೆ ಬಹಳಷ್ಟು ಮಟ್ಟಿಗೆ ಕ್ರಿಶ್ಚಿಯನ್ ಸಂಸ್ಕೃತಿ ಇದೆ. ಪ್ರಾರಂಭದಲ್ಲಿ ಕ್ರಿಶ್ಚಿಯನ್ಸ್ ಬರ್ತಾರೆ. ಈ BC ನಮ್ಮ ಕ್ರಿಶ್ಚಿಯನ್ ಎರ ಸ್ಟಾರ್ಟ್ ಆದ ನಂತರ ಆ ಪ್ರಾರಂಭದ ದಿನಗಳಲ್ಲಿ ಕ್ರಿಶ್ಚಿಯನ್ಸ್ ಬಂದು ಅವರು ಅಲ್ಲಿ ದೇವಸ್ಥಾನಗಳನ್ನ ಒಡೆದು ಹಾಳು ಮಾಡ್ತಾರೆ. ಅಲ್ಲಿದ್ದಂತ ಶಿಲ್ಪಗಳನ್ನೆಲ್ಲ ಕೆತ್ತಿ ಹಾಳು ಮಾಡಿ ಹಾಕಿದ್ದಾರೆ. ಅದರಲ್ಲಿ ಒಡೆದು ಅದನ್ನ ಅವರಿಗೆ ಅವರ ಧರ್ಮಕ್ಕೆ ಸೂಟ್ ಆಗುವ ಹಾಗೆ ಅದನ್ನ ಮರು ಹೊಂದಾಣಿಕೆ ಮಾಡಿದ್ದಾರೆ. ಫಸ್ಟ್ ಕ್ರಿಶ್ಚಿಯನ್ಸ್ ಮಾಡಿದ್ರು ನೂರಾರು ವರ್ಷಗಳ ತನಕ. ಅದ್ರ ನಂತರ ಇಸ್ಲಾಂ ಅವರು ಮಾಡಿದ್ದಾರೆ. ಅವ್ರು ಅದನ್ನ ಹೇಳಲ್ಲ, ಇಸ್ಲಾಮ್ಸ್ ಅವ್ರು ಮುಸ್ಲಿಮ್ಸ್, ಯಾಕಂದ್ರೆ ಇವತ್ತು ಮುಸ್ಲಿಂ ದೇಶ ಅದು. ಹಾಗಾಗಿ ಮತ್ತೆ ಅವರಿಗೆ ಹೆಚ್ಚಿನ ಒಂದು ಆರ್ಥಿಕತೆಯನ್ನು ತಂದು ಕೊಡ್ತಾ ಇರೋದು ಇದು ಟೂರಿಸಂ. ಸೊ ಹಾಗಾಗಿ ಅವ್ರು ಅದನ್ನ ಹೇಳಲ್ಲ. ಇಸ್ಲಾಮೀಕರಣ ಆಯ್ತು ಅಂತ ಅವ್ನು ಎಲ್ಲೂ, ಅವರಿಂದ ನಾಶ ಆಯ್ತು ಅಂತ ಅವ್ನು ಎಲ್ಲೂ ಹೇಳಲಿಲ್ಲ ನಮ್ ಗೈಡ್. ಕ್ರಿಶ್ಚಿಯನ್ಸ್ ಹಾಳು ಮಾಡಿದ್ರು ಅಂತ ಹೇಳಿ ಶಿಲ್ಪಗಳ ಬಗ್ಗೆ, ದೇವಸ್ಥಾನಗಳನ್ನ ಕುಟ್ಟಿ ತೂತ ಮಾಡಿ ಹಾಳು ಮಾಡಿ ಹಾಕಿದ್ದಾರೆ ಶಿಲ್ಪಗಳನ್ನ. ಅದೆಲ್ಲ ತೋರಿಸ್ತಾರೆ. ಹಾಗೆ ಬೇರೆ ಬೇರೆ ಜನಾಂಗಗಳು ಅಲ್ಲಿ ಬಂದು, ರೋಮನ್ಸ್ ಬಂದ್ರು, ಗ್ರೀಕರು ಬಂದ್ರು. ಅದು ಮುಂಚೆ ರಾಣಿ ಕ್ಲಿಯೋಪಾತ್ರನ ಕಾಲ, ಅಲ್ಲಿಗೆಲ್ಲ ರಿಲೇಟ್ ಆಗುತ್ತೆ ಅದು. ಅದಾದ ನಂತರ ಕ್ರಿಶ್ಚಿಯನ್ಸ್ ಆಳಿದ್ರು, ಅದಾದ ನಂತರ ಮುಸ್ಲಿಮ್ಸ್. ಈಗ ಫುಲ್ ಅಲ್ಲಿ ಹಳೆ ಸಂಸ್ಕೃತಿ ಏನಿತ್ತು ಅದು ಇಲ್ಲ. ಬರೀ ಇಲ್ಲಿ ಈ ರೀತಿಯಾಗಿ ನಾವು ನೋಡಕ್ ಹೋದರೂ ಮ್ಯೂಸಿಯಂಗಳಲ್ಲಿ ಇದೆ ಅಷ್ಟೇ. ಸೊ ಇದು ಆ ದೇಹವನ್ನ ಅಲ್ಲಿ ಸಂರಕ್ಷಣೆ ಮಾಡಿಡೋದಕ್ಕೆ ಮಾಡ್ತಾ ಇದ್ದಂತ ಸ್ಯಾಕ್ರೋಫೇಗಸ್ ಅಂತ ಕರೀತಾರೆ. ಶವಪೆಟ್ಟಿಗೆ ಕಲ್ಲಿಂದು. ಇದು ಹೊರಭಾಗದಲ್ಲಿ ಕಲ್ಲಿಂದು ಶವಪೆಟ್ಟಿಗೆ, ಅದರ ಒಳಭಾಗದಲ್ಲಿ ಮತ್ತೆ ಮರದ್ದು, ಮತ್ತೆ ಅದರ ಭಾಗದಲ್ಲಿ ಅವರವರ ಕೆಪಾಸಿಟಿ, ಆರ್ಥಿಕ ಸ್ಥಿತಿಗತಿ, ರಾಜರಾಗಿದ್ರೆ ಚಿನ್ನದ ಶವಪೆಟ್ಟಿಗೆಗಳು. ಅದರಲ್ಲಿ ದೇಹವನ್ನ ಇಟ್ಟು ಅದನ್ನ ಭೂಮಿಯಲ್ಲಿ ಹೂತಾಕ್ತಾ ಇದ್ರು. ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ, ಚಿನ್ನವನ್ನ 100 ಕೆಜಿ ಚಿನ್ನ, ಸಣ್ಣ ಪುಟ್ಟ ಚಿಲ್ಲರೆ ಚಿನ್ನ ಅಲ್ಲ ಅದು. ನಿಮ್ಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ. ಟುಟುಂಕಾಮೆನ್ ಅಂತ ಕೊನೆಯ ರಾಜ ಅವನು. ಅಂದ್ರೆ ಕೊನೆಯ ರಾಜ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಡುವಂತದ್ದು ಎಲ್ಲ ಚಿತ್ರಗಳಲ್ಲೂ. ಆತನ ರಾಜನ ಶವಪೆಟ್ಟಿಗೆ 110 ಕೆಜಿ ಇತ್ತು ತೂಕ. ಸೊ 110 ಕೆಜಿ ಶವಪೆಟ್ಟಿಗೆ, ಅವನ ಮುಖವಾಡ 11 ಕೆಜಿ, ಇಷ್ಟು ಕೆಜಿ ಸಿಕ್ಕಿದ್ದು. ಅಂದ್ರೆ ಬರೀ ಶವಪೆಟ್ಟಿಗೆಗೆ ಸಂಬಂಧಪಟ್ಟಂಗೆ ಅಷ್ಟನ್ನ ಅವ್ರು ಮಣ್ಣಲ್ಲಿ ಹೂತಾಕ್ತಾ ಇದ್ರು. ಅಂದ್ರೆ ಅವರಲ್ಲಿ ಎಂಥ ಒಂದು ಸಮೃದ್ಧಿ ಇದ್ದಿರ್ಬೇಕು, ಆರ್ಥಿಕವಾಗಿ ಅವರ ಪರಿಸ್ಥಿತಿ ಎಷ್ಟು ಸುಪೀರಿಯರ್ ಆಗಿದ್ದಿರ್ಬೇಕು. ಅದು ಇವತ್ತು ಅವ್ರದ್ದು ಆರ್ಥಿಕ ಸ್ಥಿತಿ ತುಂಬಾ ಡೌನ್. ತುಂಬಾ ಏನ್ ವ್ಯತ್ಯಾಸ ಇಲ್ಲ. ನಮ್ಮ ರೂಪಾಯಿಗೂ ಈಜಿಪ್ಷಿಯನ್ ಪೌಂಡ್ ಅಂತ ಹೇಳ್ಕೊತಾರೆ ಅವರು. 2.5 ಸ್ಟಿಲ್ ಜಾಸ್ತಿ ಇದೆ ಅವ್ರದ್ದು ನಮ್ದಕ್ಕಿಂತ. ಒಂದು ಈಜಿಪ್ಷಿಯನ್ ಪೌಂಡ್ ಸುಮಾರು $2.30 ಈಕ್ವಲ್ ಆಗುತ್ತೆ. ಆದ್ರೆ ಲೂಟಿ ಮಾಡಿದವ್ರದ್ದು ಡಾಲರ್ಗಳು, ಲೂಟಿ ಹೊಡೆದವ್ರದ್ದು ಪೌಂಡ್ಗಳು ಇವತ್ತು ಎಷ್ಟು ರೂಪಾಯಿ ಇದೆ ಲೆಕ್ಕ ಹಾಕೊಳ್ಳಿ ನೀವು. ಸೊ ಇದು ಈಜಿಪ್ಷಿಯನ್ ಕೂಡಲೇ ಅದೇ ಒಂದು ಪಿರಮಿಡ್ ನನ್ನ ಮಮ್ಮಿ ಮೇನ್ ಆಗಿ. ಇದು ಮಮ್ಮಿ ಮಾಡೋದಕ್ಕೆ ಉಪಯೋಗಿಸ್ತಿದ್ದಂತ ಟೇಬಲ್ ಅನ್ಕೋಬಹುದು. ಸೊ ಆ ದೇಹವನ್ನ ಅವ್ರು ಏನ್ ಮಾಡ್ತಾರೆ, ಒಂದ್ ಕಡೆ ತಂದು ಒಂದ್ ಕಡೆ ಅದ್ರ ಮೇಲೆ ಇಟ್ಟು ಆ ದೇಹದ ಒಳಭಾಗವನ್ನು, ಹೊಟ್ಟೆಯನ್ನ ಕತ್ತರಿಸಿ ತೆಗೆದು ಅದರಲ್ಲಿದ್ದಂತಹ ಒಳಗಿದ್ದ ಅಂಗಾಂಗಗಳನ್ನೆಲ್ಲ ಹೊರಗೆ ತೆಗಿತಾರೆ. ಹಾರ್ಟ್ ಒಂದು ಮಾತ್ರ ಅಲ್ಲಿ ಬಿಡ್ತಾರೆ, ಹೃದಯ ಮಾತ್ರ. ಅವ್ರು ಹೃದಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಹೃದಯವನ್ನ ಅಲ್ಲಿ ಬಿಡ್ತಾರೆ. ಉಳಿದಿದ್ದನ್ನೆಲ್ಲ ತೆಗೆದು, ಅಂಗಾಂಗಗಳನ್ನ ಒಂದೊಂದಾಗಿ ತೆಗೆದು ಜಾರ್ಗಳಲ್ಲಿ ಸಪರೇಟ್ ಆಗಿ ಬೇರೆ ಬೇರೆ ಪಾತ್ರೆಗಳಲ್ಲಿ ಇಡ್ತಾರೆ. ಅದ್ರದ್ದು ಬೇರೆ ಬೇರೆ ಕಲ್ಲಿಂದಿರ್ಬೋದು ಅಥವಾ ಮೆಟಲ್ದಿರ್ಬೋದು, ಬೇರೆ ಬೇರೆ ಪಾತ್ರೆಗಳಲ್ಲಿ, ಚಿನ್ನದಿರ್ಬೋದು, ಯಾವುದೇ ಇರ್ಬೋದು, ಇಟ್ಬಿಟ್ಟು ಅದರಲ್ಲಿ ಸಂರಕ್ಷಣೆ ಮಾಡ್ತಿದ್ರು. ಆಮೇಲೆ ತಲೆ ಇದನ್ನ ಆ ರೀತಿ ಕಟ್ ಮಾಡಿ ಎಲ್ಲ ಮಾಡ್ಬೇಕಾದಾಗ ಸಹಜವಾಗಿ ಅದು ದೇಹದಿಂದ ದ್ರವಗಳು ಊಜಾಗ್ತಾವಲ್ವಾ, ಅದೆಲ್ಲ ಬಂದು ಇಲ್ಲಿ ಕಲೆಕ್ಟ್ ಆಗೋದಕ್ಕೆ ಇಲ್ಲಿ ಈ ತರದ ವ್ಯವಸ್ಥೆ.
ತಲೆ ಒಳಗಡೆ ಇದ್ದಂತ ಮೆದುಳು ಅದನ್ನ ಕಡ್ಡಿ ಹಾಕಿ, ಕಬ್ಬಿಣದ ಕಡ್ಡಿಗಳನ್ನ ಮೂಗಿನ ಮುಖಾಂತರ ಕಡ್ಡಿನ ಹಾಕಿ ತಲೆ ಒಳಗಡೆ ಹೋಗುವಾಗೆ ರೀಚ್ ಆಗೋ ಹಾಗೆ ಮಾಡಿ ಅದನ್ನ ಇದ್ದಂತಹ ಮೆದುಳು ಕರಗಿ ಹೊರಗೆ ಬರೋ ಹಾಗೆ ಹೊರಗೆ ತೆಗಿತಾ ಇದ್ರು. ಅನಾಟಮಿ ನಾಲೆಡ್ಜ್ ಎಷ್ಟಿತ್ತು ನೋಡಿ ಅಲ್ಲಿಂದ ಮಾಡ್ಬೇಕಂತ. ಸೊ ಅದನ್ನ ತೆಗಿತಾ ಇದ್ರು. ಜೊತೆಗೆ ಹಾರ್ಟ್ ಬಿಟ್ರೆ ಉಳಿದಿದ್ದೆಲ್ಲದನ್ನು ತೆಗೆದಿರ್ತಿದ್ರು. ಅದು ಬಿಟ್ರೆ ಉಗುರು, ಮೂಳೆ ಅದೆಲ್ಲ ಹಾಗೆ ಇರ್ತಾ ಇತ್ತು. ಸೊ ದೇಹದ ಒಳಭಾಗಗಳನ್ನೆಲ್ಲ ತೆಗೆದು ಒಂದ್ ಕಡೆ ಇಟ್ಟು ಈ ದೇಹದಲ್ಲಿ ಒಳಗಡೆ ಉಪ್ಪನ್ನ ತುಂಬಿ ಇಡ್ತಾ ಇದ್ರು. ಅದು ನೀರಿನ ಅಂಶ ಎಲ್ಲ ಹೀರ್ಕೊಳ್ಳೋದಕ್ಕೆ. ಸೊ ಅದು ನೀರಿನ ಅಂಶಗಳನ್ನೆಲ್ಲ ಹೀರ್ಕೊಂಡು ಅದು ಒಣಗುತ್ತಾ ಬರುತ್ತೆ ದೇಹ. ಒಣಗ್ತಾ ಬರೋ ಹಾಗೆ ಬಂದಾಗೆ ಮತ್ತೆ ಅದಕ್ಕೆ ಪೂರಕ ಏನು, ವಾತಾವರಣ ಕೂಡ ಅಲ್ಲಿ ಅದೇ ರೀತಿ ಪೂರಕ. ಅಲ್ಲಿ ಹೆಚ್ಚು ಹ್ಯೂಮಿಡ್ ವಾತಾವರಣ ಇಲ್ಲ, ಗಾಳಿಯಲ್ಲಿ ಆಗ್ಲಿ ಅದ್ರಲ್ಲಿ ಬ್ಯಾಕ್ಟೀರಿಯಾಗಳಿಲ್ಲ, ನೀರಿನ ಅಂಶ ಕಮ್ಮಿನೇ, ಒಂದು ಮರುಭೂಮಿ ತರದ ವಾತಾವರಣ. ಸೊ ಹಾಗಾಗಿ ಕೆಡುವುದಿಲ್ಲ, ವಸ್ತುಗಳು ಅಷ್ಟು ಸುಲಭವಾಗಿ ಕೊಳೆಯುವುದಿಲ್ಲ. ಸೊ ಇವರು ಉಪ್ಪಿನ ದ್ರಾವಣದಲ್ಲಿ ಅದನ್ನ ದೇಹವನ್ನ ಇಡ್ತಾ ಇದ್ರು. ಮತ್ತೆ ಅದನ್ನ ಈ ಪ್ರಕ್ರಿಯೆ ಮಮ್ಮಿಫಿಕೇಶನ್ ಅಂತ ಏನು ನಾವು ಇವತ್ತು ಕರಿತೀವಿ, ಈ ಹೋಲ್ ಪ್ರಕ್ರಿಯೆ ಸುಮಾರು 2 ತಿಂಗಳ ತನಕ ನಡೀತಾ ಇತ್ತು. ಸೊ ಅಷ್ಟರಲ್ಲಿ ಅವನು ಸತ್ತಂತ ವ್ಯಕ್ತಿಗೆ ದೇಹ ಅದನ್ನ ಎಲ್ಲಿ ಹೂತಾಕ್ಬೇಕು, ಅದೊಂದು ಸಮಾಧಿ, ಅದು ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಪರಿಕರಗಳನ್ನೆಲ್ಲ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ರು. ಎಲ್ಲ ಪ್ರತಿಯೊಂದು ಮುಖವಾಡ ಗಿಕ್ವಾಡ ಎಲ್ಲ ರೆಡಿ ಆಗ್ತಾ ಇತ್ತು. ಸೊ ಆ ಮಮ್ಮಿ ಅನ್ನೋ ಪದ ಕೂಡ ಹಾಗೇನೆ. ಅದು ಮಮ್ಮಿ ಅಂದ್ರೆ ಟಾರ್ ಅನ್ನೋ ಅರ್ಥ ಬರುತ್ತೆ, ಬಿಟುಮೆನ್ ಇವತ್ತು ನಾವು ಬಳಸ್ತೀವಲ್ಲ ಅದು ಆ ಪದ. ಅದನ್ನ ಯಾಕೆ ಬಂತು ಅಂದ್ರೆ ಈ ದೇಹ ಒಣಗಿದ್ಮೇಲೆ ಕಪ್ಪಾಗತ್ತಲ್ಲ, ಫುಲ್ ಕಪ್ಪಾಗತ್ತೆ. ಸೊ ಹಾಗಾಗಿ ಅದಕ್ಕೆ ಆ ಮಮ್ಮಿ ಅನ್ನೋ ಹೆಸರು ಅದಕ್ಕೆ ಬರುತ್ತೆ. ಸೊ ಅಷ್ಟೆಲ್ಲ ಮಾಡಿ ಅದನ್ನ ಪ್ರಾಸೆಸ್ ಮಾಡಿ ಒಣಗಿಸಿ ಅದಕ್ಕೆ ಕೆಲವು ಸುಗಂಧ ದ್ರವ್ಯಗಳನ್ನ ಮತ್ತೆ ರೆಸಿನ್ಸ್ ಆಯಿಲ್ಗಳನ್ನ, ಸೆಡರ್ ಆಯಿಲ್ಗಳು, ಬೇರೆ ಬೇರೆ ತರದ ಆಯಿಲ್ಗಳು, ಅವುಗಳನ್ನೆಲ್ಲ ಅದಕ್ಕೆ ಹಚ್ಚಿಬಿಟ್ಟು ಆಮೇಲೆ ಅದನ್ನ ಮಸ್ಲಿನ್ ಬಟ್ಟೆಯಲ್ಲಿ ಮತ್ತೆ ಲಿನನ್ ಬಟ್ಟೆಯಲ್ಲಿ ಸುತ್ತಿ ಅದನ್ನ ಆ ಒಂದು ಮಮ್ಮಿಯನ್ನ ಶವಪೆಟ್ಟಿಗೆ ಒಳಗಡೆ ಇರಿಸಲಾಗ್ತಾ ಇತ್ತು. ಆ ಬಟ್ಟೆ ಸುತ್ತಕ್ಕೆ ಬಳಸುವಂತ ಬಟ್ಟೆ ಕೂಡ ನಮ್ಮ ದೇಶದಿಂದ ಹೋಗ್ತಾ ಇತ್ತು ಅಂತ ನಂಗೊಂದು ರೆಫರೆನ್ಸ್ ಸಿಕ್ತು. ಕನ್ಕ್ಲೂಸಿವ್ ಆಗಿ ಸಿಕ್ಕಿಲ್ಲ, ಯಾಕಂದ್ರೆ ಆ ಕಾಲದಲ್ಲಿ ನಮಗೂ ಅವರಿಗೂ ಲಿಂಕ್ಸ್ ಇತ್ತು, ಟ್ರೇಡ್ ಲಿಂಕ್ಸ್ ಇತ್ತು. ನೋಡಿ, ಇದು ಮರದ ಪೆಟ್ಟಿಗೆ, ಇದ್ರ ಒಳಭಾಗದಲ್ಲಿ ದೇಹವನ್ನ ಇಡ್ತಿದ್ರು. ಆ ಮಮ್ಮಿದು ದೇಹಗಳು ಕೆಲವು ಮುಂದೆ ತೋರಿಸ್ತೀನಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇಷ್ಟು ರಿಚ್ ಆಗಿ ಇಡೋರು ಕೈನಲ್ಲಿ ಒಂದು ಈ ದೇಹದ ಮುದ್ರೆ, ಆ ಡೆಡ್ ಬಾಡಿನ ಅದರ 2 ಹಸ್ತಗಳನ್ನ ಎದೆ ಮೇಲೆ ಅಕ್ರಾಸ್ ಅಡ್ಡಡ್ಡ ಇಟ್ಟ ಹಾಗೆ ಆ ಪೊಸಿಷನ್ ಅಲ್ಲಿ ಇಡ್ತಾ ಇದ್ರು. ಸೊ ಅದೇ ರೀತಿ ಮೇಲ್ಗಡೆ ಕೂಡ ಅವರು ಶವಪೆಟ್ಟಿಗೆನೂ ಕೂಡ ಅದೇ ರೀತಿ ಮಾಡ್ತಾ ಇದ್ರು. ಸೊ ಇಲ್ಲಿ ಬೇರೆ ಬೇರೆ ಪಾತ್ರೆಗಳು, ಇದ್ರ ಒಳಗಡೆ ಬೇರೆ ಬೇರೆ ಅಂಗಗಳನ್ನ ಹಾಕಿಡ್ತಾ ಇದ್ರು. ಇದೆಷ್ಟನ್ನು ಕೂಡ ಒಳಗಡೆ ಅವರು ಸಮಾಧಿ ಒಳಗಡೆ ಇರಿಸಲಾಗ್ತಾ ಇತ್ತು. ಸೊ ಇಲ್ಲಿ ಈ ಮರದ ಒಂದು ಈ ಪೆಟ್ಟಿಗೆಯಲ್ಲಿ ಓಪನ್ ಮಾಡಿ ಇಡೋದಕ್ಕೆ ಇಲ್ಲಿ ಅವಕಾಶ ಅದನ್ನ ಕಲ್ಪಿಸಿರುವುದನ್ನ ನೀವು ನೋಡ್ಬೋದು. ಸೊ ನಾನು ಹೇಳ್ದೆ ಬರೀ ಮನುಷ್ಯನ್ ಮಾತ್ರ ಅಲ್ಲ, ಪ್ರಾಣಿಗಳನ್ನು ಕೂಡ ಮಮ್ಮಿಫಿಕೇಶನ್ ಮಾಡ್ತಾ ಇದ್ರು ಅಂತ. ಅವರು ನಮ್ಮ ಹಾಗೇನೆ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಮತ್ತೆ ಸರ್ಪಗಳನ್ನ ಎಲ್ಲ ಪೂಜೆ ಮಾಡ್ತಾ ಇದ್ದಂತ ಒಂದು ಜನಾಂಗ ಆಗಿದ್ರು. ಸೊ ಇದರಲ್ಲಿ ಹಸುಗಳನ್ನು ಕೂಡ ಅವ್ರು ತುಂಬಾ ಪೂಜೆ ಮಾಡ್ತಾ ಇದ್ರು. ಇದು ನೋಡಿ, ಇದರಲ್ಲಿ ಮದರ್ ಆಫ್ ಬುಚಿಸ್ ಅಂತ ಹೇಳ್ತಾರೆ, 2 ರಿಂದ 3ನೇ ಶತಮಾನದ್ದು. ಇದನ್ನ ಮದರ್ ಆಫ್ ಬುಚಿಸ್, ಯಾರು ಬುಚಿಸ್, ಯಾರು ಬುಚಿಸ್ ಬುಲ್ ಆಫ್ ದಿ ಗಾಡ್ ಮೊಂಟು. ಮೊಂಟು ಅನ್ನೋ ದೇವನ ತಾಯಿ ಆ ಹಸು. ಆದ್ರಿಂದ ಅದು ಒಂದು ದೈವಿಕ ಇರುವಂತಹ ಒಂದು ಜೀವಿ. ಆದ್ರಿಂದ ಅದನ್ನ ಮಮ್ಮಿಫಿಕೇಶನ್ ಮಾಡಿದ್ರು. ಸೊ ಅಲ್ಲಿ ಏನ್ ಮಾಡಿದ್ರಂತೆ, ಅದನ್ನ ಹೊಟ್ಟೆ ತೆಗಿಬೇಕಲ್ಲ, ಎಲ್ಲ ತೆಗೆದು ನೋಡಿ, ಜುನಿಪರ್ ಮರದ ಎಕ್ಸ್ಟ್ರಾಕ್ಟ್ ಅನ್ನು ಕೊಟ್ಟು ಅದನ್ನ ಹೊಟ್ಟೆ ಒಳಗಿದ್ದನ್ನೆಲ್ಲ ತೆಗೆದು ಆಮೇಲೆ ಸೆಡರ್ ಆಯಿಲ್ ಅನ್ನ ಹಾಕಿದ್ರು. ಅದು ಆ ಸೆಡರ್ ಆಯಿಲ್ ಅನ್ನುವಂಥದ್ದು ಟರ್ಪೆಂಟೈನ್ ತರದ ಒಂದು ಗುಣಧರ್ಮ ಇದ್ದಂತ ಒಂದು. ಸೊ ಅದನ್ನ ಹಾಕಿದಾಗ ಅದೇನಾಗುತ್ತೆ, ಒಳಭಾಗದಲ್ಲಿ ಇದ್ದಂತ ಆರ್ಗನ್ಗಳೆಲ್ಲ ಕರಗಿ ಹೋಗ್ತವೆ. ಅದನ್ನ ದೇಹದಿಂದ ಹೊರಗೆ ಎಳಿತಾರೆ. ಆಮೇಲೆ ಆ ಬಾಡಿನ ಒಣಗಿಸ್ತಾರೆ, ಯಾವ್ದ್ರಿಂದ, ಉಪ್ಪಿನಿಂದ, ನ್ಯಾಟ್ರಾನ್. ಅದಾದ ನಂತರ ಒಣಗಿಸಿದ್ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಅದನ್ನ ಪುನಃ ಈ ಒಂದು ಸುಗಂಧ ಇರುವಂತಹ ಒಂದು ಆಯಿಲ್ಗಳನ್ನ ಮಾಡಿ ಅದನ್ನ ಬಟ್ಟೆನಲ್ಲಿ ಸುತ್ತಿ ಅದಕ್ಕೆ ರಾಯಲ್ ಬರಿಯಲ್ ಕೊಡ್ತಾರೆ. ಸೊ ಇದನ್ನ ಕೂರೋದಕ್ಕೆ ಆ ಒಂದು ಕಬ್ಬಿಣದ ಕ್ಲ್ಯಾಂಪ್ಗಳನ್ನೆಲ್ಲ ವ್ಯವಸ್ಥೆ ಮಾಡಿ ಕೂತಿರೋ ಪೊಸಿಷನ್ ತರ್ತಾರೆ ಈ ಒಂದು ಈ ಮಮ್ಮಿಗೆ. ಸೊ ಇಲ್ಲಿ ನೋಡಿ, ಅದು ದೈವಿಕತೆಯ ಸಂಕೇತ ಅಂತ ಒಂದು ಡಿಸ್ಕ್, ತಲೆ ಮೇಲೆ ಒಂದು ಡಿಸ್ಕ್, ಅದಕ್ಕೆ ಒಂದು ಕಿರೀಟದ ಹಾಗೆ ಆಕಾರಗಳು. ಸೊ ಇಲ್ಲಿ ಅಷ್ಟಾದ್ಮೇಲೆ ಇದು ಮನುಷ್ಯನ ಒಂದು ದೇಹವನ್ನ ಆತರ ಮಮ್ಮಿಫಿಕೇಶನ್ ಮಾಡಾದ್ಮೇಲೆ ಅವನ ತಲೆಯ ಭಾಗಕ್ಕೆ ಈ ರೀತಿಯಾಗಿ ಒಂದು, ನಾವು ಏನ್ ಹೇಳ್ಬೋದು, ಇದನ್ನ ಮಾಸ್ಕ್, ಕವಚ ತರದನ್ನ ಹಾಕ್ತಾ ಇದ್ರು. ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ತಲೆ ಇದ್ರ ಒಳಭಾಗದಲ್ಲಿ ಹೋಗ್ತಾ ಇತ್ತು, ಇಲ್ಲಿ ಗ್ಯಾಪ್ ಇರೋದು ಕಾಣುತ್ತೆ, ಮೆಟಲ್ ಇಂದ ಮಾಡ್ಲಾಗಿದ್ದು ಅದು. ಸೊ ತಲೆ ಇದ್ರ ಒಳಭಾಗದಲ್ಲಿ ಇರ್ತಾ ಇತ್ತು. ಸೊ ಇದು ಒಂದು ಗಂಡ ಹೆಂಡತಿಯ
ಮಾಸ್ಕ್ಗಳು ಯೂಯ ಮತ್ತೆ ತೂಯ ಅಂತ ಹೇಳ್ತಾರೆ. ಒಂದು ಪ್ರಿನ್ಸ್ಲಿ ಏನ್ ಹೇಳಿದ್ರು ಪುರೋಹಿತರು ಅಂತ ಹೇಳ್ತಾರೆ, ರಾಜ ಪುರೋಹಿತರು ಅಂತ. ಅವ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಇರ್ತಾ ಇತ್ತು. ಸೊ ಅವ್ರದ್ದು ಮಮ್ಮಿ. ಸೊ ಇದು ಅದ್ರದ್ದು ಮಮ್ಮಿದು ದೇಹಕ್ಕೆ ತಲೆಭಾಗಕ್ಕೆ ಮುಚ್ಚುವುದಕ್ಕೆ ಇಟ್ಟಿದ್ದಂತಹ ಈ ಮುಖವಾಡಗಳು. ಇದನ್ನ ಸಾಮಾನ್ಯವಾಗಿ ನಾವು ಈಜಿಪ್ಟಿನ ಸಂಕೇತವಾಗಿ ತುಂಬಾ ಕಡೆ ಈ ತರದನ್ನ ನಾವು ನೋಡ್ತೀವಿ. ಸೊ ಇದು ನೋಡಿ, ಇದು ಒಂದು ನಿಜವಾದ ಮಮ್ಮಿ. ಈಗ ನಾನು ಫಸ್ಟ್ ಏನ್ ತೋರಿಸಿದೆ ಎರಡು ಮಾಸ್ಕ್ಗಳು, ಅದು ಈ ತಲೆಯನ್ನ ಕವರ್ ಮಾಡಿರೋವು. ಇದು ಈಗ ಎಲ್ಲ ನಾವು ತೆಗೆದು ತೋರ್ಸಕ್ ಇಟ್ಟಿದ್ದಾರೆ. ಇದ್ರ ಒಳಗಡೆ ಫುಲ್ ಇದೇ ರೀತಿ ಬಟ್ಟೆ, ಇದು ಹಳೆ ಬಟ್ಟೆ ನೋಡಿ, ಅವತ್ತಿಂದೇ ಕಾಲದ ಬಟ್ಟೆ, ಎಷ್ಟೋ ಸಾವಿರ ವರ್ಷದ್ದು, 2,500-3,000 ವರ್ಷದ ಹಿಂದಿಂದು. ನೋಡಿ ಇಲ್ಲಿ ಅದರ ಮಮ್ಮಿಯ ಕೈಗಳು ಎಷ್ಟು ಒಣಗಿ, ಒಳಗಡೆ ಮೂಳೆ, ಉಗುರು ಅಷ್ಟು ಸ್ಪಷ್ಟವಾಗಿ, ಎಷ್ಟು ಸಾವಿರ ವರ್ಷಗಳ ಹಿಂದಿಂದು. ತಲೆ ಕೂದಲು ಇದು ಕೆಂಪು ರೆಡ್ಡಿಶ್ ಆಗಿ ತಲೆ ಕೂದಲು ಕಾಣ್ತಾ ಇತ್ತು. ಇದನ್ನ ಕೇಳ್ದೆ, ನಾವೀಗ ನಾವು ವೆಸ್ಟರ್ನರ್ಸ್ ನೋಡ್ತೀವಲ್ಲ, ಆ ತರ ಒಂದು ಈ ಕೆಂಚು ತಲೆ ಕೂದಲು ಅದು ಹೇಗೆ ಅಂತ ಕೇಳಿದೆ. ಅವನು ನನ್ ಗೈಡ್ ಹೇಳ್ದ ಅದಕ್ಕೆ ಬಣ್ಣ ಹಾಕಿದ್ರು ಅಂತ. ಸೊ ಬಣ್ಣ ಹಾಕಿದಾಗಿದ್ರೆ ಏನ್ ಬಣ್ಣ ಹಾಕಿದ್ರು ಅವತ್ತು? ಇವತ್ತು ನಾವು ಇದು ಹಾಕೊಂಡ್ರೆ, ಹೆನ್ನ ಹಾಕೊಂಡ್ರೆ ಅಥವಾ ಆರ್ಟಿಫಿಷಿಯಲ್ ಡೈ ಹಾಕೊಂಡ್ರೆ ಈ ಗೋಲ್ಡನ್ ಕಲರ್ ಬರುತ್ತೆ. ಸೊ ಅವತ್ತಿನ ದಿವಸದಲ್ಲಿ ಏನ್ ಬಣ್ಣ ಹಾಕೊಳ್ತಿದ್ರು ಅದ್ರ ಮಾಹಿತಿ ನಂಗೆ ಸಿಗ್ಲಿಲ್ಲ. ಮುಖ ನೋಡಿ, ಮುಖ, ಈ ಲಿಪ್ಸ್, ಪ್ರತಿಯೊಂದು ಅವತ್ತು ಏನು ತೀರಾ ಏನು ತುಂಬಾ ಹಳೇದು. ಇದು 2,500 ವರ್ಷದ ಹಿಂದಿಂದು, 2.5 ಪ್ಲಸ್ ನಮ್ದು ಇತ್ತೀಚೆಗಿನ ಮತ್ತೆ ಒಂದು 2,000 ವರ್ಷ ಅಷ್ಟು ಹಳೇದು ಅಂತ ನಮ್ಗೆ ಆ ಫೀಲಿಂಗೇ ಬರಲ್ಲ. ಇದು ಇನ್ನೊಂದು ಲೇಡಿ, ಅದು ಕೂದಲು ನೋಡ್ಬೋದು, ಗಂಡ ಹೆಂಡತಿ ಇಬ್ರು ಅಂತ ಹೇಳ್ತಾರೆ. ಸೊ ಇದು ಗಂಡ ಹೆಂಡತಿ ಅನ್ನೋದು ಹೆಂಗ್ ಗೊತ್ತಾಯ್ತು? ಇದು 2,000 ವರ್ಷ ಅನ್ನೋದು ಹೇಗ್ ಗೊತ್ತಾಯ್ತು? ಈ ಕಣ್ಣಿನ ನೋಡಿ, ಕಣ್ಣಿನ ರಚನೆಗಳು ಎಲ್ಲ ಒಣಗಿ ಎಷ್ಟು ಪಕ್ಕಾ ಆಗಿರ್ತವೆ. ಮತ್ತೆ ಮುಖ ಮುದ್ರೆಗಳನ್ನ ನಾವು ನೋಡ್ಬೋದು, ಅವ್ರದ್ದು ಈ ಹಣೆಯ ಪೊಸಿಷನ್ ಇರ್ಬೋದು. ಅದನ್ನೆಲ್ಲ ನೋಡ್ತಾ ಹೋದ್ರೆ ಇವ್ರು ಯಾವ ಜನಾಂಗ ಅಂತ, ಅಂದ್ರೆ ಯಾರ್ ತರ ಇದ್ರು ನೋಡಕ್ಕೆ? ಆಫ್ರಿಕನ್ಸ್ ತರ ಇದ್ರು ಅಥವಾ ಯುರೋಪಿಯನ್ಸ್ ತರ ಇದ್ರು, ಯಾರ್ ತರ ಇದ್ರು ಅನ್ನುವಂತ ಒಂದು ಪ್ರಶ್ನೆಗಳು ಬರುತ್ತೆ. ಸೊ ಈಜಿಪ್ಟ್ ಅಲ್ಲಿ ಆಫ್ರಿಕನ್ ಗುಣಲಕ್ಷಣ ಇರುವಂತ ರಾಜರುಗಳು ಈಜಿಪ್ಟ್ ಅನ್ನು ಆಳಿದ್ದಾರೆ. ಆಮೇಲೆ ಈ ಗ್ರೀಕ್ ಮತ್ತೆ ರೋಮನ್ ಗುಣಲಕ್ಷಣಗಳು, ಮುಖ ಫೇಸ್ ಕಟ್ ಇರುವಂತ ಜನಗಳು ಆಳಿದ್ದಾರೆ. ಎರಡು ತರದವ್ರನ್ನು ನಾವಲ್ಲಿ ನೋಡ್ಬೋದು. ಸೊ ಈ ಹಣೆಯ ಪ್ರಾಮಿನೆಂಟ್ ಆಗಿ ಕಾಣುವಂತ ಬೋನ್ಸ್, ಈ ಮೂಗಿಂದು ಇದನ್ನೆಲ್ಲ, ಮತ್ತೆ ಗಲ್ಲ, ಇದೆಲ್ಲ ನೋಡ್ತಾ ಹೋದ್ರೆ ಇದು ಆಫ್ರಿಕನ್ ಲುಕ್ ಅಂತ ನಮ್ಗೆ ಅನ್ಸಲ್ಲ. ಈ ಕಪ್ಪಾಗಿದೆ, ಆದ್ರೆ ಆಫ್ರಿಕನ್ ಲುಕ್ ಅಂತ ಅನ್ಸೋದಿಲ್ಲ. ಸೊ ಇದು ಹಿರೋಗ್ಲಿಪಿಕ್ಸ್ ನ ಬರೆದಿದ್ದಂತಹ ಪ್ಯಾಪಿರಸ್. ಆಫ್ರಿಕಾ ಅಂದ್ರೆ ನಾವು ಇದು ಈಜಿಪ್ಟ್ ಅಂದ್ರೆ ನಮ್ಗೆ ಗೊತ್ತಿದೆ. ಫಸ್ಟ್ ನನ್ನ ಕೇಳ್ತಾ ಇದ್ದಿದ್ದೆ, ಕುತೂಹಲ ಇದ್ದಿದೆ ಪ್ಯಾಪಿರಸ್ ಬಗ್ಗೆ. ಅಂದ್ರೆ ಪ್ರಥಮ ಬಾರಿ ಪ್ರಪಂಚದಲ್ಲಿ ಅವರು ಬರೆಯೋದಕ್ಕೆ ಪೇಪರ್ ಅನ್ನ ಕಂಡಿಡಿದವರು ಅಂತ. ಸೊ ಈ ಪ್ಯಾಪಿರಸ್ ಅನ್ನ ಅವ್ರು ಏನ್ ಮಾಡ್ತಾ ಇದ್ರು, ಅವರು ಸಮಾಧಿ ಮಾಡಿದ್ರಿಂದ ನಮ್ಗೆ ಇವೆಲ್ಲ ಗೊತ್ತಾಯ್ತು. ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಬರವಣಿಗೆಗಳನ್ನ ಬರೆದು ಆ ಪ್ಯಾಪಿರಸ್ ಅನ್ನು ಕೂಡ ಅದನ್ನ ರೋಲ್ ಮಾಡಿ ಆ ಒಂದು ಟೂಂಬ್ಗಳಲ್ಲಿ ಏನು ಸಮಾಧಿ ಮಾಡ್ತಾ ಇದ್ರು ಅಲ್ಲಿ ಅವ್ರು ಅದನ್ನ ಇರಿಸ್ತಾ ಇದ್ರು. ಸೊ ಯಾವ ರೀತಿ ಇಡೀ ದೇಹ ಹೇಗೆ ಸುರಕ್ಷೆಯಿಂದ ಅದು ಹಾಳಾದೆ ಉಳಿದಿತ್ತೋ, ಹಾಗೆ ಈ ಪ್ಯಾಪಿರಸ್ಗಳು ಕೂಡ ಹಾಗೆ ಉಳಿದಿದ್ದಾವೆ. ಇದು ಒರಿಜಿನಲ್ ಪ್ಯಾಪಿರಸ್. ಸೊ ಇದು ಇವನ್ ಬಣ್ಣಗಳು, ಕಲರ್ಗಳು ಕೂಡ ಅವ್ರು ಏನ್ ಬರಿತಾ ಇದ್ರು ಅವತ್ತಿನ ಜನಜೀವನಕ್ಕೆ ಸಂಬಂಧಪಟ್ಟಾಗೆ, ಅದು ಎಲ್ಲ ನಮ್ಗೆ ಇವತ್ತು ಮಾಹಿತಿ ಸಿಗುದಕ್ಕೆ ಅದೇ ಕಾರಣ. ಸೊ ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ಒಬ್ಬ ಉಳುಮೆ ಮಾಡ್ತಾ ಇದ್ದಾನೆ, ಅವನ ಹೆಂಡತಿ ಇಲ್ಲಿ ಬೀಜಗಳನ್ನ ಬಿತ್ತನೆ ಮಾಡ್ತಾ ಇದ್ದಾಳೆ. ಈ ನೇಗಿಲು, ಈ ಜಾನುವಾರು. ಬೇಸಿಕಲಿ ನಾವು ವೆಟರ್ನರಿ ಡಾಕ್ಟರ್ ಆಗಿದ್ರಿಂದ ಎಲ್ಲೋದ್ರೂ ನಮ್ಗೆ ಜಾನುವಾರುಗಳ ಮೇಲೆ ಕಣ್ಣು ಬೀಳ್ತಾ ಇತ್ತು. ಸೊ ಈ ಜಾನುವಾರುಗಳು ನಮ್ಮ ಈ ಭಾರತೀಯ ಸಬ್ ಕಾಂಟಿನೆಂಟ್ ಉಪಖಂಡದಲ್ಲಿ ಏನಿದಾವೆ, ಬೆನ್ನ ಮೇಲೆ ಹಂಪ್ ಇರುವಂತ ಜಾನುವಾರುಗಳು ಆ ತರದಾಗಿರ್ಲಿಲ್ಲ, ಫ್ಲಾಟ್ ಬ್ಯಾಕ್. ಅದೇ ಹರಪ್ಪ ಮೊಹೆಂಜಾದಾರದು ನೀವು ಬುಲ್ ನೋಡ್ಬೋದು, ಅದು ಗಂಗೆ ತೊಗಲು, ಇಷ್ಟು ದೊಡ್ಡ ಗಂಗೆ ತೊಗಲು, ಬೆನ್ನ ಮೇಲೆ ಡುಬ್ಬ ಎಲ್ಲ ಇದೆ. ಇಲ್ಲಿ ಇದಕ್ಕೆ ಗಂಗೆ ತೊಗಲು ಇಲ್ಲ, ಇಲ್ಲಿ ಬೆನ್ನ ಮೇಲೆ ಡುಬ್ಬನೂ ಇಲ್ಲ. ಅಂದ್ರೆ ಅದು ಬಾಸ್ ಟಾರಸ್ ಆ ಸ್ಪೀಶೀಸಿಗೆ ಸೇರಿದಂಥದ್ದು. ಆಮೇಲೆ ಇಲ್ಲಿ ಅವರು ಎಲ್ಲ ಜೀವಿಗಳನ್ನು ಅವರು ಪೂಜೆ ಮಾಡ್ತಾ ಇದ್ರು ಅಂತ. ನೈಲ್ ನದಿ ಕೂಡ ಅವ್ರಿಗೆ ಪೂಜಾರ್ಹ ಆಗಿತ್ತು. ನೈಲ್ ನದಿಲಿದ್ದಂತ ಮೊಸಳೆಗಳು ಕೂಡ ಅವರಿಗೆ ಪೂಜೆ ಮಾಡ್ತಾ ಇದ್ರು. ಇದು ಮೊಸಳೆ, ಒಬ್ಳು ರಾಣಿ ಮೊಸಳೆಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ, ಆ ಚಿತ್ರ ತೋರಿಸಿದ್ದಾರೆ. ಸೊ ಇಲ್ಲಿ ಐ ಆಫ್ ಹೋರಸ್ ಅಂತ ಹೀಗೆ ಬೇರೆ ಬೇರೆ ಅವರ ಒಂದು ದೇವತೆಗಳನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ಬರೆದು, ಇದು ಚಿತ್ರಲಿಪಿ, ಹಿರೋಗ್ಲಿಪಿಕ್ಸ್ ಅಂತ ಕರೀತಾರೆ. ಅಕ್ಷರಗಳಲ್ಲಿ ಬರೀತಿರ್ಲಿಲ್ಲ, ಚಿತ್ರಗಳು ಬರಿತಾ ಇದ್ರು. ಚಿತ್ರಗಳ ಮುಖಾಂತರ ಅವರು ಐಡಿಯಾಗಳನ್ನ ಕನ್ವೆ ಮಾಡ್ತಾ ಇದ್ರು. ಸೊ ಆ ಹಿರೋಗ್ಲಿಪಿಕ್ಸ್ ಅನ್ನ ಅವರು ಹೇಗೆ ಓದುವುದನ್ನ ಕಂಡುಹಿಡಿತಾರೆ. ಇವರು ಬ್ರಿಟಿಷರು ಹೋದ ನಂತರ ಅವರೆಲ್ಲ ಅದನ್ನ ಸ್ಟಡಿ ಮಾಡಿ ಅದನ್ನ ಹೇಗೆ ಓದುವುದು ಅಂತ ಅರ್ಥೈಸುದು, ಚಿತ್ರಗಳನ್ನ ಅರ್ಥೈಸುದು ಅಂತ ಅದನ್ನೇ ಸ್ಟಡಿ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಈಗ ಒಂದು ಲ್ಯಾಂಗ್ವೇಜ್ ಆಗಿ ಹಿರೋಗ್ಲಿಪಿಕ್ಸ್ ಅನ್ನ ಕಲಿಸಲಾಗುತ್ತೆ. ಆದ್ರೆ ಇದು ಸಾವಿರಾರು ವರ್ಷಗಳ ಹಿಂದಿಂದು. ಬ್ರಿಟಿಷರು ಹೋಗೋದಕ್ಕೆ ಹಿರೋಗ್ಲಿಪಿಕ್ಸ್ ನಾಶ ಆಗಿತ್ತು.
ಯಾರಿಗೂ ಓದಕ್ ಬರ್ತಾ ಇರ್ಲಿಲ್ಲ, ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ, ಆಲ್ರೆಡಿ ಹೋಗಿ ಆಗಿತ್ತದು. ಬಟ್ ಅವ್ರು ಅದನ್ನ ಹೇಗೆ ಅಂತ ಅರ್ಥೈಸ್ಕೊಳ್ಳೋದಕ್ಕೆ ಅವರಿಗೆ ಒಂದು ದಾಖಲೆ ಸಿಗುತ್ತೆ. ರೊಸೆಟಾ ಸ್ಟೋನ್ ಅಂತ ಒಂದು ಕಲ್ಲು, ರೊಸೆಟಾ ಸ್ಟೋನ್. ಆ ಕಲ್ಲಲ್ಲಿ 3 ಭಾಷೆಯಲ್ಲಿ ಬರೆದಿದ್ದಾರೆ. ಒಂದು ಕಡೆ ಹಿರೋಗ್ಲಿಪಿಕ್ಸ್, ಇನ್ನು ಕೆಳಗಡೆ ಅವತ್ತಿನ ಪ್ರಾಚೀನ ಗ್ರೀಕ್ ಅಥವಾ ಲ್ಯಾಟಿನ್ ಏನೋ ಬರುತ್ತೆ ಅದು, ಮತ್ತೆ ಇನ್ನೊಂದು ಮಧ್ಯಯುಗದಲ್ಲಿದ್ದಂತ ಇಸ್ಲಾಂ ಅವ್ರದ್ದು ಒಂದು ಭಾಷೆ. 3 ಭಾಷೆಯಲ್ಲಿ ಬರೀತಾರೆ. 3 ಭಾಷೆಯಲ್ಲೂ ಸೇಮ್ ಮ್ಯಾಟರ್. ಸೊ ಆ ರೊಸೆಟಾ ಸ್ಟೋನ್ ಅನ್ನೋದು ಸಿಕ್ಕಿದ್ರಿಂದ ಕಂಪೇರ್ ಮಾಡಿದ್ರು. ಈ ತರ ಚಿತ್ರ ಬರೆದ್ರೆ ಅದಕ್ಕೆ ಇದು ಈಕ್ವಲೆಂಟ್ ಅಂತ. ಅಲ್ಲಿದ್ದಂತ ಒಂದು ಭಾಷೆ, ಆ ಸ್ಟೋನ್ ಮೇಲೆ ಇದ್ದಂತ ಒಂದು ಭಾಷೆ ಗೊತ್ತಿತ್ತಲ್ವಾ, ಓದಕ್ ಆಗ್ತಾ ಇತ್ತು. ಇನ್ನೆರಡು ಭಾಷೆ ಓದಕ್ ಆಗ್ತಾ ಇರ್ಲಿಲ್ಲ. ಬಟ್ ಅದನ್ನ ಗೆಸ್ ಮಾಡಿ 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 ಅನಲೈಸ್ ಮಾಡಿ ಇವತ್ತು ಹಿರೋಗ್ಲಿಪಿಕ್ಸ್ ಅನ್ನ ಅಲ್ಲಿ ಕಲಿಸ್ತಾರೆ. ನಮ್ ಗೈಡ್ ಹೇಳ್ತಾ ಇದ್ದ, ನಾನು 4 ವರ್ಷ ಹಿರೋಗ್ಲಿಪಿಕ್ಸ್ ಭಾಷೆ ಅಧ್ಯಯನ ಮಾಡಿದೀನಿ, ನಂಗೆ ಬರುತ್ತೆ ಓದಕ್ಕೆ ಅಂತ. ಸೊ ಇದು ರಾಜ ಕೆತ್ತನೆ. ನಾನು ಇದನ್ನ ಯಾಕೆ ಹಾಕದೆ ಅಂದ್ರೆ, ಹಾಗೆ ಎಂತ ಒಂದು ಅದ್ಭುತವಾದಂತ ಫೈನ್ ಆದ ಮುಖಭಾವ ನೋಡಿ ಇದನ್ನ. ಆ ರ್ಯಾಮ್ಸೆ ಅನ್ನುವಂತ ರಾಜ ಚಿಕ್ಕ ಹುಡುಗ ಆಗಿದ್ದಾಗ ಅವನ ಒಂದು ಶಿಲ್ಪ ಇದು. ಆ ಒಂದು ಎಕ್ಸ್ಪ್ರೆಷನ್ ಅಷ್ಟು ನೈಸ್ ಆಗಿ ಕೆತ್ತಿ ಕಗ್ಗಲ್ಲದು ಮಾಡಿದ್ದಾರೆ. ಈ ಹಕ್ಕಿ ಅಂದ್ರೆ ಈ ಪ್ರಾಣಿ ಪಕ್ಷಿಗಳೆಲ್ಲ ರಾಜನನ್ನ ಕಾಪಾಡ್ತವೆ ಅಂತ ಅವರಲ್ಲಿ ತೋರಿಸ್ತಾರೆ. ಪ್ರತಿಯೊಂದು ಚಿತ್ರಗಳಲ್ಲೂ ಅದನ್ನ ತೋರಿಸ್ತಾರೆ. ಇದು ಒಂದು ಗರುಡ ಅಂತ ಅನ್ಕೋಬಹುದು ನಾವು. ಗರುಡ ಹಕ್ಕಿ, ಗರುಡ ಫಾಲ್ಕನ್, ಅದು ಅದರ ಒಂದು ಶಿಲ್ಪ ಮಾಡಿಟ್ಟಿದ್ದಾರೆ. ಆ ಕೆತ್ತನೆ ಅಷ್ಟು ಎಕ್ಸ್ಪ್ರೆಷನ್ ನೋಡಿ, ಅಷ್ಟು ಒಂದು ಅದ್ಭುತವಾದಂತ ಕಲೆಗಾರಿಕೆ. ಇದು ನೋಡಿ, ನಗು ನೋಡಿ, ಇದ್ರಲ್ಲಿ ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಸ್ಪಿಂಕ್ಸ್. ಸ್ಪಿಂಕ್ಸ್ ಅಂದ್ರೆ ಸ್ಪಿಂಕ್ಸ್ ಕೂಡ ಅಷ್ಟೇ. ನಾನು ಬಹುಶಃ ಮೊದಲು ನನ್ನ ಕತೆ ನನ್ನ ತಲೆನಲ್ಲಿತ್ತು, ಈ ಗ್ರೀಕ್ ಇದೆಲ್ಲ ಕೆಲವು ಓದಿ ಅದು ಹೆಣ್ಣು ಸ್ತ್ರೀ ದೇವತೆ ಅಂತ, ಸಿಂಹದ ತಲೆ ಅಂತ. ಹಾಗಲ್ಲ, ಸ್ಪಿಂಕ್ಸ್ ಕೂಡ ಅದು ಹೇಗೆ ಅಂದ್ರೆ ಮುಖ ಬೇರೆ ಬೇರೆ ತರದ ಮುಖಗಳಿರ್ಬೋದು. ಇಲ್ಲಿ ರಾಜನ ಮುಖ ಹಾಕಿದ್ದಾರೆ. ದೇಹ ಮಾತ್ರ ಹೆಚ್ಚಾಗಿ ಲಯನ್ದು, ಸಿಂಹದ ಮುಖ ಇರುತ್ತೆ. ಸೊ ಅದು ಮತ್ತೆ ಪಾದ ಎಲ್ಲ ಸಿಂಹದ ಪಾದನೇ ಇರುತ್ತೆ. ಸೊ ಇದು ಒಂದು ಸ್ಪಿಂಕ್ಸಿನ ರಾಜನ ಮುಖ ಇರುವಂತದ್ದು. ಯಾವುದೇ ಒಂದು ದೊಡ್ಡ ರಚನೆ ಮಾಡಿದ್ರೆ ನಾವು ಹೇಗೆ ಈಶ್ವರನ ಮುಂದೆ ನಾವು ನಂದಿ ಅಂತ ನಾವು ಏನಿಟ್ಕೊಂತೀವಿ, ಸುಮಾರಾಗಿ ಅದಕ್ಕೆ ಮಾಡ್ಬೋದು. ಇದು ಒಂದು ಸ್ಪಿರಿಟ್ ಅಥವಾ ಶಕ್ತಿಯ ಸಂಕೇತ ಸ್ಪಿಂಕ್ಸ್. ಒಂದು ಕಟ್ಟಡದ ಮುಂದೆ ಒಂದು ಸ್ಪಿಂಕ್ಸ್ ಇಟ್ಟಿದ್ದಾರೆ ಅಂದ್ರೆ ಈ ಸ್ಪಿಂಕ್ಸ್ ಆ ಕಟ್ಟಡವನ್ನ ಕಾಪಾಡ್ತಾ ಇದೆ ಅಂತ. ಆ ಕಟ್ಟಡ ಈ ಪಿರಮಿಡ್ ಆಗಿರಬಹುದು. ಇದು ನೆಕ್ಸ್ಟ್ ನಾವು ಅಲೆಕ್ಸಾಂಡ್ರಿಯಾ ಅನ್ನೋ ಇದಕ್ಕೂ ಹೋದ್ವಿ. ಟೈಮ್ ಎಷ್ಟಿದೆ? ಹಲೋ ಅಶ್ವಥ್ ಸರ್. ಸೊ ಇದು ಅಲೆಕ್ಸಾಂಡ್ರಿಯಾ ಅನ್ನೋ ಪಟ್ಟಣದಲ್ಲಿ ಕೆಟಕೂಮ್ಸ್ ಅಂತ, ಪುರಾತನ ಕೆಟಕೂಮ್ಸ್ ಅಂತ. ಇದು ಏನ್ ಮಾಡ್ತಾ ಇದ್ರು ಅಂದ್ರೆ ಆವಾಗಿನ ಕಾಲದಲ್ಲಿ ಒಂದು ದೊಡ್ಡದಾದ ಒಂದು 12 ಅಡಿ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ವ್ಯಾಸ, 12ರಿಂದ 15 ಅಡಿ ವ್ಯಾಸದ ಒಂದು ಬಾವಿ ಅಂತ ತಗೊಳ್ಳಿ. ಆ ಬಾವಿ ಒಳಗಡೆ ಒಂದು 3 ಅಥವಾ ಒಂದು 5 ಅಡಿ ಆಳ ವ್ಯಾಸ ಇರುವಂತದ್ದು ಒಂದು ಕೊಳವೆನ ಇಳಿಸಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಬಾವಿ ಸುಮಾರು 100 ಅಡಿ ಆಳ ಇದೆ, 100 ಫೀಟ್. ಆ ಬಾವಿ ಒಳಗಡೆ ಇಳಿದು ಆ ರೀತಿಯಾಗಿ ಅದರ ಒಳಗೆ ಕಲ್ಲುಗಳಲ್ಲಿ ಕೊರೆದು, ಕಲ್ಲಲ್ಲಿ ಡೆಡ್ ಬಾಡೀಸ್ ಅನ್ನ, ಮಮ್ಮಿಗಳನ್ನ ಇಡೋದಕ್ಕೆ ಅವ್ರು ವ್ಯವಸ್ಥೆ ಮಾಡ್ಕೊಂಡಿದ್ರು. ಇದು ಒಂದು ಅದ್ಭುತವಾದಂತಹ ಒಂದು ನಂಬಲಿಕ್ಕೆ ಕಷ್ಟ ಆಗುವಂತ ಒಂದು ರಚನೆ. ನನಗೆ ತುಂಬಾ ಇಂಪ್ರೆಸ್ ಆಯ್ತು ಕೆಟಕೂಮ್ಸ್. ಇದು ಈ ಅಲೆಕ್ಸಾಂಡ್ರಿಯಾ ಅನ್ನುವಂತ ಪಟ್ಟಣ ಸಮುದ್ರ ತೀರದಲ್ಲಿ ಹತ್ತಿರದಲ್ಲಿದೆ, ಬಹಳ ಹತ್ತಿರದಲ್ಲಿದೆ. ಆದ್ರೆ ಇವರು 100 ಅಡಿ ಆಳಕ್ಕೆ ಕೊರೆದಿದ್ದಾರೆ, ಬಾವಿ ಕೊರೆದಿದ್ದಾರೆ. ಕೊರೆದು ಅಲ್ಲಿ ದೇಹಗಳನ್ನ ಇಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಬಾವಿ ಒಳಗಡೆ 300 ದೇಹಗಳನ್ನ ಇಡೋದಕ್ಕೆ ವ್ಯವಸ್ಥೆ ಇದೆ. ಅದನ್ನ ಮಾಡಿದವನು ಯಾರು, ಅದ್ರ ಬಗ್ಗೆ ಯಾರು ದಾಖಲೆ ಸಿಕ್ಕಿಲ್ಲ. 300 ದೇಹಗಳನ್ನ ಇಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ದೇಹ ಇಡೋದು ಅಂದ್ರೆ ನಾನು ಹೇಳಿದೆ, ಮಮ್ಮಿ ಮಾಡಿ ಅದನ್ನ ಆ ಕಲ್ಲಿನ ಒಂದು ಆ ಶವಪೆಟ್ಟಿಗೆ ಒಳಗೆ ಇಟ್ಟು ಅದನ್ನು ಇಳಿಸಿ ಅಲ್ಲಿ ಇಡೋದಕ್ಕೆ ಅಷ್ಟು ಜಾಗ ಬೇಕು, ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದು ಈ ಕೆಟಕೂಂಬಿನ ಒಂದು ದ್ವಾರ, ಎಂಟ್ರೆನ್ಸ್. ಇದ್ರ ಮೇಲೆ ನೋಡಿ ನೀವು ಸುಮಾರಾಗಿ ಇಷ್ಟು ಎತ್ತರಕ್ಕೆ ಇದು ಈ ಗುಡ್ಡ ಇದಾಗಿರೋದು ನೋಡ್ಬೋದು. ಇದಿಷ್ಟು ಮುಚ್ಚಿ ಹೋಗಿತ್ತು. ಈ ಕೆಟಕೂಂಬ್ ಅನ್ನುವಂಥದ್ದು ಪೂರ್ತಿ ಮಣ್ಣಲ್ಲಿ ಮುಚ್ಚಿ ಹೋಗಿತ್ತು. ಅದ್ರ ಮೇಲೆ ನೋಡಿ ಇಲ್ಲಿ ಮನೆ ಎಲ್ಲ ಕಟ್ಕೊಂಡಿರೋದು ಇದು ಕಾಣುತ್ತೆ. ಗುಡ್ಡ ಹೋಗ್ಬಿಟ್ಟಿದೆ. ಇದು ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಮಾಡಿದಂತ ರಚನೆ. ಮುಚ್ಚಿ ಹೋಗ್ಬಿಟ್ಟಿದೆ. ಇವ್ರಿಗೆ ಗೊತ್ತಿಲ್ಲ ಅಡಿಗಡೆ ಏನಿದೆ ಅನ್ನೋದು ಗೊತ್ತಿಲ್ಲ. ಈಜಿಪ್ಟ್ ಅಲ್ಲಿ ಎಲ್ಲಿ ನೀವು ನೆಲದಲ್ಲಿ ಎಲ್ಲಿ ನಿಂತ್ರೆ ನಿಮ್ ಕಾಲಡಿ ಏನಿದೆ ಅಂತ ನೀವು ಹೇಳಕ್ಕೆ ಸಾಧ್ಯ ಇಲ್ಲ. ಎನಿಥಿಂಗ್ ಏನು ಇರಬಹುದು. ಸೊ ಇಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಸೊ ಇದು ಹೀಗೆ ಈ ಗುಡ್ಡ ಹಾಗೆ ಗುಡ್ಡದ ತರನೇ ಇತ್ತು. ಒಂದ್ಸಲ ಏನಾಯ್ತು ಅಂತಂದ್ರೆ ಒಂದು ಕತ್ತೆ ಈ ಹೇರುಗಳನ್ನ ಹೊರ್ಕೊಂಡು ಹೋಗ್ತಾ ಇದ್ದಂತ ಒಂದು ಕತ್ತೆ ಒಂದು ಗುಂಡೆ ಒಳಗೆ ಬೀಳುತ್ತೆ. ಗುಂಡೆ ಒಳಗೆ ಬಿದ್ದ ಕತ್ತೆ ಅದು ಎಲ್ಲಿ ಹೋಯ್ತು ಅನ್ನೋದು ಗೊತ್ತಾಗಲ್ಲ. ಸಡನ್ ಆಗಿ ದಬದಬಂತ ಕೆಳಗೆ ಬಿದ್ದು ಹೋಗುತ್ತೆ ಈ ತರದ ಒಂದು ಗುಡ್ಡದ ಒಳಗೆ. ಎಲ್ಲಿ ಹೋಯ್ತಪ್ಪ ಕತ್ತೆ ಅಂತ ಹುಡ್ಕೊಂಡು ಹೋದವಾಗ ಅದನ್ನ ಟ್ರೇಸ್ ಮಾಡಿದ್ರೆ ತುಂಬಾ ಒಂದು 100 ಅಡಿ ಆಳದ ಕೆಳಗಡೆ ಗುಂಡಿಲಿ ಬಿದ್ದಿದೆ ಕತ್ತೆ. ಸೊ ಈ 100 ಅಡಿ ಆಳದಲ್ಲಿ ಯಾರು ಗುಂಡಿ ಮಾಡಿದ್ರು, ಯಾಕೆ ಮಾಡಿದ್ರು, ಅಲ್ಲಿ ಏನಿದೆ ಅಂತ ಒಂದು ಹುಡುಕ್ತಾ ಹೋದಾಗ ಇದು ಗೊತ್ತಾಯ್ತು, ಈ ತರ ಆಗಿದೆ ಕತೆ ಅಂತ.
ಇಷ್ಟು ಗುಡ್ಡ ಹೋಗಿದೆ, ಮೇಲ್ಗಡೆ ಬೆಳೆದೋಗಿದೆ ಗುಡ್ಡ, ಅಡಿಗಡೆ ಇಂತ ಒಂದು ಬೃಹತ್ ರಚನೆ ಇದೆ ಅಂತ ಅದನ್ನ ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಇದು ಈ ತರದ ಒಂದು ಬಾವಿ. ಇದು ಸಾಧಾರಣ ಇಲ್ಲಿಂದ 100 ಅಡಿ ಆಳ ಇರುವಂತ ಬಾವಿ. ಇದರಲ್ಲಿ 3 ಹಂತಗಳು. ಇಲ್ಲಿ ಒಂದು ಹಂತ, ಇನ್ನೊಂದು ಹಂತ, ಇದಕ್ಕೆ ಇನ್ನೂ ಹಂತ ಇದೆ. ಅಲ್ಲಿ ಈ ದೇಹಗಳನ್ನು ಇಡುವುದಕ್ಕೆ ದಾರಿಗಳು. ಇಲ್ಲಿ ನಾವೆಲ್ಲ ಇಲ್ಲಿ ಹೀಗೆ ಈ ಕಡೆಯಿಂದ ಸುತ್ತ ಬಳಸ್ಕೊಂಡು ಮೆಟ್ಲಲ್ಲಿ ಇಲ್ಲೂ ಇದು ಒಂದು ಬರ್ತಾ ಇದ್ದೀವಿ. ಕೆಳಗಡೆವರೆಗೂ ನಾವು ಇಳಿದು ಹೋಗಿ ನೋಡಬಹುದು. ಅಲ್ಲಿ ಒಳಗಡೆ ಈ ಬಗ್ಗೆ ಅದ್ಭುತವಾದ ಕೆತ್ತನೆಗಳು, ದೇಹಗಳನ್ನ ಇಟ್ಟಲ್ಲಿ ಕೂಡ. ಇದೆಲ್ಲ ಸುಮಾರು ಈ ರೋಮನ್ಸ್ ಕಾಲದಲ್ಲಿ, ಈ ತರದ ರಚನೆಗಳು ಸಾಮಾನ್ಯ ರೋಮನ್ಸ್ ಕಾಲದಲ್ಲಿ. ಈ ಗ್ರೀಕೋ ರೋಮನ್ಸ್ ಬಂದ ನಂತರ ಇದು ಹೆಚ್ಚಾಗಿ ಇದು ರಚನೆ ಆಗಿದೆ. ಒಂದು ಹಾವಿನ ಚಿತ್ರ, ಅದಕ್ಕೊಂದು ಜುಟ್ಟು ಬೇರೆ, ಒಂದು ಗಡ್ಡ ಬೇರೆ. ನಾವು ಮುದಿಯ ಹಾವಿಗೆ ಗಡ್ಡ ಬರುತ್ತೆ, ತಲೆಯಲ್ಲಿ ಜುಟ್ಟು ಬರುತ್ತೆ, ತಲೆಯಲ್ಲಿ ಮಣಿ ಇದೆ ಅಂತೆಲ್ಲ ಕಲ್ಪನೆಗಳಿದೆಯಲ್ಲ. ಯಾವ್ದಾದ್ರು ಒಂದು ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಆ ತರ ಸರ್ಪಗಳು ಇದ್ದೋ ಏನೋ, ಯಾರಿಗ್ ಗೊತ್ತು. ನಾವು ನಮಗೆ ಎಲ್ಲ ಗೊತ್ತು, ನಮ್ಗೆ ಇಷ್ಟೇ ಗೊತ್ತಿದೆ, ಅದೆಲ್ಲ ಸುಳ್ಳೆ ಕಟ್ಟುಕತೆ ಅಂತ ನಾವು ಹೇಳ್ತೀವಿ. ಯಾರಿಗ್ ಗೊತ್ತು ಏನಿತ್ತು ಅಂತ ಹಿಂದೆ. ನಮ್ಮಲ್ಲಂತೂ, ನಮ್ಮ ಸಂಸ್ಕೃತಿಯಲ್ಲಂತೂ ಈ ತರ ಒಂದು ವಾತಾವರಣ, ಹವಾಮಾನ ಇಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿ ನಮ್ಗೆ ಒಂದು ವೇದಿಕ್ ಪೀರಿಯಡ್ ಅಂತ ಹೇಳ್ತಾರೆ, 1500 2000 ವರ್ಷ ಅಂತ ಚೌಕಾಸಿ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಿಮ್ದು ಏನು ಸಂಸ್ಕೃತಿನ ಇರ್ಲಿಲ್ಲ ಅನ್ನೋ ತರದಲ್ಲಿ ಇತಿಹಾಸ ತತ್ವ ಅವರುಗಳು ಹೇಳ್ತಾರೆ. ಅಂದ್ರೆ ಇವ್ರ ಹತ್ರ ದಾಖಲೆ ಇಲ್ಲ ಅಂದ ತಕ್ಷಣ ಅದು ಇಲ್ವೇ ಇಲ್ಲ ಅಂತ ಹೇಳುವಂತ ಒಂದು ದಾರ್ಷ್ಟ್ಯ ಅನ್ಬೋದೇನ ಅದಿದೆ. ಸೊ ನಮ್ಮ ಸಂಸ್ಕೃತಿ ಅದ್ರ ಬಗ್ಗೆ ನಮ್ಗೆ ತುಂಬಾ ಅಭಿಮಾನ ಬರ್ತಾ ಹೋಗುತ್ತೆ. ನಮ್ಮಲ್ಲಿ ಇಷ್ಟು ಹಾಳಾಗ್ತಾ ಹೋಯ್ತು. ನಮ್ಮಲ್ಲಿ ಶಿಲಾಶಾಸನಗಳು ಅವು ಕೂಡ ಈ ಬಿಸಿಲಿಗೆ, ಗಾಳಿಗೆ, ಮಳೆಗೆ ಎಲ್ಲ ಒಡ್ಕೊಂಡು ಅವು ಒರೆಸಿ ಹೋಗಿದಾವೆ. ಸಾಕಷ್ಟು ಪರಾಕೀಯರ ಆಕ್ರಮಣಗಳಾಗಿ ದಾಖಲೆಗಳು ಹೋದ್ವು. ನಮ್ದು ನಳಂದ ಯೂನಿವರ್ಸಿಟಿಲಿ ಏನಿತ್ತು ಯಾರಿಗ್ ಗೊತ್ತು. 6 ತಿಂಗಳು ಹೊತ್ತಿ ಉರಿದಿದೆ. 6 ತಿಂಗಳು ಅಲ್ಲಿದ್ದಂತ ಅಮೂಲ್ಯ ತಾಳೆಗರಿಗಳು, ಅಲ್ಲಿದ್ದಂತ ಈ ಗ್ರಂಥಗಳು ಇನ್ ಯಾವ್ಯಾವ ರೀತಿಯಲ್ಲಿ ಬರೆದು ಸಂಗ್ರಹಿಸಿ ಇಟ್ಟಿದ್ರು. ಅದು ಇದ್ದಿದ್ರೆ ನಮ್ದು ಎಷ್ಟು ಹಳೇದು ಅನ್ನೋದಕ್ಕೆ ನಮ್ಗೆ ಲಿಂಕ್ಗಳು ಸಿಗ್ತಾ ಇದ್ದು. ನಾವು ಅಧ್ಯಯನ ಮಾಡಿ ನಾವು ಒಂದು ಹೇಳ್ಬೋದಾಗಿತ್ತು. ಇಲ್ಲಿ ಈಜಿಪ್ಷಿಯನ್ಸಿಗೆ ಅದು ಕೆಳಗಡೆ ಮಣ್ಣು ಒಳಗಡೆ ಹೂತೋಗಿದ್ದು, ಎಲ್ಲಾ ಸಮಾಧಿಗಳು ಎಲ್ಲಾ ಹೂತ್ ಹೋಗಿರೋದ್ರಿಂದ, ಅದನ್ನ ಯಾರು ಎಕ್ಸ್ಕವೇಟ್ ಮಾಡಿರೋದ್ರಿಂದ ಸಾವಿರಾರು ವರ್ಷಗಳ ತನಕ ಹಾಳಾಗದೆ ಉಳ್ಕೊಂಡಿತ್ತು. ಹಾಗಾಗಿ ಅಲ್ಲಿದ್ದಂತಹ ದಾಖಲಾತಿಗಳು ಎಲ್ಲ ಸಿಕ್ತು. ಈಗ ಹೇಳ್ಬೋದು 1000 3000 ವರ್ಷ 2000 ವರ್ಷ ಅಂತೆಲ್ಲ. ನಮ್ಮ ದೇಶದ ಬಗ್ಗೆ ಹೇಗೆ ಹೇಳಕ್ ಸಾಧ್ಯ ಇದೆ? ನಮ್ಮಲ್ಲಿ ಆ ತರ ಹೊರಗಡೆ ಇರುವ ವಾತಾವರಣ, ದೇಹಗಳನ್ನ ಸಂರಕ್ಷಿಸಿರುವಂತದ್ದು ನಮ್ಮಲ್ಲಿ ಸಂಸ್ಕೃತಿ ಇರ್ಲಿಲ್ಲ. ಇದ್ರೂ ಕೂಡ ನಮ್ಮ ಈ ಮಣ್ಣಿನ ಇರುವಂತ ನೀರಿನ ಅಂಶದಲ್ಲಿ, ಗಾಳಿ ಅಂಶದಲ್ಲಿ ಇಲ್ಲಿರೋ ಬ್ಯಾಕ್ಟೀರಿಯಾಗಳು ಅದನ್ನ ಬಹುಶಃ ಉಳಿಸ್ತಿರ್ಲಿಲ್ಲ. ನಮ್ಮಲ್ಲಿದ್ದಂತ ತಾಳೆಗರಿಗಳನ್ನ ಪರಕೀಯರು ಬಿಡ್ಲಿಲ್ಲ. ಸೊ ಇದು ಒಳಭಾಗ. ಆ ಕೆಟಕೊಂಬಲ್ಲಿ ಇಳಿದ ನಂತರ ಅಲ್ಲಿ ದೇಹ ಇಡೋದಕ್ಕೆ 2 ಹಂತಗಳಲ್ಲಿ, ಮೇಲ್ಗಡೆ ಒಂದು ಹಂತ, ಕೆಳಗಡೆ ಒಂದು ಹಂತ, ಒಂದೊಂದು ದೇಹಕ್ಕೆ 2 ಹಂತ. ಯಾಕೆ ಅಂತ ನಂಗೆ ಸ್ವಲ್ಪ ಜಿಜ್ಞಾಸೆ ಬಂತು. ಇನ್ನೂ ಅದು ನಂಗೆ ಸ್ಪಷ್ಟ ಆಗಿಲ್ಲ. ಯಾಕಂದ್ರೆ ಒಂದೊಂದು ಬಾಡಿ, ಇಲ್ಲೊಂದು ಬಾಡಿ ಇಡಕ್ಕೆ ಮತ್ತೆ ಕೆಳಗಡೆ ಇನ್ನೊಂದು ಬಾಡಿ ಇಡಕ್ಕೆ ಅಲ್ಲ ಅದು. ಯಾಕಂದ್ರೆ ಒಳಭಾಗದಲ್ಲಿ ಒಂದು ದೇಹ ಇಡಕ್ ಮಾತ್ರ. ಇದು ಬಹುಶಃ ಖಾಲಿ. ಅವ್ರದ್ದು ಏನಂದ್ರೆ ಸತ್ತ ನಂತರನೂ ಬದುಕು ಉಂಟು ಅಂತ ನಂಬ್ತಾ ಇದ್ರು. ಆಫ್ಟರ್ ಲೈಫ್ ಒಬ್ಬ ವ್ಯಕ್ತಿ, ಅವನು ದೇಹ ನಾಶ ಆದ್ರೂ ಕೂಡ, ದೇಹದಿಂದ ಉಸಿರು ಹೊರಗೋದ್ರು ಕೂಡ ಅವನು ಇನ್ನೂ ಇದಾನೆ ಅಂತ. ಸೊ ಅವ್ರದೇ ಆದಂತ ಕೆಲವು ಪದಗಳಿದಾವೆ. ಕಾ ಅಂತ ಕರೀತಾರೆ, ಸ್ಪಿರಿಟ್ ಅಂತ, ಬಾ ಅಂತ ಇನ್ನೊಂದು ಕರೀತಾರೆ. ಈ ಕಾಬಾ ಅಲ್ಲ, ಅದು ಬೇರೆ ಬೇರೆ ಪದಗಳು, ಅದು ತುಂಬಾನೇ ಇದೆ ಅದು. ಸೊ ಹಾಗೆ ಒಂದು ಭಾಗ ಈ ಒಂದು ಭೌತಿಕ ದೇಹಕ್ಕೆ, ಇನ್ನು ಉಳಿದ ಭಾಗ ಒಂದು ಆ ಸ್ಪಿರಿಚುವಲ್ ಅಥವಾ ನೆಕ್ಸ್ಟ್ ಸತ್ತ ನಂತರ, ಈ ಜೀವ ಹೋದ ನಂತರ ಏನಿದೆ ಆ ಒಂದು ಅದರ ಅಸ್ತಿತ್ವ ಅನ್ಬೋದು, ಒಂದು ಎನರ್ಜಿ ಬಾಡಿ ಅಂತ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟಾಗಿ ಅವರು ಅವ್ರು ಮಾಡಿರೋ ಕೆಲಸಗಳಷ್ಟು ಅದೇ ಆ ಎನರ್ಜಿ ಬಾಡಿ ಅಂತ ನಾವು ಇವತ್ತು ಅನ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟಾಗಿ ಅವರು ಈಜಿಪ್ಷಿಯನ್ಸ್ ಈ ಮಮ್ಮಿಫಿಕೇಶನ್, ಟೂಂಬ್ಗಳನ್ನು ಮಾಡೋದು, ಸಮಾಧಿ ಮಾಡೋದು, ಆ ಸಮಾಧಿ ಒಳಗಡೆ ಬೇರೆ ಬೇರೆ ವಿಷಯಗಳನ್ನ ಇಡೋದು, ಪ್ಯಾಪಿರಸ್ ಇಡೋದು. ಯಾರು ಓದ್ತಾರೆ ಪ್ಯಾಪಿರಸ್? ಅದ್ರೊಳಗೆ ಇಟ್ಟಿದ್ದು ಅಲ್ಲಿದ್ದಂತಹ ಒಂದು ಆ ಶಕ್ತಿ ಅದನ್ನ ಏನೋ ಅರ್ಥ ಮಾಡ್ಕೊಳುತ್ತೆ ಅಂತ ಏನೋ ಒಂದು ಅವ್ರದ್ದು ಕಲ್ಪನೆ ಇತ್ತು. ಸೊ ಆ ಸ್ಪಿರಿಟ್, ಭೌತಿಕ ದೇಹ ಮತ್ತು ನಮ್ಮ ಸ್ಪಿರಿಚುವಲ್ ಬಾಡಿ, ಅದಕ್ಕೆ ಸಂಬಂಧಪಟ್ಟಾಗೆ ಅಥವಾ ಶಕ್ತಿ ಅಂತ ಹೇಳ್ಬೋದೇನ, ಏನು ಎನರ್ಜಿ ಬಾಡಿ ಅಂತ ಹೇಳ್ಬೋದೇನ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಬಹುಶಃ ಎನರ್ಜಿ ಬಾಡಿಗೊಂದು, ಇನ್ನೊಂದು ಫಿಸಿಕಲ್ ಬಾಡಿಗೊಂದು ಅಂತ ಅವ್ರು ಮಾಡಿರ್ಬೋದು ಅಂತ ನಾನು ಊಹೆ ಮಾಡ್ಕೊಂಡೆ. ನೋಡಿ, ಇದೆಲ್ಲ ಕಗ್ಗಲ್ಲು. ಸಮುದ್ರ ತೀರದಲ್ಲಿ ಅಷ್ಟು ಹತ್ತಿರದ ಪ್ರದೇಶದಲ್ಲಿ ಇಂತಹ ಕಗ್ಗಲ್ಲು ಬಾವಿ, ಅದ್ರ ಒಳಗಡೆ ನೀರ್ ಬರ್ತಾ ಇರ್ಲಿಲ್ಲ. 100 ಅಡಿ ಆಳ ಆದ್ರೂನು ಅದು ಆ ರೀತಿಯಾಗಿತ್ತು. ದೇಹಗಳನ್ನ ಇಡ್ತಾ ಇದ್ರು. ಎಲ್ಲಿವರೆಗೆ? ಈ ಬ್ರಿಟಿಷರು ಬಂದು ಅಲ್ಲಿ ಡ್ಯಾಮ್ಗಳನ್ನು ಕಟ್ಟುವವರೆಗೆ. ನೈಲ್ ನದಿಗೆ ಡ್ಯಾಮ್ಗಳು ಕಟ್ಟಿದ್ರು, 2 ಡ್ಯಾಮ್ಗಳು ಕಟ್ಟಿದ್ರು. ಅಲ್ಲಿಗೆ ಸಾಂಸ್ಕೃತಿಕ ಈ ಒಂದು ವಿನಾಶಕ್ಕೆ ಅದು ಇನ್ನೊಂಥರ ಮುನ್ನುಡಿ ಬರೀತಲ್ಲಿ. ಆ ನೀರು ನಿಲ್ಬಾರ್ದು. ನಮ್ಮಲ್ಲಿ ಆ ಒಂದು ನಮ್ಮ ಹಿರಿಯರಿಗೆ ಅದೊಂದು ನಾಲೆಡ್ಜ್ ಇತ್ತು, ಡ್ಯಾಮ್ಗಳು ಕಟ್ಟಬಾರ್ದು ಅಂತ. ಹರಿಯುವ ನದಿಯನ್ನ, ಓಟನ್ನ ತಡಿಬಾರ್ದು.
ಅಲ್ಲಿಂದ ನೀವು ಬಳಕೆ ಮಾಡಿ ಕೆನಾಲ್ಗಳನ್ನ ತೋಡ್ಕೊಂಡು ನೀರನ್ನು ಹರಿಸ್ಬೋದು. ಆದ್ರೆ ಈ ಹರಿಯೋ ನದಿಗೆ ಅದಕ್ಕೆ ಅಣೆಕಟ್ಟು ಕಟ್ಟಬಾರದು ಅನ್ನುವಂತ ಒಂದು ಪ್ರಜ್ಞೆ ನಮ್ಮ ಪ್ರಾಚೀನರಿಗಿತ್ತು. ಹಾಗಾಗಿ ಅವರು ಅದನ್ನ ಆ ನದಿಯ ದೇವತೆನ ಅದನ್ನ ನಿಲ್ಲಿಸಬಾರ್ದು ಅಂತ. ಅದು ಇವರಿಗೂ ಇತ್ತು. ಇವ್ರು ಹೆಚ್ಚು ಡ್ಯಾಮ್ಗಳನ್ನು ಕಟ್ಟಿರ್ಲಿಲ್ಲ. ಆದ್ರೆ ಬ್ರಿಟಿಷರು ಬಂದ್ರು. ಅವರು ಎಲ್ಲ ಬುದ್ಧಿವಂತರು, ನಾವೆಲ್ಲ ದಡ್ಡರಾಗ್ಬಿಟ್ಟಿದ್ವಿ. ನಮ್ಮ ಪ್ರಾಚೀನ ಜ್ಞಾನ ಎಲ್ಲ ಏನಾಗಿತ್ತು, ಮೂಢನಂಬಿಕೆ ಅಂತ ನಮ್ಮನ್ನು ಹಣೆಪಟ್ಟಿ ಕಟ್ಬಿಟ್ರು. ಯಾರಿಗೂ ಧೈರ್ಯವಾಗಿ ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ. ಆ ತರ ಪರಿಸ್ಥಿತಿ ನಿರ್ಮಾಣ ಆಯ್ತು. ಸೊ ಇಲ್ಲಿ ಇವರು ಡ್ಯಾಮ್ ಕಟ್ಟದ್ಮೇಲೆ ಏನಾಗಿದೆ ಅಂದ್ರೆ, ಇದನ್ನ ಈ ಕೆಟಕೊಂಬ್ ಇದೆಯಲ್ಲ, ತೋರಿಸ್ತೀನಿ. ನೋಡಿ ಈ ಅದ್ಭುತವಾದ ಕೆತ್ತನೆಗಳು. ಸೊ ಆ ಕೆಟಕೊಂಬಲ್ಲಿ 3 ಅಂತಸ್ತಲ್ಲಿ ಬಾಡಿ ಇಡಕ್ಕೆ ಅವಕಾಶ ಇತ್ತು. ಕೆಳಗಿನ 1 ಅಂತಸ್ತಲ್ಲಿ ಇವತ್ತು ನೀರ್ ಬಂದ್ ನಿಂತಿದೆ. ಆ ನೀರ್ ಎಲ್ಲಿಂದ ಬಂತು ಅಂದ್ರೆ, ನದಿಯಿಂದ ಸೀಪ್ ಆಗಿರುವಂತ ನೀರು. ಸಾವಿರಾರು ವರ್ಷ ಸಮುದ್ರದ ಹತ್ರದಲ್ಲೇ ಇತ್ತು. ಸಮುದ್ರದ ನೀರು ಇಲ್ಲಿಗೆ ಬರ್ಲಿಲ್ಲ. ಅವರಿಗೆ ಜ್ಞಾನ ಇತ್ತು ಅಂತ ಕಡೆಗೆ ಮಾಡ್ಬೋದು ಅಂತ. ಇವ್ರುಗಳು ಹರಿಯೋ ನೀರಿನ ತಡೆ ಒಡ್ಡಿ ಎಲ್ಲಾ ಫ್ಲಡಿಂಗ್ ಆಗಂಗ್ ಮಾಡಿದ್ದಾರೆ ಅಂಡರ್ ಗ್ರೌಂಡ್. ಇದು ಅಷ್ಟೇ ನೋಡಿ, ಇದು ಒಂದು ದೇಹದ ಮಮ್ಮಿಫಿಕೇಶನ್ ಮಾಡುವಂತ ಪ್ರಕ್ರಿಯೆ. ಇದು ಮಮ್ಮಿಫಿಕೇಶನ್ ಮಾಡುವ ವ್ಯಕ್ತಿ ಯಾರು? ದೇಹವನ್ನ ಓಪನ್ ಮಾಡ್ಬೇಕು. ಅವನು ಸಾಮಾನ್ಯ ಮನುಷ್ಯ ಆಗಿರಕ್ ಸಾಧ್ಯ ಇಲ್ಲ. ಅವನನ್ನ ಒಂದು ಅನುಬಿಸ್ ಅಂತ ಹೇಳುವಂತ ಒಂದು ದೇವತೆ ರೂಪದಲ್ಲಿ ನೋಡ್ತಾ ಇದ್ರು. ತೋಳನ ಮುಖ. ಅವನೇನೋ ಪ್ರಾಸೆಸ್ ಮಾಡ್ತಾ ಇದ್ದಾನೆ. ಅಲ್ಲಿ ಹಿಂದೆ ಹದ್ದು ಅಥವಾ ಗಿಡಗದ ಮುಖದಲ್ಲಿ ಇನ್ನೊಬ್ಬ ದೇವತೆ ಕಾವಲು ಕಾಯ್ತಾ ಇದ್ದಾನೆ. ಅವನ ದೇಹವನ್ನ ಮಮ್ಮಿಫಿಕೇಶನ್ಗೆ ಒಳಪಡಿಸಲಾಗ್ತಾ ಇದೆ ರಾಜಂದು. ಅದನ್ನಲ್ಲಿ ಕೆತ್ತಿದ್ದಾರೆ. ಇದಿಷ್ಟೇ ಅಲ್ಲ, ಇದು ಈ ಕೆಟಕೊಂಬ್ ಅನ್ನೋಂಥದ್ದು ನಮ್ಗೆ ಫುಲ್ ಅದು ವಿಡಿಯೋಗಳಿದೆ, ನಂಗೆ ಇಲ್ಲಿ ತೋರ್ಸಕ್ಕಾಗಲ್ಲ, ನಾನು ಹಾಕ್ಲಿಲ್ಲ. ಸೊ ಅದು ಅಷ್ಟು ಕೆಟಕೊಂಬುಗಳ ಬಗ್ಗೆ. ಅದ್ರಲ್ಲಿ ಇನ್ನೊಂದು ತಮಾಷೆ ಏನ್ ನಡೀತು ಅಂದ್ರೆ, ಒಂದ್ ಕಡೆ ಒಂದಷ್ಟು ಮೂಳೆಗಳು ಸಿಗ್ತವೆ. ಆ ಮೂಳೆಗಳೆಲ್ಲ ಒಂದೇ ತರದ ಮೂಳೆಗಳು ತುಂಬಾ ಇರ್ತವೆ. ಅದನ್ನ ಏನ್ ಇಮ್ಯಾಜಿನ್ ಮಾಡ್ಕೋತಾರೆ ಅಂದ್ರೆ, ಯಾವ್ದೋ ಒಬ್ಬ ರಾಜ ಒಂದೇ ವಯಸ್ಸಿನ ಜನಗಳನ್ನ ಕೊಂದು ಅವರ ಮೂಳೆಗಳನ್ನ ಇಲ್ಲಿ ಉಳಿಸಿದಾನೆ ಅಂತ ಹಿಂದಿನ ಕಾಲದಲ್ಲಿ ಅದು ಇಂಟರ್ಪ್ರಿಟ್ ಆಗಿರುತ್ತೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಆ ಮೂಳೆಗಳನ್ನ ಅಧ್ಯಯನ ಮಾಡಿದಾಗ ಅದ್ ಏನ್ ಗೊತ್ತಾಯ್ತು ಅಂದ್ರೆ, ಅದೆಲ್ಲ ಕುದುರೆ ಮೂಳೆಗಳು ಅಂತ. ಹಾರ್ಸ್, ಕುದುರೆದ ಮೂಳೆಗಳು. ಸೊ ಆ ಮೂಳೆಗಳನ್ನ ಅನಾಟಮಿ ಅಧ್ಯಯನ ಮಾಡಿ ಅದು ಗೊತ್ತಾಯ್ತು, ಇದು ಕುದುರೆ ಮೂಳೆಗಳಿವೆಲ್ಲ, ಮನುಷ್ಯದಲ್ಲ ಇದು ಅಂತ. ಸೊ ಅದನ್ನು ಕೂಡ ಅಲ್ಲಿ ಒಳಭಾಗದಲ್ಲಿ ಇಟ್ಟಿದ್ದಾರೆ. ಕುದುರೆದ ಮೂಳೆಗಳನ್ನೆಲ್ಲ ಆ ಮೂಳೆಗಳನ್ನು ಅಲ್ಲೇ ಇಟ್ಟಿದ್ದಾರೆ. ಸೊ ಇದಿಷ್ಟು ಕೆಟಕೊಂಬ್ ಬಗ್ಗೆ. ಇದು ನಂಗೆ ಹೆಚ್ಚು ತೋರ್ಸಕ್ಕಾಗಲ್ಲ, ವಿಡಿಯೋದಲ್ಲಿ ಇತ್ತು, ಇದನ್ನ ನಿಲ್ಲಿಸ್ತೀನಿ. ಅಲ್ಲಿ ಇನ್ನೊಂದು ನಂಗೆ ತಮಾಷೆ ಕಂಡಿದ್ದು, ಕೈರೋದಲ್ಲಿ ಇದು ಒಂದು ನೋಡಿದ್ರೆ ಹಿಂದೂ ದೇವಸ್ಥಾನ ತರ ಕಾಣುತ್ತೆ ಅಲ್ವಾ. ಒಬ್ಬ ವ್ಯಕ್ತಿ, ಇಲ್ಲಿಗೆ ಬಂದ ವ್ಯಕ್ತಿ ನಮ್ಮ ದೇಶಕ್ಕೆ ಬಂದು, ಬೇರನ್ ಎಂಪೈನ್ ಅನ್ನೋಂತ ಒಬ್ಬ ಮನುಷ್ಯ, ಅವನು ಇಲ್ಲಿ ಬರ್ತಾನೆ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಬಂದು ಇಲ್ಲಿದ್ದಂತ ವಾಸ್ತುಶಿಲ್ಪ, ಒಡಿಸ್ಸಾದ ವಾಸ್ತುಶಿಲ್ಪ ತರ ಕಾಣುತ್ತೆ ನಿಮ್ಗೆ ಇದನ್ನ ನೋಡಿದ್ರೆ ಹೆಚ್ಚು ಕಮ್ಮಿ. ಆ ಒಡಿಸ್ಸಾ ಮತ್ತೆ ನಾವು ಈ ಕಾಶಿನಲ್ಲೆಲ್ಲ ಏನ್ ನೋಡ್ತೀವಿ ಆ ತರದ ರಚನೆಗಳು, ಅದನ್ನೆಲ್ಲ ನೋಡಿ ಅವನು ಫುಲ್ ಇಂಪ್ರೆಸ್ ಆಗಿ ಅವನು ಮನೆ ಕಟ್ಕೊಂತಾನೆ. ಇದು ಮನೆ ಅವನದು. ಸೊ ಅವ್ನ ಮರಣ ನಂತರ ಅಲ್ಲಿ ಏನೇನೋ ತುಂಬಾ ಟ್ರಾಜಿಡಿ ಆಗುತ್ತೆ ಅವ್ನ ಲೈಫಲ್ಲಿ. ಸೊ ಅವ್ರದ್ದು ಒಂಥರ ಈ ಸ್ಪೂಕ್ ಔಟ್ ಆಗ್ಬಿಡ್ತಾರೆ. ಏನೊಂದು ಟ್ರಾಜಿಡಿ ಆದ ಕೂಡ ನಂಗೆ ಯಾರ್ದೋ ಶಾಪ್ ಆಗಿ ಇವೆಲ್ಲ ಮನಸ್ಸಿಗೆ ಬರುತ್ತಲ್ಲ. ಸೊ ಅದನ್ನ ಏನ್ ಮಾಡಿದ್ದಾರೆ, ಈಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದು ಇನ್ನೊಂದು ನಂಗೆ ಕಂಡಂತ ಒಂದು ವಿಶೇಷ. ಅಲ್ಲಿ ತುಂಬಾ ಪಾರಿವಾಳಗಳನ್ನ ಸಾಕ್ತಾ ಇದ್ರು. ಸೊ ಇದು ಪಾರಿವಾಳಗಳಿಗೆ ವಾಸಕ್ಕೆ ಗೂಡುಗಳು. ಪಾರಿವಾಳಗಳನ್ನ ಹಾರ್ಬಿಟ್ಟು ಅದನ್ನ ಮಾಂಸವಾಗೂ ಬಳಕೆ ಮಾಡ್ತಾ ಇದ್ರಂತೆ. ಮತ್ತೆ ಈ ಸ್ಪೋರ್ಟ್ಸ್ ಮೆಸೇಜಿಗೂ ಕಳಿಸ್ತಾ ಇದ್ರು ಅನ್ಸುತ್ತೆ. ಮತ್ತೆ ಈ ಸ್ಪರ್ಧೆಗಳು, ಪಾರಿವಾಳಗಳ ಸ್ಪರ್ಧೆಗಳು, ಅದೆಲ್ಲ ವ್ಯವಸ್ಥೆ ಆಗ್ತಾ ಇತ್ತು. ಇಂಥದ್ದು ನಾವು ಇದು ಅಲೆಕ್ಸಾಂಡ್ರಿಯಾದಿಂದ ಕೈರೋಗೆ ಹೋಗೋತಿಗೆ ದಾರಿ ಉದ್ದಕ್ಕೂ ತುಂಬಾ ಕಾಣ್ತವೆ ಈ ತರದ ರಚನೆಗಳು. ಸೊ ಅಂತೂ ಕೊನೆಗೆ ನಾವು ಕೈರೋ ಹತ್ರ ಪಿರಮಿಡ್ ಇರುವಂತದ್ದು. ಸೊ ಎಷ್ಟು ಪಿರಮಿಡ್ ಇದಾವೆ ಅಂತ ಲೆಕ್ಕ ಹಾಕಿದ್ರೆ ಸುಮಾರು ಇದಾವೆ ಪಿರಮಿಡ್ಗಳು. ಕೆಲವು ಉತ್ಖನನ ಆಗಿದಾವೆ, ಕೈಗೆ ಸಿಕ್ಕಿದಾವೆ, ಇನ್ನು ಸಿಗದದ್ದು ಎಷ್ಟೋ ಇದಾವೆ. ಸೊ ಇದು ಗೀಜಾ ಪಿರಮಿಡ್ ಅಂತ ಹೇಳ್ತಾರೆ, ಫೇಮಸ್. ಆ ಜಾಗದ ಹೆಸರು ಗೀಜಾ ಅಂತ. ಇಲ್ಲಿ ಸುಮಾರು 7 ಪಿರಮಿಡ್ಗಳು ನಮ್ಗೆ ಸಿಗ್ತವೆ. ಅದರಲ್ಲಿ ದೊಡ್ಡದು 3 ಮತ್ತೆ ಸಣ್ಣವು 4. ಸೊ ಆ ಪಿರಮಿಡ್ ಮುಂದೆ ಈ ಸ್ಪಿಂಕ್ಸ್ ಇದು ನೋಡ್ಬೋದು. ಇದನ್ನ ನೋಡಿದ್ರೆ ಸುಮಾರಾಗಿ ನಮ್ಗೆ ಈ ಆಫ್ರಿಕನ್ ಜನಗಳ, ಬುಡಕಟ್ಟು ಜನಗಳ ಆ ಒಂದು ಮುಖ ಲಕ್ಷಣ ಕಾಣುತ್ತೆ. ಈ ಒಂದು ಕೆನ್ನೆ, ಮೂಳೆ ಅಥವಾ ಹಣೆ, ಗಲ್ಲ, ಇದನ್ನ ತುಟಿ, ದಪ್ಪ ತುಟಿಗಳು, ಇವೆಲ್ಲ. ಸೊ ಈ ಪಿರಮಿಡ್ಗಳು, ಇದನ್ನ ಈ ಪಿರಮಿಡ್ ಅಲ್ಲಿ ನೋಡಿ ಇಲ್ಲಿ ಕಾಣ್ಬೋದು. ಇಲ್ಲಿ ಮೇಲ್ಭಾಗದಲ್ಲಿ ಏನೋ ಒಂದು ಕ್ಯಾಪ್ ತರ ಕಾಣುತ್ತೆ. ಇದು ಏನಾಗಿತ್ತು ಅಂದ್ರೆ, ಇಲ್ಲಿ ಇದು ಕಲ್ಲುಗಳು ದೊಡ್ಡ ಟನ್ ಗಟ್ಲೆ ತೂಕ ಇರುವಂತ 4 ಟನ್ 5 ಟನ್ ಇರುವಂತ ದೊಡ್ಡ ಬೃಹತ್ ಗಾತ್ರದ ಟನ್ಗಳು, ಒಬ್ಬೊಬ್ಬ ಮನುಷ್ಯನಷ್ಟು ಎತ್ತರ ಇರುವಂತ ಕಲ್ಲುಗಳು. ಅದನ್ನೆಲ್ಲ ಆ ಕಲ್ಲುಗಳನ್ನೆಲ್ಲ ಇಲ್ಲೇ ಆ ಜಾಗದಲ್ಲೇ ಕಡಿದು ಅಲ್ಲಿ ತಂದು ಒಟ್ಟಿದ್ದಾರೆ. ಒಟ್ಬಿಟ್ಟು ಅದ್ರ ಮೇಲೆ ಈ ಲೈಮ್ ಸ್ಟೋನ್, ಸುಣ್ಣದ ಕಲ್ಲು ಅಂತ, ಆ ಒಂದು ಕಲ್ಲನ್ನ ಫುಲ್ ಮುಚ್ಚಿಬಿಟ್ಟಿದ್ರು. ಈ ನಮ್ಮ ಒಂದು
ಏನ್ ಹೇಳ್ಬೋದು, ನಾವು ನೆಲಕ್ಕೆ ಹಾಕ್ತಿವಲ್ಲ ನೈಸ್ ಆಗಿ ಇರುವಂತ ವೈಟ್ ಮಾರ್ಬಲ್, ಆ ಟೈಪ್ ಇಂದ ಒಂದು ಕಲ್ಲು. ಅದನ್ನ ಇಡೀ ಪಿರಮಿಡ್ ಒಂದು ಕಾಲದಲ್ಲಿ ಫುಲ್ ಬೆಳ್ಳಗಿತ್ತಂತೆ. ಇಲ್ಲಿ ಇದಿಷ್ಟು ವೈಟ್ ಸ್ಟೋನ್, ಲೈಮ್ ಸ್ಟೋನ್. ಅದು ಕ್ರಮೇಣ ಏನಾಯ್ತು ಆಮೇಲೆ ಅರ್ಥಕ್ವೇಕ್ ಆಗುತ್ತೆ. ಕೈರೋದಲ್ಲಿ ಒಂದ್ ದೊಡ್ಡ ಅರ್ಥಕ್ವೇಕ್ ಆಗುತ್ತೆ ಈಜಿಪ್ಟ್ ಅಲ್ಲಿ. ಅವಾಗ ಸುಮಾರು ಮನೆಗಳೆಲ್ಲ ಬಿದ್ದು ಹೋಗ್ತವೆ. ಆಗಿನ ಕಾಲದಲ್ಲಿ ಇಲ್ಲಿದ್ದಂತ ಈ ಗ್ರಾನೈಟು ಮತ್ತೆ ಇವೆಲ್ಲ ಇದ್ವಲ್ಲ ಕಲ್ಲುಗಳು, ಇದನ್ನೆಲ್ಲ ಹೊತ್ಕೊಂಡು ಹೋಗಿ ಮನೆ ಕಟ್ಟಿದ್ದಾರೆ. ಇದಿದ್ದು ಮನೆಗಳು ಕಟ್ಕೊಳಕ್ಕೆ. ಸೊ ಯಾವ ಮನೆಯಲ್ಲಿ ಎಂತ ಕಲ್ಲುಗಳಿದಾವೆ ದೇವರಿಗೆ ಗೊತ್ತಲ್ಲಿ. ಸೊ ಇದೆ ಈಜಿಪ್ಟ್ ಇದು ಪಿರಮಿಡ್ಗಳದ್ದು ಇನ್ನೊಂದು ನೋಟ. ಇಲ್ಲಿ ಒಂದು ಲೈಟ್ ಅಂಡ್ ಸೌಂಡ್ ಶೋ ಅಂತ ತೋರಿಸಿದ್ರು. ಎಂತ ಕಳಪೆ ಇದೆಯೋ ಲೈಟ್ ಅಂಡ್ ಸೌಂಡ್ ಶೋ. ಹಿಂದಿನ ದಿವಸ ರಾತ್ರಿ ಏನು ಅಂದ್ರೆ ಏನೇನು ಇಲ್ಲ, ನೋಡಿ ತಲೆ ಚಿಟ್ ಹಿಡಿದು ಹೋಗುವಂತ ಒಂದು ಲೈಟ್ ಅಂಡ್ ಸೌಂಡ್ ಶೋ ಅಲ್ಲಿ ತೋರಿಸ್ತಾರೆ. ಅದ್ರದ್ದು ಪ್ರಾಚೀನ ಇತಿಹಾಸದ ಬಗ್ಗೆ ಏನೇನು ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ, ನಮ್ಮವ್ರೇ ಆಗಿದ್ರೆ ಎಂತ ಅದ್ಭುತವಾಗಿ ಲೈಟ್ ಅಂಡ್ ಸೌಂಡ್ ಶೋ ಮಾಡ್ತಾ ಇದ್ರು ಅಂತ. ಇವರು ಎಲ್ಲ ಫುಲ್ ಡಿಪೆಂಡೆಂಟ್, ಏನೋ ಒಂದು ಲೈಟ್ ಶೋ ಮಾಡ್ತಾರೆ. ಬಟ್ ಅದೇ ಇಲ್ಲಿ ಇದೇ ಜಾಗದಲ್ಲೇ ಸೌಂಡ್ ಅಂಡ್ ಲೈಟ್ ಶೋ ನಮ್ಗೆ ವ್ಯವಸ್ಥೆ ಮಾಡಿದ್ರು. ಇಲ್ಲಿ ಮಾಡಿರ್ತಾರೆ ಈ ಜಾಗದಲ್ಲಿ ಸುಮಾರಾಗಿ. ಸೊ ನಾವಿಲ್ಲಿ ಕೂತ್ಕೊಂಡು ಲೈಟ್ ಶೋ ಅದು ನಾನು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿಂದ ಎಲ್ಲ ವೆಹಿಕಲ್ಗಳು ಬರೋ, ನಮ್ಮ ಮುಖಕ್ಕೆ ಇಲ್ಲಿಗೆ ವೆಹಿಕಲ್ ಹೆಡ್ಲೈಟ್ಗಳು ಈ ರೋಡಲ್ಲಿ ಓಡಾಡ್ತಾ ಇದ್ವಿ. ಬಹಳ ಕಿರಿಕಿರಿ ಆಗ್ತದೆ. ಸೊ ನಾವು ಪಿರಮಿಡ್ ಒಳಗಡೆ ಹೋದ್ವಿ. ನಾನು ಅದ್ರ ಫೋಟೋ ಇಲ್ಲಿ ಹಾಕಿಲ್ಲ. ಒಂದು ಸಣ್ಣ ಪಿರಮಿಡ್, ಅದ್ರ ಒಳಗಡೆ ಕೆಲವು ಪಿರಮಿಡ್ ಅಲ್ಲಿ ಸುಮಾರು 100-200 ಅಡಿ ಒಳಗಡೆ ಹೋಗ್ಬೇಕು. ನಾವು ಹೋಗಿದ್ದು ಸುಮಾರು ಒಂದ್ ಸಣ್ಣ ಪಿರಮಿಡ್ ನೋಡಿ, ಇಲ್ಲಿ ಕಾಣುತ್ತೆ ಚಿಕ್ಕ ಗಾತ್ರ. ಆ ತರದ್ ಒಂದು ಅದ್ರ ಒಳಗಡೆ ನಮ್ಮನ್ನ ಕರ್ಕೊಂಡು ಹೋದ್ರು. ಒಳಗಡೆ ಕರ್ಕೊಂಡು ಹೋದ್ರೆ ಅಲ್ಲಿ ಏನೂ ಇಲ್ಲ. ಒಂದು ರೂಮ್, ಒಂದು ಖಾಲಿ ಕೋಣೆ ಅಷ್ಟೇ, ಏನೂ ಇರಲ್ಲ ಪಿರಮಿಡ್ ಒಳಗೆ. ಆಕ್ಚುಲಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಪಿರಮಿಡ್ಗಳನ್ನ ದೇಹಗಳನ್ನ ಹೆಣ ಇಡೋದಕ್ಕೆ ಮಾಡಿದಂತ ಸಮಾಧಿ ಅಂತ ಬಿಂಬಿಸಲಾಗಿದೆ ಇವತ್ತು. ಬಟ್ ಅಲ್ಲ, ಅದಲ್ಲದೆ ಅದಕ್ಕೆ ಅದಂತ ಇನ್ನೊಂದು ಏನೋ ಒಂದು ಪರ್ಪಸ್ಸಿಗೆ ಅದನ್ನ ಮಾಡ್ಲಾಗ್ತಾ ಇತ್ತು. ಅದ್ ಏನ್ ಪರ್ಪಸ್ಸಿಗೆ ಮಾಡ್ತಾ ಇದ್ದು ಅನ್ನೋದನ್ನ ಅವ್ರು ಯಾರು ಒಪ್ಪುದಕ್ಕೆ ಹೆಚ್ಚಾಗಿ ಒಪ್ಪಲ್ಲ. ಅಂದ್ರೆ ಏನೋ ಒಂದು ಆಧ್ಯಾತ್ಮಿಕತೆಯಲ್ಲಿ ಅವರು ತುಂಬಾ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದವರು ಬ್ರಿಟಿಷರು. ಸೊ ಅವರು ಸತ್ತ ನಂತರ ಹೇಗೆ ಅನುಭವ ಆಗುತ್ತೆ ಮನುಷ್ಯನಿಗೆ ಅನ್ನೋದನ್ನ, ಮನುಷ್ಯ ಬದುಕಿರುವಾಗ್ಲೇನೆ ದೇಹದಿಂದ ಹೊರಗಡೆ ಹೋಗಿ ಒಂದು ಅನುಭವ ಮಾಡೋದಕ್ಕೆ ಅಂತ ಅವ್ರೊಂದು ಅವ್ರದೇ ಆದಂತ ಒಂದು ತಂತ್ರ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ, ಅದನ್ನ ಅವರು ಕಲ್ತ್ಕೊಂಡಿದ್ರಂತೆ ಪ್ರಾಚೀನರು. ಸೊ ಆ ತಂತ್ರಗಳನ್ನ ಆತರ ಇನಿಸಿಯೇಷನ್ ಅಂತ ಕರಿಬಹುದು. ಆ ಒಂದು ಅಥವಾ ಅದು ದೀಕ್ಷೆ ಕೊಡುವಂತದ್ದು ಅಂತ. ಅದನ್ನ ಎಲ್ರಿಗೂ ಮಾಡ್ತಾ ಇರ್ಲಿಲ್ಲ, ರಾಜರಿಗೆ ಮಾಡ್ತಾ ಇದ್ರು, ಮತ್ತೆ ಕೆಲವು ತುಂಬಾ ವಿಶೇಷ ವ್ಯಕ್ತಿಗಳಿಗೆ ಮಾಡ್ಲಾಗ್ತಾ ಇತ್ತು. ಬಹುಶಃ ಅದನ್ನ ಮಾಡೋದಕ್ಕೆ ಪಿರಮಿಡ್ಗಳು ಬಳಕೆ ಮಾಡ್ತಾ ಇದ್ದಿರಬಹುದು ಅನ್ನುವಂಥದ್ದು ಒಂದು ವಾದ ಇದೆ. ಅದನ್ನ ಅಥೆಂಟಿಕ್ ಅಂತ ಕರ್ಸ್ಕೊಳ್ಳುವಂತ ಸೋಕಾಲ್ಡ್ ವೈಜ್ಞಾನಿಕ ಅವ್ರು ಒಪ್ಪುದಿಲ್ಲ. ಬಟ್ ಅದೊಂದು ಅಲ್ಲಿ ಅದೊಂದು ಕಾನ್ಸೆಪ್ಟ್ ಉಂಟು. ಅದನ್ನ ತುಂಬಾ ಜನ ಹೌದು ಅಂತ ಅದ್ರ ಬಗ್ಗೆ ನಾನು ತುಂಬಾ ಅದ್ರ ಮಾಹಿತಿ ಕೂಡ ನಂಗೆ ನಂತರ ಸಿಕ್ತು. ಬುಕ್ಗಳು ನಾನು ಓದ್ತಾ ಹೋದೆ, ನಂಗೆ ಸಿಗ್ತಾ ಹೋಯ್ತು ಆ ತರದಕ್ಕೆ ಬಳಕೆ ಆಗ್ತಾ ಇದ್ದಿರ್ಬೇಕು ಅಂತ. ಯಾಕಂದ್ರೆ ಕೇಳ್ತಾ ಹೋದ್ರೆ ಪಿರಮಿಡ್ಗಳ ಒಳಗೆ ಡೆಡ್ ಬಾಡಿಗಳು ಸಿಗ್ಬೇಕಿತ್ತು. ಅದಕ್ಕೆ ಇವ್ರೇನ್ ಉದಾಹರಣೆ ಕೊಡ್ತಾರೆ ಅಂದ್ರೆ, ಈ ಟೂಂಬ್ಗಳನ್ನ ಇದನ್ನ ಪಿರಮಿಡ್ಗಳನ್ನ ಲೂಟಿ ಮಾಡ್ಲಾಯ್ತು ಅಂತ. ಲೂಟಿ ಮಾಡಿದ್ದು ಹೌದು, ಆದ್ರೆ ಲೂಟಿ ಮಾಡಿದವರು ಅವ್ರಿಗೆ ಬೇಕಾದ ಚಿನ್ನ ಗಿನ್ನ ಎಲ್ಲ ತಗೊಂಡ್ ಹೋದ್ರು. ಆದ್ರೆ ಉಳಿದಂತ ಆ ಪಾತ್ರೆ ಪರಡಿ, ಅವ್ರಿಗೆ ದಿನನಿತ್ಯದ ಬಳಕೆ ಬೇಡದಿದ್ದು ಏನೇನೋ ಐಟಮ್ಗಳಿರ್ತಿದ್ದು, ಮಣ್ಣಿನ ಪಾತ್ರೆಗಳಲ್ಲಿ ಇಟ್ಟಿರ್ಬೋದು, ಅಂತದ್ದೆಲ್ಲ ಪಾತ್ರೆಗಳನ್ನೆಲ್ಲ ಅಲ್ಲಿ ಬಿಟ್ಟು ಹೋಗಿರ್ತಿದ್ರು. ಅಂತದ್ ಯಾವ್ದೂ ಸಿಕ್ಕಿಲ್ಲ. ಒಂದು ಖಾಲಿ ಕೋಣೆ, ದೊಡ್ಡ ಬೃಹತ್ ಗಾತ್ರದ ಕೋಣೆ, ಟನ್ಗಟ್ಲೆ ಅಷ್ಟು ಹೈಟ್ ಪಿರಮಿಡ್ಗಳನ್ನು ಕಟ್ಟಿ ಅಲ್ಲಿ ಆ ತರದ ಒಳಭಾಗದಲ್ಲಿ ಒಂದು ಖಾಲಿ ಕೋಣೆ ಇಡೋದಕ್ಕೆ ಯಾರಿಗೆ ಏನ್ ಹೇಳ್ಬೇಕು ಅದನ್ನು? ಅದಕ್ಕೆ ಇಂಪಾರ್ಟೆನ್ಸ್ ಏನಿರ್ತಿತ್ತು ಅಷ್ಟೊಂದು? ದೇವಸ್ಥಾನಗಳನ್ನ ಮಾಡಿ ಅಲ್ಲಿ ಇಡ್ತಾ ಇದ್ರು, ಅದು ಬೇರೆನೆ. ಇಂಥ ಒಂದು ಖಾಲಿ ರಚನೆಗಳನ್ನ ಮಾಡಿ ಇಡ್ತಾ ಇದ್ರು. ಸೊ ಅಲ್ಲಿ ಆ ಪಿರಮಿಡ್ಗಳ ಒಂದು ಶೇಪ್ ಇರ್ಬೋದು, ಅಲ್ಲಿ ಒಳಗಡೆ ಇದ್ದಂತ ವಾತಾವರಣ ಇರ್ಬೋದು, ಅಲ್ಲಿದ್ದಂತ ಏನು ನಿಶ್ಶಬ್ದ, ಅಷ್ಟು ಗಾತ್ರದ ಕಟ್ಟಿ ಮಾಡ್ತಾ ಇದ್ರಲ್ಲ, ಅದು ಯಾವ್ದೋ ಒಂದು ಭೂಮಿ ಒಳಗಡೆ ಹೋದಂಗೆ ಇರುವಂತ ಅನುಭವ. ಮತ್ತೆ ಅದಕ್ಕೆ ಹೋಗುದಕ್ಕೆ ಬರೋದಕ್ಕೆ ಪ್ರಾವಿಷನ್ ಇಡ್ತಾ ಇದ್ರು. ಒಬ್ಬ ಸಮಾಧಿ ಮಾಡೋದಾದ್ರೆ ಸಮಾಧಿ ಒಳಗೆ ಹೋಗುದಕ್ಕೆ ಬರೋದಕ್ಕೆ ದಾರಿ ಹಾಕ್ಬೇಕು, ಮುಚ್ಚಿ ಬಂದ್ ಮಾಡ್ಬಿಡುತ್ತಾನೆ, ದಾರಿ ಇತ್ತು. ಸೊ ಇದನ್ನೆಲ್ಲ ಕೆಲವು ವಾದಗಳಿದಾವೆ, ಬೇರೆ ಬೇರೆ ತರದ ವಾದಗಳಿದಾವೆ. ಸೊ ಇದು ನೆಕ್ಸ್ಟ್ ಮುಂದೆ ನಾವು ಹೋದಾಗ ಇದು ನೈಲ್ಸ್ ನದಿಗೆ ಸಂಬಂಧಪಟ್ಟಂಗೆ ನೈಲೋಮೀಟರ್ ಅಂತ ಕರೀತಾರೆ. ಅಂದ್ರೆ ನೈಲ್ ನದಿಯಲ್ಲಿ ಪ್ರವಾಹ ಬಂದ್ರೆ ಎಷ್ಟು ಪ್ರವಾಹ ಬರುತ್ತೆ ಅಂತ. ನೈಲ್ ನದಿ ಈಜಿಪ್ಟ್ ಇನ್ನ ಜೀವ ನದಿ ಅಂತ ನಾವು ಓದಿದ್ ಒಂದ್ ನೆನಪಿತ್ತು, ಅಷ್ಟು ಬಿಟ್ರೆ ನೈಲ್ ಬಗ್ಗೆ ನಂಗೇನು ಜಾಸ್ತಿ ಐಡಿಯಾ ಇರ್ಲಿಲ್ಲ. ಈ ನೈಲ್ ನದಿ ಅನ್ನುವಂಥದ್ದು 6,500 ಕಿಲೋಮೀಟರ್ ಹರ್ಕೊಂಡು ಬರುತ್ತೆ. 6,500 ಕಿಲೋಮೀಟರ್ ಅಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಸುಮಾರು 3,500 ಕಿಲೋಮೀಟರ್. ಅಂದ್ರೆ ಇದು 6,500 ಕಿಲೋಮೀಟರ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಹರಿಯುತ್ತೆ ಅಂತ. ಇದು ಅದು ಎಲ್ಲಿಂದ ಹರಿಯುತ್ತೆ? ಮಧ್ಯ ಆಫ್ರಿಕಾ, ಅಲ್ಲಿಂದ ಎಲ್ಲ ದಟ್ಟ ಅರಣ್ಯಗಳಿಂದ ಹರಿಯುತ್ತೆ. ಅಲ್ಲಿಂದ ಹರ್ಕೊಂಡು 11 ದೇಶಗಳ ಮುಖಾಂತರ ಬರುತ್ತೆ. ಇದು ಬರ್ತಾ ಮೇಲ್ಭಾಗದಲ್ಲಿ ಫಲವತ್ತಾದ ಮಣ್ಣು, ಕಾಡು ಗೀಡು ಎಲ್ಲ ಇರುವಂತ ಮಣ್ಣು, ಅಲ್ಲಿಂದ ಆ ಮಣ್ಣು ಕೊಚ್ಕೊಂಡು ತರುತ್ತೆ.
ಕೊಚ್ಕೊಂಡು ತಂದು ಈ ಮಳೆನೇ ಬೀಳಲ್ಲ, ಈಜಿಪ್ಟಿನ ಈ ಮರುಭೂಮಿ ಮಳೆನೇ ಆಗಲ್ಲ ಅಲ್ಲಿ ಕೈರೋದಲ್ಲಿ. ಅವ್ನು ನಮ್ ಗೈಡ್ ಹೇಳ್ದ, ನನ್ನ ಲೈಫಲ್ಲೇ ನಾನು ಮಳೆ ನೋಡಿಲ್ಲ ಅಂತ. ಅಂತ ಕಡೆಗೆ ಆ ಮೆಕ್ಕಲು ಮಣ್ಣನ್ನ ತಗೊಂಡು ಬಂದು ಅಲ್ಲಿ ಪ್ರವಾಹದ ರೂಪದಲ್ಲಿ ಬರುತ್ತೆ ಇದು. ಆ ಪ್ರವಾಹ ರೂಪದಲ್ಲಿ ಬಂದು ನಿಲ್ಲುತ್ತೆ, ಪ್ರವಾಹ ಸ್ವಲ್ಪ ಟೈಮ್ ನಿಲ್ಲುತ್ತೆ, ನಿಂತು ಮತ್ತೆ ಇಳಿಯುತ್ತೆ. ಅದ್ರ ಜೊತೆಗೆ ಆ ಬಂದ ಫಲವತ್ತಾದ ಮಣ್ಣು ರೈತರ ಅಲ್ಲಿದ್ದಂತ ಜನಗಳ ಮಣ್ಣನ್ನ ಮುಂದೆ ಆಹಾರ ಬೆಳೆಗಳು ಬೆಳೆಯೋದಕ್ಕೆ ಫಲವತ್ತಾಗಿ ಸಮೃದ್ಧವಾದಂತಹ ಒಂದು ಒಳ್ಳೆಯ ಮೆಕ್ಕಲು ಮಣ್ಣನ್ನ ಅದು ಕೊಡ್ತಾ ಇತ್ತು. ಸೊ ಇಲ್ಲಿ ಈ ಎಷ್ಟರ ಮಟ್ಟಿಗೆ ಪ್ರವಾಹ ಬಂತು ಅಂತ. ತುಂಬಾ ಪ್ರವಾಹದ ನೀರು ತುಂಬಾ ಜಾಸ್ತಿ ಬಂದ್ರೂ ಒಳ್ಳೇದಲ್ಲ, ಯಾಕಂದ್ರೆ ಕೊಚ್ಕೊಂಡು ಹೊರಟೋಗ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ, ಜಾಸ್ತಿ ನಿಂತು ಬಿಡುತ್ತೆ. ಕಮ್ಮಿ ಬಂದ್ರೆ ನೀರು ಸಾಕಾಗೋದಿಲ್ಲ. ಸೊ ಆ ನೈಲೋಮೀಟರ್ ಅಂತ ಅಳೆಯುವುದಕ್ಕೆ ಈ ತರದ ಬಾವಿಗಳನ್ನು ತೋಡ್ತಾ ಇದ್ರು. ಅದ್ರಲ್ಲಿ ಒಳಗಡೆ ಇಳಿದು ಹೋಗೋದಕ್ಕೆ ಮೆಟ್ಲುಗಳು. ಸೊ ಆ ನೀರಿನ ಮಟ್ಟ ಏನಿತ್ತು ಅಂತ ಗುರುತು ಮಾಡಿ, ಎಷ್ಟು ಮಟ್ಟದಲ್ಲಿ ಅಪ್ರಾಪ್ರಿಯೇಟ್ ಆಗಿ ಇತ್ತು ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಟ್ಯಾಕ್ಸ್ ಗಳನ್ನ ಫಿಕ್ಸ್ ಮಾಡ್ತಾ ಇದ್ರು ರಾಜರು. ರಾಜರನ್ನ ಫೆರೋಸ್ ಅಂತ ಕರಿತಾ ಇದ್ರು ಅವತ್ತಿನ ಕಾಲದಲ್ಲಿ. ಸೊ ಆ ಒಂದು ಟ್ಯಾಕ್ಸ್ ಎಷ್ಟು ಕಲೆಕ್ಟ್ ಮಾಡ್ಬೇಕು ಅನ್ನೋದು ಈ ನೈಲೋಮೀಟರ್ ಅಂತ ಕರಿತಿದ್ರಲ್ಲ, ಇದರ ಆಧಾರದ ಮೇಲೆ ಅವತ್ತು ಹೊಂದ್ಕೊಂಡಿತ್ತು. ಸೊ ಇಂಥದ್ದನ್ನು ಅಲ್ಲಲ್ಲಿ ಈ ತರದ ಬಾವಿಗಳನ್ನ ತೋಡಿದ್ದಾರೆ. ಸೊ ನದಿ ಮೇಲೆ ನದಿಯಲ್ಲಿ ಮೊಸಳೆಗಳು, ತುಂಬಾ ಮೊಸಳೆಗಳಿದ್ದು, ಆ ಮೊಸಳೆಗಳದ್ದು ಮಮ್ಮಿ ಇವೆಲ್ಲ ಮಮ್ಮಿ ಮಾಡಿ ಇಡ್ತಾ ಇದ್ರು. ಮೊಸಳೆಗಳನ್ನೇ ಪೂಜೆ ಮಾಡ್ತಾ ಇದ್ರು ನೋಡಿ. ಇದ್ರದ್ದೆಲ್ಲ ನಾನು ಹಿಸ್ಟ್ರಿ ಕಲೆಕ್ಟ್ ಮಾಡೋದನ್ನೇ ಹೇಳಕ್ಕೆ ಹೋಗ್ಲಿಲ್ಲ, ಎಷ್ಟು ಹಳೇದು ಅಂತ, ಎಷ್ಟು 100 ವರ್ಷಗಳದ್ದು, ಎಷ್ಟು 1000 ವರ್ಷಗಳದ್ದು, ಅದ್ರದ್ದೆಲ್ಲ ಅಲ್ಲಿ ಹಿಸ್ಟ್ರಿಗಳು ತುಂಬಾ ಇದೆ. ನಾನು ಪ್ರತಿಯೊಂದು ಹೆಚ್ಚು ವರ್ಡ್ ಡಾಟಾಗಳ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಇದು ಎಷ್ಟೋ 1000 ವರ್ಷಗಳ ಹಿಂದೆ ಎಲ್ಲೆಲ್ಲೋ ಸಿಕ್ಕಿದಂತ ಮಮ್ಮಿಗಳು. ಈ ದೇಹಕ್ಕೆ ಕೋಮಾಂಬು ಅನ್ನುವಂತ ಒಂದು ಜಾಗ ಇದು, ಮೊಸಳೆಗಳಿಗೆ ಟೆಂಪಲ್ ಅಲ್ಲಿ. ಸೊ ಇದು ಪ್ರಾಚೀನ ಟೆಂಪಲ್ಗಳು ಹೇಗಿರ್ತಿದ್ದು ಅಂತ. ಇದು ಟೆಂಪಲಿನ ಮುಂಭಾಗ. ದೇವಸ್ಥಾನಗಳು ತುಂಬಾ ಫೇಮಸ್. ನಮಗೆ ಮಮ್ಮಿ ಗೊತ್ತಿತ್ತು, ಪಿರಮಿಡ್ಗಳು ಗೊತ್ತಿದ್ದು, ಆದ್ರೆ ದೇವಸ್ಥಾನಗಳು ಅಂತ ಒಂದು ಕಲ್ಪನೆ ಕೂಡ ನಮ್ಗೆ, ನನಗಂತೂ ಇದ್ದಿರ್ಲಿಲ್ಲ ಈ ತರದ್ದು. ಇಷ್ಟು ಎತ್ತರದ ದೇವಸ್ಥಾನಗಳನ್ನು ಕಟ್ಟಿರ್ತಿದ್ರು. ಅಲ್ಲಿ ನೋಡಿ ಈ ತರದ ಕೆತ್ತನೆಗಳು, ಬೇರೆ ಬೇರೆ ದೇವರುಗಳು. ಇದು ಗಿಡಗಂತಲೆದ್ದು ದೇವರು, ಇದು ಇನ್ಯಾವುದು ಸ್ಪಷ್ಟವಾಗಿ ಚಿತ್ರದಲ್ಲಿ ಗೊತ್ತಾಗ್ತಾ ಇಲ್ಲ. ಬೇರೆ ಬೇರೆ ತಲೆ ದೇವರುಗಳನ್ನ ಹೊರಗಡೆಯಿಂದ ಕೆತ್ತಿದ್ದಾರೆ. ಇದು ಎಂಟ್ರೆನ್ಸ್ ಇಲ್ಲಿ ಕಾಣ್ಬಹುದು. ಸೊ ಇದು ಮೇಲ್ಗಡೆ ಮಳೆ ಬರುದಿಲ್ಲಲ್ಲ, ಸೊ ಹಾಗಾಗಿ ಏನು ಮಾಡಬೇಕಾಗಿಲ್ಲ. ಅಂದ್ರೆ ಮಾಡಿದ್ರೆ ಜಸ್ಟ್ ಬಿಸಿಲಿಂದ ರಕ್ಷಣೆ ಕೊಟ್ರೆ ಸಾಕು. ನಮ್ಮ ಹಾಗೆ ಇಳಿಜಾರು ಮಾಡು ಏನು ಬೇಡ, ಮಳೆನೇ ಬರಲ್ಲ. ನೋಡಿ ಇದು ಕೆತ್ತನೆ ಕಂಬಗಳು, ಇದು ಸ್ವಲ್ಪ ಗ್ರೀಕೋ ರೋಮನ್ ಸ್ಟೈಲಿನ ಕಂಬಗಳು. ಇದು ಕಾರ್ನಾಕ್ ಟೆಂಪಲ್ ಅಂತ ಸುಮಾರು ಟೆಂಪಲ್ಗಳಿದಾವೆ. ಫಿಲೆ ಟೆಂಪಲ್ಸ್ ಅಂತ ಬಂದಿದೆ, ಕೋಮಾಂಬ ಟೆಂಪಲ್ಸ್, ಎಡ್ಫು ಟೆಂಪಲ್ಸ್, ತುಂಬಾ ಇದಾವೆ ದೇವಸ್ಥಾನಗಳು, ದೊಡ್ಡ ದೊಡ್ಡ ದೇವಸ್ಥಾನಗಳು. ಎಲ್ಲದರದ್ದು ಇಲ್ಲಿ ನಾನು ತಗೊಂಡಿಲ್ಲ. ಇದು ಕಾರ್ನಾಕ್ ಟೆಂಪಲ್ ಅಂತ. ಕಾರ್ನಾಕ್ ಅಂದಾಗ ನಮ್ಗೆ ನೆನಪಿಗೆ ಬಂದಿದ್ದು ಕೊನಾರ್ಕ್, ನಮ್ದು ಸೂರ್ಯನ್ ಟೆಂಪಲ್. ಸೊ ಆ ಟೆಂಪಲ್ ಅಲ್ಲಿ ವರ್ಷದ ನಿಗದಿತ ಟೈಮ್ ಅಲ್ಲಿ ಇಂತಿಂತ ಕಡೆ ಅಲ್ಲಿ ಒಳಗಡೆ ಬಿಸಿಲು ಒಳಗಡೆ ಎಂಟರ್ ಆಗುತ್ತೆ ಅನ್ನೋದನ್ನ ಅವರು ಅದನ್ನ ಲೆಕ್ಕ ಮಾಡ್ತಾ ಇದ್ರು. ಆಮೇಲೆ ಇವನ್ ನೈಲ್ ನದಿದು ಕೂಡ ಅವ್ರು ಅದನ್ನ, ಈ ಪ್ರಾಚೀನ ಈಜಿಪ್ಷಿಯನ್ಸ್ ಖಗೋಳ ಶಾಸ್ತ್ರದಲ್ಲಿ ತುಂಬಾ ಪರಿಣಿತರಿದ್ರು. ಸೊ ಅಲ್ಲಿ ಒಂದು ಸೀರಿಯಸ್ ಅಂತ ಹೇಳುವಂತ ಒಂದು ನಕ್ಷತ್ರ, ಸೀರಿಯಸ್, ಆ ನಕ್ಷತ್ರ ಅಲ್ಲಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕಾಣಿಸ್ಕೊಂಡಾಗ ಪ್ರವಾಹ ಬರುತ್ತೆ ಅಂತ ಅವ್ರು ಅದನ್ನ ಲೆಕ್ಕ ಹಚ್ಚಿ ಅದಕ್ಕೆ ಲಿಂಕ್ ಮಾಡಿ ಇಟ್ಟಿದ್ರು. ಸೊ ಈಜಿಪ್ಷಿಯನ್ ಕ್ಯಾಲೆಂಡರ್ ಕೂಡ ತುಂಬಾ ಒಂದು ಅದ್ಭುತವಾದಂತ ಒಂದು ಅವರ ಒಂದು ಬಳಕೆಯಲ್ಲಿ ಇತ್ತು ಅದು, ಕೃಷಿಗೆ ಸಂಬಂಧಪಟ್ಟಾಗೆ ಅಲ್ಲ. ಸೊ ಇಲ್ಲಿ ಇದು ಕಾರ್ನಾಕ್ ಟೆಂಪಲ್. ಸೊ ಈ ಕಂಬಗಳನ್ನು ಕೆತ್ತಿರೋದು ನಾವು ನೋಡ್ಬೋದು. ಇಲ್ಲಿ ನೋಡಿ, ಇದು ಸಣ್ಣ 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 ಅಂತ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ. ಆಡು, ಟಗರಿನ ತಲೆ, ದೇಹ ಸಿಂಹದ ದೇಹ. ಇದು ಒಂದು ಸ್ಪಿಂಕ್ಸ್. ಈ ತರದ ಸ್ಪಿಂಕ್ಸ್ ಗಳನ್ನ ಸುಮಾರು 3 ಕಿಲೋಮೀಟರ್ ಉದ್ದಕ್ಕೂ ಇಟ್ಟಿದ್ರಂತೆ ಹಿಂದಿನ ಕಾಲದಲ್ಲಿ. ಅದೆಲ್ಲ ಈಗ ಎಲ್ಲ ಹಾಳಾಗಿ ಒಡೆದು ಎಲ್ಲಾಗಿ ಈಗ ಕೆಲವು ಮಾತ್ರ ಇಲ್ಲಿ ಉಳ್ಕೊಂಡಿದ್ದಾವೆ. ಸೊ ಇದು ಆ ಕಾರ್ನಾಕ್ ಟೆಂಪಲಿನ ಕಂಬಗಳು. ಇಂಥದ್ದು 136 ಏನೋ ಕಂಬಗಳಿದಾವಲ್ಲಿ. ಆ ಪ್ರತಿಯೊಂದು ಕಂಬಗಳ ಮೇಲೆ ಕೂಡ ಕೆತ್ತನೆ, ಈ ರೀತಿಯಾದ ಅದ್ಭುತವಾದ ರಚನೆಗಳು. ಈ ಮನುಷ್ಯರದ್ದು ಹೈಟಿಗೆ ನೋಡಿದ್ರೆ ಏನು ಹೈಡ್ ಅಂತ ಮಾಡಿದ್ರೆ ಇದಾಗುತ್ತಾ? ಇಲ್ಲಿ ನೋಡ್ಬೋದು ಮನುಷ್ಯರ ಹೈಟಿಗೂ ಇದನ್ನ ಕಂಪೇರ್ ಮಾಡಿದ್ರೆ ಇಂತಹ ಬೃಹತ್ ಗಾತ್ರದ ಕಂಬಗಳು ಕಾರ್ನಾಕ್ ಟೆಂಪಲ್. ಅದ್ರ ಮೇಲೆ ಅಂತಹ ಕೆತ್ತನೆಗಳು, ಅಲ್ಲಿರೋ ಬಣ್ಣಗಳು ಕೂಡ ಇವತ್ತಿಗೂ ಹಾಗೆ ಇದೆ. ಇದು ಮೇಲ್ಗಡೆ ಇದ್ದಂತಹ ಇಲ್ಲಿ ಕಂಬಗಳ ತರ ತೊಲೆಗಳು, ಏನು ಮೇಲ್ಗಡೆ ಮುಚ್ಚಿಗೆ ಅಥವಾ ರೂಫ್ ಏನಿತ್ತು ಅದು ಯಾವಾಗಲೋ ಹೋಗ್ಬಿಟ್ಟಿದೆ. ಇದು ಹೀಗೆ ಬಿಸಿಲಿಗೆ ಒಡ್ಡಿ ಈ ತರ ನಿಂತ್ಕೊಂಡಿದ್ದಾವೆ ಕಂಬಗಳು ಮಾತ್ರ.
ಇಲ್ಲಿ ಇದು ಈ ಬೀಟಲ್ ಅಥವಾ ಸ್ಕೆರಾಬ್ ಅಂತ ಕರೀತಾರೆ. ನಾವು ಈ ಸೆಗಣಿ ಹುಳ ನೀವು ನೋಡಿರ್ಬೋದು, ಸೆಗಣಿ ದನದ ಸೆಗಣಿನ ಉಂಡೆ 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 ಮಾಡಿ ಹೊತ್ಕೊಂಡು ಹೋಗ್ತಾ ಇರುತ್ತೆ ಒಂದು ಬೀಟಲ್, ಡಂಗ್ ಬೀಟಲ್. ಅದು ಆ ತರದ ಡಂಗ್ ಬೀಟಲ್ಗಳನ್ನ ಅವರಲ್ಲಿ ಪೂಜೆ ಮಾಡ್ತಾರೆ. ಅದು ಈ ಒಂದು ಜೀವಂತಿಕೆ ಮತ್ತೆ ಉದಯಿಸುವ ಸೂರ್ಯನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಸೊ ಈ ತರ ಒಂದ್ ಕಡೆ ಅದಕ್ಕೆ ಒಂದು ದೇವಸ್ಥಾನ ಇದೆ ಅಲ್ಲಿ. ಸೊ ಅಲ್ಲಿ ಇದ್ರ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿದ್ರೆ ನಾವು ಅಂದುಕೊಂಡಿದ್ದು ನಮ್ಮ ಅದೆಷ್ಟು ಪ್ರದಕ್ಷಿಣೆ, ಈಗ 10 ಪ್ರದಕ್ಷಿಣೆ ಹಾಕಿದ್ರೆ ಇಷ್ಟು, 3 ಪ್ರದಕ್ಷಿಣೆ ಹಾಕಿದ್ರೆ ಇಷ್ಟು, 10 ಪ್ರದಕ್ಷಿಣೆ ಹಾಕಿದ್ರೆ ಇಷ್ಟು ಅಂತ ನಂಬ್ತಿದ್ರು. ಸೊ ಅದನ್ನ ಅಲ್ಲಿ ನಾನು ನೋಡ್ದೆ, ಇವೆಲ್ಲರೂ ಈ ಹೋದವರೆಲ್ಲ ಸುತ್ತ ಹೊಡಿತಾ ಇದ್ರು. ಯಾರ್ಯಾರು ಎಷ್ಟು ಹೊಡೆದ್ರೋ ಗೊತ್ತಿಲ್ಲ. ನೀವ್ ಅನ್ಕೊಂಡಿದ್ದೆಲ್ಲ ಸರಿಯಾಗತ್ತೆ, ನಿಮಗ್ ಬೇಕಾಗಿದ್ ಸಿಗತ್ತೆ, ಹೀಗೆ ಈ ತರ ಕೆಲವು ಆ ತರದ ಒಂದು ನಂಬಿಕೆ ಅವರಿಗೆ. ಇದು ಅದು ಒಂದು ಬೀಟಲ್ದು ಪ್ರತಿಕೃತಿ ಇದು. ಅದ್ರ ಎದುರುಗಡೆ ಒಂದು ಕೊಳ ಮಾಡಿದ್ದಾರೆ, ನಮ್ದು ಪುಷ್ಕರ್ಣಿ ತರ ಆ ತರದ ಒಂದು ಕೊಳ. ಅಲ್ಲಿ ಎಲ್ಲ ದೇವಸ್ಥಾನದ ಅಲ್ಲಿ ಏನಂದ್ರೆ ಮುಖ್ಯ ಇನ್ನೊಂದು ಕೆತ್ತನೆಗಳೆಲ್ಲ ನಾವು ನೋಡ್ಬೋದು. ಈ ರಾಜರುಗಳೆಲ್ಲ ಆಫರಿಂಗ್ ಅಂದ್ರೆ ಸಲ್ಲಿಸುದು, ಹರಕೆ ಸಲ್ಲಿಸುದಿದ್ದಾಗೆ ಅದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡೋದು, ಐಟಮ್ಗಳನ್ನು ಕೊಡ್ತಾ ಇದ್ರು. ಏನೇನೋ ಆಹಾರ ವಸ್ತುಗಳಿರ್ಬೋದು, ಸುಗಂಧ ದ್ರವ್ಯಗಳು, ಬಟ್ಟೆಗಳು, ಅಥವಾ ಏನಿದೆಯೋ ಅದನ್ನ ಪ್ರತಿ ಒಂದು ಟೆಂಪಲ್ ಒಳಗೂ ಅದ್ರದ್ದು ಕೆತ್ತನೆಗಳಿದಾವೆ ಕೊಡ್ತಾ ಇರುವಂತದ್ದು. ದೊಡ್ಡ ಕಲ್ಚರಲಿ ಅದ ಕೊಡುವಂತದ್ದು ದೊಡ್ಡ ಅವರ ಹಿಂದಿನ ಪುರಾತನ ಸಂಸ್ಕೃತಿಯಲ್ಲಿ ಅದು ಇಂಬೈವ್ ಆಗಿತ್ತು. ಇದು ಏನಂದ್ರೆ ನೆಕ್ಸ್ಟ್ ವ್ಯಾಲಿ ಆಫ್ ದಿ ಡೆಡ್ ಅಂತ, ಅಂದ್ರೆ ಸತ್ತವರ ಕಣಿವೆ ಅಂತ ಹೇಳ್ಬೋದು. ವ್ಯಾಲಿ ಆಫ್ ದ ಕಿಂಗ್ಸ್ ಅಂತ, ಅದರಲ್ಲಿ ಜನಸಾಮಾನ್ಯರಿಗೆ ಒಂದ್ ಕಡೆ, ಮತ್ತೆ ರಾಜರುಗಳಿಗೆ ಒಂದ್ ಕಡೆ, ಮತ್ತೆ ಮಿಡ್ಲ್ ಲೆವೆಲ್ ಅವ್ರಿಗೆ ಒಂದ್ ಕಡೆ, ಈ ತರ ಅವರು ಈ ಟೂಂಬ್ಗಳನ್ನ ಮಾಡ್ತಿದ್ರು. ಇಂಥ ಟೂಂಬ್ಗಳಲ್ಲಿ ಅವರಿಗೆ ಮಮ್ಮಿಗಳು ಸಿಕ್ಕಿರೋದು. ಆ ಮಮ್ಮಿ ನಾನು ನಿಮ್ಗೆ ತೋರ್ಸುದ್ನಲ್ಲ, ಅಲ್ಲಿ ಒಂದು ಮಮ್ಮಿ ಪಿಕ್ಚರ್ ಫೋಟೋ ತೆಗೆದು ತೋರಿಸಿದೆ. ಆ ತರದ್ದೇ ಮಮ್ಮಿಗಳನ್ನ ಇನ್ನೊಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಸುಮಾರು 30-32 ಮಮ್ಮಿ ಇಟ್ಟಿದ್ದಾರೆ. ನಮಗೆ ಫೋಟೋ ತೆಗೆಯೋದಕ್ಕೆ ಪರ್ಮಿಷನ್ ಇಲ್ಲ. ಸೊ ಅವೆಲ್ಲ ಇಲ್ಲಿ ಈ ವ್ಯಾಲಿ ಆಫ್ ದಿ ಡೆಡ್, ಸತ್ತವರ ಒಂದು ಕಣಿವೆ ಅಂತ, ಅಲ್ಲಿಂದ ತಗೊಂಡ್ ಬರ್ತಾ ಇದ್ರು. ಸೊ ಇದ್ ನೋಡ್ಬೋದು, ಒಂದು ಬೆಟ್ಟ, ಕಲ್ಲಿನ ಬೆಟ್ಟ, ಆ ತರ ಬೆಟ್ಟದ ಒಳಭಾಗದಲ್ಲಿ ಗುಹೆ ತರ ಕೊರೆದು ಅದ್ರ ಒಳಗಡೆ ಇಟ್ಟು ಅದನ್ನ ಫುಲ್ ಬಂದ್ ಮಾಡ್ಬಿಟ್ಟಿದ್ರು. ಸೊ ನೋಡೋದಕ್ಕೆ ಅದು ಗೊತ್ತಾಗಲ್ಲ. ಅಂತದನ್ನು ಕೂಡ ಟೂಮ್ ರೈಡರ್ಸ್ ಅದನ್ನ ರೈಡ್ ಮಾಡಿ ಅದ್ರ ಒಳಗಡೆ ಹೋಗಿ ಲೂಟಿ ಮಾಡಿದ್ದಾರೆ. ಇಂಥ ಕಡೆಗಳಲ್ಲಿ ಚಿನ್ನದ ವಸ್ತುಗಳು ಇಟ್ಟಿದ್ದು, ಇಂಥ ಕಡೆ ಲೂಟಿ ಮಾಡಿದ್ರು. ಆದ್ರೆ ಆ ಡೆಡ್ ಬಾಡೀಸು ಅಷ್ಟು ಲೂಟಿ ಮಾಡಿ ಎಲ್ಲ ಮಾಡಿದ್ರು ಕೂಡ ಅದು ಹಂಗೆ ಉಳಿದಿದ್ದು 100 ವರ್ಷಗಳ ಕಾಲ. ಯಾವಾಗ ಲೂಟಿ ಮಾಡಿದಾರೋ ಗೊತ್ತಿಲ್ಲ, ಡೆಡ್ ಬಾಡೀಸ್ ಇದ್ದು ಅಲ್ಲಿ. ಆದ್ರೆ ಈಗ ಅಲ್ಲಿಂದ ಹೊರಗಡೆ ತೆಗೆದು ಮ್ಯೂಸಿಯಂಗಳಲ್ಲಿ ಇಡಕ್ ಶುರು ಮಾಡಿದ್ಮೇಲೆ ನಾವು ಹೋಗೋರು ಬರೋರು ನೋಡೋರು ಜನಗಳು ನಮ್ಮ ಉಸಿರು ನಮ್ಮ ಬೆವರು, ಅದರಿಂದ ನೀರಿನ ಅಂಶ, ತೇವಾಂಶ ಎಲ್ಲ ಸೇರಿ ಕ್ರಮೇಣ ಅದು ಡಿಟರೇಟ್ ಆಗ್ತಾ ಇದೆ. ಸೊ ಸಾವಿರಾರು ವರ್ಷಗಳಿಂದ ಪ್ರಕೃತಿ ಹಾಳು ಮಾಡ್ಲಿಲ್ಲ. ನಾವು ಮನುಷ್ಯ ಕೆಲವೇ 100 ವರ್ಷಗಳಲ್ಲಿ, ಕೆಲವು 100 ಅನ್ನೋದಿಲ್ಲ, ಲೆಸ್ ದೆನ್ 100, ಸಾಧಾರಣ 1900ನೇ ಇಸ್ವಿ ಪ್ರಾರಂಭದಲ್ಲಿ ಎಲ್ಲ ಅದನ್ನ ಟೂಂಬ್ಗಳನ್ನೆಲ್ಲ ಒಂದೊಂದೇ ಮಾಡಿ ಈ ಡೆಡ್ ಬಾಡೀಸ್ ಎಲ್ಲ ತಂದು ಈಚೆ ಇಡೋದೆಲ್ಲ ಮಾಡಕ್ ಶುರು ಮಾಡಿದ್ರು. 1900ರಿಂದ ಅಲ್ಲಿಂದ 2100-120 ವರ್ಷಗಳ ಅವಧಿಯಲ್ಲಿ ನಾವು ಅದನ್ನ ಬಹಳ ಕ್ವಿಕ್ ಆಗಿ, ಬಹಳ ಚುರುಕಾಗಿ ನಾಶ ಮಾಡ್ತಾ ಇದೀವಿ. ಅದ್ ನಡೀತಾ ಇದೆ. ಅದನ್ನ ಪ್ರಿಸರ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ನೋಡ್ಬೇಕು ಏನಾಗುತ್ತೆ, ಎಷ್ಟು ತನಕ ಉಳಿಯುತ್ತೆ ಅಂತ. ಯಾಕಂದ್ರೆ ಒಂದು ವಾತಾವರಣಕ್ಕೆ ಎಕ್ಸ್ಪೋಸ್ ಆದ್ಮೇಲೆ, ಅಂತ ಒಂದು ಸಂರಕ್ಷಣೆ ಸಾವಿರಾರು ವರ್ಷ ಇದ್ದಿದ್ದು ಈ ನಮ್ಮ ಈಗಿನ ಹೊರಗಿನ ಗಾಳಿಗೆ ಎಕ್ಸ್ಪೋಸ್ ಆದಾಗ ಅದು ನೆಕ್ಸ್ಟ್ ಕ್ರಮೇಣ ಡಿಟ್ರೇಟ್ ಆಗ್ತಾ ಹೋಗುತ್ತೆ. ನೋಡ್ಬೇಕು ಎಷ್ಟು ಉಳಿತಾವ ಗೊತ್ತಿಲ್ಲ, ನಾವಂತೂ ನೋಡಕ್ ಇರಲ್ಲ ಅನ್ಸುತ್ತೆ. ಸೊ ಇದು ಆ ಟೂಂಬ್ ನಾನು ಫಸ್ಟ್ ಏನ್ ತೋರಿಸಿದೆ, ಅದರ ಒಳಭಾಗ ಗ್ಯಾಲರಿ. ಇಲ್ಲಿರೋ ಬಣ್ಣಗಳೆಲ್ಲ ಇದೆಲ್ಲ ಸುಮಾರು 2,500-3 ಸಾವಿರ BC ಹಾಕಿದ ಬಣ್ಣಗಳು, ಕಲರ್ ಹಂಗೆ ಉಳಿದಾವೆ. ಅದರಲ್ಲಿ ಆ ಬ್ಲೂ ಕಲರ್ ಅನ್ನುವಂಥದ್ದು ತುಂಬಾ ಅಮೂಲ್ಯವಾಗಿತ್ತಂತೆ. ಬಹುಶಃ ಅವರು ಬಣ್ಣಗಳನ್ನ, ನಾವು ನಮ್ಮಲ್ಲಿ ಮರಗಿಡಗಳಿಂದ ತೆಗೆದಂತ ರಸಗಳನ್ನು ಬಳಕೆ ಮಾಡ್ತಾ ಇದ್ವಿ, ನ್ಯಾಚುರಲ್ ಡೈಸು. ಅವರು ಈ ಕಲ್ಲುಗಳನ್ನು ಪುಡಿ ಮಾಡಿ ಅದರನ್ನ ಬಣ್ಣಗಳನ್ನು ಮಾಡ್ತಾ ಇದ್ರು, ಬೇರೆ ಬೇರೆ ಬಣ್ಣದ್ದು. ಸೊ ಇದು ಇನ್ನೂ ಹಾಗೆ ಇದಾವೆ. ಇಲ್ಲಿ ಉದ್ದಕ್ಕೂ ಇದೆಲ್ಲ ಕಾಣುತ್ತಲ್ಲ, ಇದೆಲ್ಲ ಹೀರೋಗ್ಲಿಪಿಕ್ಸ್ ಅಲ್ಲಿ ಬರ್ದಿದ್ದಾರೆ, ಚಿತ್ರಲಿಪಿ. ಆ ಚಿತ್ರಲಿಪಿಯಲ್ಲಿ ಹಂಗೆ ಬೇರೆ ಬೇರೆ ಅಕ್ಷರಗಳು, ಕಾಗೆಗಳು, ಮತ್ತೆ ಹಾವುಗಳು, ಮತ್ತೆ ಸುಮ್ನೆ ಡಿಸೈನ್ಗಳು, ಆ ತರದೆಲ್ಲ ಇದೆ ಅದರಲ್ಲಿ. ಸೊ ಅದನ್ನ ಇದರಲ್ಲಿ ಬರ್ದಿದ್ದಾರೆ, ಉದ್ದಕ್ಕೂ ಅದ್ರಲ್ಲಿ ಬರ್ದಿದ್ದಾರೆ. ಇದನ್ನೆಲ್ಲ ಓದ್ಲಾಗಿದೆ, ಡಿಸೆಫರ್ ಮಾಡಿದ್ದಾರೆ ಏನ್ ಬರ್ದಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಅವರಲ್ಲಿ ಒಂದು ಸಂಸ್ಕೃತಿಯಲ್ಲಿ ಏನಂದ್ರೆ ದೋಣಿ. ಆ ದೋಣಿ ಒಂದು ಎಲ್ಲಾ ಕಡೆ ದೋಣಿ ಇಡ್ತಾರೆ. ಅವ್ರು ಇವನು ಡೆಡ್ ಬಾಡಿ ಇದ್ರೆ ಅಲ್ಲಿ ಅದ್ರೊಳಗಡೆ ಒಂದು ದೋಣಿ ಇಡೋರು. ಆಮೇಲೆ ಈ ಪಿರಮಿಡ್ ಪಕ್ಕದಲ್ಲಿ ಒಂದು ದೊಡ್ಡದೊಂದು ದೋಣಿ ಇತ್ತು, ಮರದ ದೋಣಿಗಳು. ಸೊ ಪಿರಮಿಡ್ ಹತ್ರ ದೋಣಿ ಹಾಕಿರ್ತಿ. ಇನ್ನೊಂದು ವಿಷಯ ಏನ್ ಗೊತ್ತಾಗಿದ್ದು ಅಂದ್ರೆ, ಆ ಫ್ಲಡ್ ಬಂದಾಗ ಕಲ್ಲುಗಳನ್ನು ಇವ್ರು ಹೇಗ್ ಅಲ್ಲಿಗೆ ಇದು ಸಾಗಿಸಿದ್ರು ಅಂದ್ರೆ, ನೈಲಲ್ಲಿ ಫ್ಲಡ್ ಬರುತ್ತಲ್ಲ, ಫ್ಲಡ್ ಬಂದಾಗ ದೋಣಿಗಳನ್ನ ಇಟ್ಕೊಂಡು ಅದರಲ್ಲಿ ಫ್ಲಡ್ ಅಲ್ಲಿ ತಂದು ಅಲ್ಲಿ ಪಿರಮಿಡ್ ಸುತ್ತ ನೀರು ನಿಲ್ತಾ ಇತ್ತು, ಫ್ಲಡ್ ನೀರು. ಅಲ್ಲಿ ಅದನ್ನ ಸಾಗಾಣಿಕೆ ಮಾಡ್ತಾ ಇದ್ರಂತೆ ಮೇಲ್ಗಡೆಯಿಂದ.
ಲೈಮ್ ಸ್ಟೋನ್ ಅದನ್ನ ಹೊತ್ತು ಮೇಲೆ ಮುಚ್ಚಿಗೆ ಮಾಡಕ್ಕೆ ಬಳಕೆ ಮಾಡಿದ್ರಲ್ಲ ಅದು. ಸೊ ಇಲ್ಲಿ ನೋಡ್ಬೋದು ಇದು ತಲೆ, ಈ ಒಂದು ಟಗರಿನ ತಲೆ ಇರುವಂತಹ ಒಂದು ಯಾವುದೋ ಒಂದು ದೈವ, ಇದು ಒಂದು ಹಾವು ಸರ್ಪೆಂಟ್, ಹಾಗೆ ಬೇರೆ ಬೇರೆ ಚಿಹ್ನೆಗಳು. ಮತ್ತೆ ಇಲ್ಲಿ ಇದು ಪ್ಯಾಪಿರಸ್ ಅದ್ರದ್ದು ಚಿಹ್ನೆ ತರ ಕಾಣುತ್ತೆ, ಪೇಪರ್ ಮಾಡಿದಂತದ್ದು. ಅದು ಆ ಪ್ಯಾಪಿರಸ್ ಅನ್ನುವಂಥದ್ದನ್ನ ಒಂದು ಆ ಹುಲ್ಲಿಂದ ಮಾಡ್ತಾ ಇದ್ರು, ಜೊಂಡು ಹುಲ್ಲದು. ಅದನ್ನ ತಂದು ಮಾಡುವಂತ ಒಂದು ಪೇಪರ್ ತಯಾರು ಮಾಡೋ ವಿದ್ಯೆನ ಮಾಡಿ ಅದ್ರ ಮೇಲೆ ಹೀರೋಗ್ಲಿಪಿಕ್ಸ್ ಅಲ್ಲಿ ಬರೆಯುವಂತ ವಿದ್ಯೆನ ಅವರು ಕಂಡುಕೊಂಡಿದ್ರು. ಇದೆಲ್ಲ ಹೀರೋಗ್ಲಿಪಿಕ್ಸಿನ ಬರಹಗಳು ನೋಡ್ಬೋದು, ಈ ಒಂದು ಕಾಗೆ ಚಿತ್ರ, ಮತ್ತೆ ಏನೋ ಒಂದು ಚಿಹ್ನೆ, ಈ ರೀತಿಯಾದ ಬೇರೆ ಬೇರೆ ಚಿಹ್ನೆಗಳು ಹೀಗೆ. ಆಮೇಲೆ ಆ ಹಕ್ಕಿಗಳನ್ನ ಎಡಗಡೆ ತಿರುಗಿದ್ರೇನೆ ಒಂದು ಅರ್ಥ, ಅದು ಬಲಗಡೆ ತಿರುಗಿದ್ರೆ ಇನ್ನೊಂದು ಅರ್ಥ, ಹೀಗೆ. ಆಮೇಲೆ ಅವ್ರದ್ದು ಬರವಣಿಗೆ ಅಷ್ಟೇ, ಈ ಮುಸ್ಲಿಮ್ಸ್ ಬರೀತಾರಲ್ಲ ಹಾಗೆ ರೈಟ್ ಇಂದ ಲೆಫ್ಟ್ ಬರೀತಾರೆ. ಪುಸ್ತಕದ ಪುಟಗಳನ್ನ ಮುಚ್ಚೋದು ಹಾಗೆ, ಅದೇ ರೀತಿ ಸೇಮ್ ಕ್ರಮದಲ್ಲಿ. ಸೊ ಇದು ಇನ್ನೊಂದು ದೇವತೆ, ಐಸಿಸ್ ಅಂತ ದೇವತೆ. ಬೇಕಾದಷ್ಟು ದೇವತೆಗಳಿದಾವೆ. ಅದು ಸ್ಕ್ಯಾರಾಬ್ ಅಥವಾ ನಾನು ಹೇಳಿದ್ನಲ್ಲ ಡಂಗ್ ಬೀಟಲ್ ಹುಳ, ಅದನ್ನ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ತೋರಿಸ್ತಾರೆ. ಅದಕ್ಕೂ ಒಂದು ದೈವತ್ವ, ಇಲ್ಲೊಂದು ಡಿಸ್ಕ್ ಇಟ್ಟಿದ್ದಾರೆ ನೋಡಿ, ಸಣ್ಣ ಡಿಸ್ಕ್ ಅಂತ, ದೈವತ್ವದ ಸಂಕೇತ ಅದು. ಸೊ ಇದಿಷ್ಟು ನಾನು ಕೆಲವು ಆಯ್ದ ಸ್ಲೈಡ್ಗಳು. ಸೊ ಮತ್ತೆ ಕೆಲವೊಂದಿಷ್ಟು ನಾನು ಐಟಮ್ಗಳು ತಗೊಂಡ್ಬಂದೆ, ಸುಮ್ಮನೆ ತೋರಿಸ್ತೀನಿ ಒಂದು 10 ನಿಮಿಷ, ಅದ್ರಲ್ಲಿ ಗೊತ್ತಾಗುತ್ತೆ. ಇದು ಕಾಣತ್ತಲ್ವಾ, ಇದು ನಾನು ಹೇಳಿದ್ನಲ್ಲ ರಾಜನ ಈ ಶವ ಪೆಟ್ಟಿಗೆಗೆ ಹೊರಗಡೆ ಇದ್ದಂತ ಚಿನ್ನದ ಒಂದು ಏನ್ ಹೇಳುದು ಮುಚ್ಚು ಅನ್ಬೋದು, ಮುಚ್ಚಳ ಅನ್ಬೋದು ಶವ ಪೆಟ್ಟಿಗೆದು. ಸೊ ಇದು ಟುಟುಂಕ್ ಆಮೆನ್ ಅಂತ ಹೇಳ್ತಾರೆ, ಟುಟ್ ಆಂಕ್ ಅಮೆನ್ ಅಂತ, ಅಮುನ್ ಅಂತ. ಸೊ ಆ ರಾಜ ಇದು ಮೋಸ್ಟ್ ಫೇಮಸ್, ಐಕಾನಿಕ್, ಎಲ್ಲ ಕಡೆ ನಾವು ನೋಡ್ತೀವಿ. ಸೊ ಇಲ್ಲಿ ಇದ್ರ ಬಗ್ಗೆ ನಂಗೆ ನೋಡ್ತಾ ಹೋದಾಗ ಏನ್ ಮಾಹಿತಿ ಸಿಕ್ತು ಅಂದ್ರೆ, ಈ ಟುಟುಂಕ್ ಆಮೆನ್ ಇದು ಇದೇ ತರದ್ದು ಪ್ರತಿಕೃತಿ, ಈ ಗೋಲ್ಡ್ ಅದು ಇತ್ತು ಅಂತ ನಾನು ಹೇಳಿದ್ನಲ್ಲ ಅದು. ಇದು ಇಷ್ಟು ಮುಖವಾಡ 11 kg ಚಿನ್ನದಲ್ಲಿ ಮಾಡಲಾಗಿತ್ತು ಅಂತ. ಸೊ ಆ ಚಿನ್ನದ ಮುಖವಾಡ, ಟುಟುಂಕ್ ಆಮೆನಿನ ಮುಖವಾಡದಲ್ಲಿ ಇಲ್ಲಿ ಕೆಲವು ಕಾರ್ನೆಲಿಯಾ ಅಂತ ಹೇಳಿ ಕೆಲವು ಈ ರೆಡ್ ಕಲರ್ ಇಲ್ಲಿ ಕಾಣ್ತಾ ಇದ್ರು, ಈ ತರದ ಆರೆಂಜ್ ರೆಡ್ ಕಲರ್ದು ಸ್ಟೋನ್ ಗಳನ್ನ ಅಲ್ಲಿ ಕೂರಿಸಿರ್ತಾರೆ. ಸೊ ಅದು ನಮ್ಮ ದೇಶದಿಂದ ಹೋಗಿತ್ತು ಅಂತ ಹೇಳ್ತಾರೆ. ನಮ್ಮ ದೇಶದಿಂದ, ಭಾರತ ದೇಶದಿಂದ ಅಲ್ಲಿ ಹೋಗಿ ತಲುಪಿತ್ತು ಅಂತ. ಸೊ ಅಲ್ಲಿ ಲಿಂಕ್, ಪ್ರಾಚೀನರು ಇದರಲ್ಲಿ ಹಡಗು ಮತ್ತೆ ವ್ಯಾಪಾರ ವ್ಯವಹಾರಗಳು ಎಲ್ಲ ಇದ್ದು ಇಲ್ಲಿಂದ ಹೋಗ್ತಾ ಇತ್ತು ಅಂತ. ಅದು ಒಂದು ರೆಡ್ ಕಾರ್ನೆಲಿಯಾ ಅನ್ನುವಂಥದ್ದು ಈ ಗುಜರಾತ್ ಆ ಪ್ರಾಂತ್ಯದಲ್ಲೆಲ್ಲ ಅದು ಸಿಗುತ್ತೆ ಅಂತ ನಂಗೆ ಅದೊಂದು ಮಾಹಿತಿ ಸಿಕ್ತು. ಸೊ ಇಲ್ಲಿ ನಾನು ಹೇಳದೆ ದೇಹವನ್ನ ಹೀಗೆ ಕೈ ಡೆಡ್ ಬಾಡಿನ ಹೀಗಿಟ್ಕೊಂಡು ಇರೋ ಪೊಸಿಷನ್ ಅಲ್ಲಿ ಅವರು ಬಾಡಿನ ಪ್ರಿಸರ್ವ್ ಮಾಡ್ತಾ ಇದ್ರು. ಮಮ್ಮಿ ಮಾಡಿದ್ಮೇಲೆ ಆತರ ಹೀಗಿಟ್ಟು ಅದರಲ್ಲಿ ಮಾಡ್ತಾ ಇದ್ರು. ಅದರಲ್ಲಿ ಅವರ ಒಂದು ಪವಿತ್ರತೆ ಸಂಕೇತವಾದಂತ ಕೆಲವು ಸ್ಟಿಕ್ ಗಳನ್ನ, ಅದರಲ್ಲಿ ಅದರದೇ ಆದಂತ ಒಂದು ಅರ್ಥ ಉಂಟು ಅದಕ್ಕೆ, ಅದನ್ನ ಇಟ್ಟಿರ್ತಾ ಇದ್ರು. ಮತ್ತೆ ಎಲ್ಲ ರಾಜರ ತಲೆ ಮೇಲೂ ಕೂಡ ಸರ್ಪಗಳ ಚಿಹ್ನೆ ಎಲ್ಲ ರಾಜರ ತಲೆ ಮೇಲೂ ಅದೊಂದು ಇರ್ತಾ ಇತ್ತು. ಸೊ ಅಲ್ಲಿ ಬೆಕ್ಕುಗಳು ಈಜಿಪ್ಷಿಯನ್ಸ್ಗೆ ತುಂಬಾ ಪವಿತ್ರ ಅಂತ. ಸೊ ಹಿಂದಿನ ಕಾಲದಲ್ಲಿ ನಾನು ಒಂದ್ ಕಡೆ ಎಲ್ಲ ಓದಿದೆ, ಬೆಕ್ಕುಗಳನ್ನ ಯಾರಾದ್ರೂ ಕೊಂದ್ರೆ ಅದಕ್ಕೆ ಒಂದು ಪನಿಷ್ಮೆಂಟ್ ಇತ್ತಂತೆ. ಎಷ್ಟು ಪನಿಷ್ಮೆಂಟ್ ಅಂದ್ರೆ, ಆ ಸತ್ತ ಬೆಕ್ಕಿರುತ್ತಲ್ಲ ಅದನ್ನ ಬಾಲ ಹಿಡಿದು ಹಿಂಗ್ ಹಿಡಿಯೋದಂತೆ. ಸೊ ನೆಲದಿಂದ ಹಿಡಿಯೋದು, ಎಷ್ಟು ಹೈಟ್ ಆಗತ್ತೆ ಅಂತ, ಇಷ್ಟತ್ರ ಆಯ್ತು ಅಂತ ಇಟ್ಕೊಳ್ಳೋಣ, ಇಷ್ಟತ್ರ ಆಯ್ತು ಅಂತ ಇಟ್ಕೊಳ್ಳೋಣ, ಅಷ್ಟೆತ್ತರದ ಚಿನ್ನದ ರಾಶಿ ಹಾಕ್ಬೇಕಿತ್ತು ಅಂತ ಪನಿಷ್ಮೆಂಟ್ಗೆ, ಅದಕ್ಕೆ ಫೈನ್. ಅಷ್ಟ್ರ ಮಟ್ಟಿಗೆ ಅವರು ಬೆಕ್ಕನ್ನ ಪೂಜೆ ಮಾಡ್ತಾ ಇದ್ರು. ಸೊ ನಮ್ಮಲ್ಲೂ ಕೊತ್ತಿಕೊಂದು ಪಾಪ ಕಾಶಿಗೆ ಹೋದ್ರು ಪರಿಹಾರ ಆಗಲ್ಲ ಅಂತ ಒಂದು ಇದೆ. ಬೆಕ್ಕನ್ನ ಸಾಯಿಸ್ಬಾರ್ದು. ಬೆಕ್ಕನ್ನ ಸಾಯಿಸಿದ್ರೆ ಅದೆಷ್ಟೋ ಜನರನ್ನ, ಅದೆಷ್ಟೋ ಹಸುಗಳನ್ನ ಕೊಂದಾಗೆ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಹೇಳಿದ್ನಲ್ಲ, ಈ ತರ ತಲೆ ಮೇಲೆ ಒಂದು ಕಿರೀಟ ತರ ಇಟ್ಟಿರ್ತಾ ಇದ್ರು ಅಂತ. ಹಾಗೆ ಇಟ್ಟಿದ್ದವೆಲ್ಲ ರಾಜ ಅಥವಾ ಒಂದು ಉನ್ನತ ಸ್ಥಾನದಲ್ಲಿದ್ದಂತ ವ್ಯಕ್ತಿ ಅಥವಾ ಪುರೋಹಿತ, ಆ ತರದ ಒಂದು ಅರ್ಥ ಬರ್ತಾ ಇತ್ತು. ಅದ್ರಲ್ಲೂ ಕೂಡ ಕಿರೀಟಗಳು ಕೂಡ ಬೇರೆ ಬೇರೆ ತರದ ರಚನೆಗಳನ್ನ ಇರ್ತವೆ. ಸೊ ಇನ್ನೊಂದು ನಂಗೆ ಕ್ಯೂರಿಯಸ್ ಆಗಿ ಅನ್ಸಿದ್ದು ಅಂದ್ರೆ, ಇದು ಸ್ಕ್ರೈಬ್ ಅಂತ, ಬರೆಯೋರು ಅಂತ, ಕರಣಿಕರು. ಸೊ ಇವರು ನಾವು ತಗೊಂಡು ಫಸ್ಟ್ ಟೈಮ್ ನೋಡ್ತಾ ಯಾಕೋ ಶಂಕರಾಚಾರ್ಯ ಪ್ರತಿಮೆ ತರ ಇದೆಯಲ್ಲ ಅಂತ ಅನ್ಕೊಂಡು ತಗೊಂಡಿವಿ ಹೋಗಿ. ಬಟ್ ಆದ್ರೆ ಆತರ ಇಲ್ಲ ಅದು. ಅವರು
ಬರೆಯುವಂತವ್ರು ಕೆತ್ತನೆ ಮಾಡ್ತಾ ಇದ್ದಾರೆ ಕೈನಲ್ಲಿ ಇಟ್ಕೊಂಡು. ಏನ್ ಬರಿತಾ ಇದ್ರು? ಹೀರೋಗ್ಲಿಪಿಕ್ಸ್ ಅಲ್ಲಿ ಬರಿತಾ ಇದ್ರು, ಚಿತ್ರಲಿಪಿಯನ್ನ ಬರಿತಾ ಇದ್ದವರು. ಅವಾಗಿನ ಕಾಲದಲ್ಲಿ ಲೆಸ್ ದೆನ್ 1% ಓದಕ್ಕೆ ಬರೆಯಕ್ಕೆ ಬರ್ತಾ ಇದ್ದಿದ್ದು. ಸೊ ಪ್ರತಿಯೊಂದನ್ನು ಲೆಕ್ಕ ಇಡೋರು ಇವರು. ನಮ್ಮ ವಿಲೇಜ್ ಅಕೌಂಟೆಂಟ್, ತಹಶೀಲ್ದಾರ, ಡಿಸಿನ ಏನ್ ಬೇಕಾದ್ರೂ ಹೇಳಿ. ಸೊ ಎಷ್ಟು ಇಂಪಾರ್ಟೆನ್ಸ್ ಇದ್ದಿರ್ಬೋದು ಯೋಚನೆ ಮಾಡಿ. ಅವ್ರು ಏನ್ ಬರ್ದಾರೋ ಅವ್ರಿಗೆ ಗೊತ್ತು, ಅವ್ರು ಏನ್ ಓದಿ ಏನ್ ಹೇಳ್ತಾರೋ ಅದು ಅವ್ರಿಗೆ ಗೊತ್ತು. ಸೊ ಜನಸಾಮಾನ್ಯರು ಇವತ್ತಿನ ಹಾಗೆ ಅವತ್ತಿಗೂ ಕೂಡ ಈ ಟ್ಯಾಕ್ಸ್ ಎಷ್ಟು ಬಂತು, ಟ್ಯಾಕ್ಸ್ ಎಷ್ಟು ಹೋಯ್ತು, ಪ್ರತಿಯೊಂದು ಎಲ್ಲ ಬರಿಬೇಕಲ್ಲ, ಲೆಕ್ಕಗಳು ಬೇಕೇ ಬೇಕಲ್ಲ ಯಾವುದೇ ಆಡಳಿತದಲ್ಲಿ. ಸೊ ಅದನ್ನೆಲ್ಲ ನೋಡ್ತಾ ಇದ್ದವರು ಸ್ಕ್ರೈಬ್ಸ್ ಅಥವಾ ಲಿಪಿಕರು. ಇಂಥವ್ರಿಗೂ ತುಂಬಾ ಮರ್ಯಾದೆ ಇತ್ತು. ಮತ್ತೆ ಸರ್ಪಗಳು. ಸೊ ಸರ್ಪದ ಬಾಲವನ್ನ ಹೀಗೆ ಸುರುಳಿಯಾಗಿ ಸುತ್ತಿರೋ ಸರ್ಪದ ಬಾಲವನ್ನ ಈ ತರ ಕೊಡ್ತಾರೆ. ನಾವು ಅದನ್ನಲ್ಲಿ ಕೆಳಗಡೆ ಇಟ್ಟಿರ್ತೀವಿ, ಓಪನ್ ಆಗಿರೋ ಬಾಯಿ. ಕ್ಲಿಯೋಪಾತ್ರ ಬಗ್ಗೆ ಸ್ಟೋರಿಯಲ್ಲಿ ಅದೇ ಹೇಳ್ತಾರೆ. ಅವಳು ಕೊನೆಯ ಹಂತದಲ್ಲಿ ಅವಳು ಸಾಯುವಾಗ, ಅವಳು ಸೋಲುವಂತ ಹಂತ ಬರುತ್ತೆ. ಇನ್ನು ಸೆರೆ ಹಿಡಿತಾರೆ ನನ್ನ ಅಂತ ಅವಳು ಹಾವು ಹತ್ರ ಕಚ್ಚಿಸ್ಕೊಂಡು ಪ್ರಾಣ ಬಿಡ್ತಾಳೆ ಅಂತ. ಯಾರಾದ್ರೂ ನೋಡಿದವ್ರು ಇದ್ದಿರ್ಬೋದು. ಎಲಿಜಬೆತ್ ಟೇಲರ್ ಕ್ಲಿಯೋಪಾಟ್ರಾ ಫಿಲ್ಮ್ ಅಲ್ಲಿ ಮಾಡಿರೋ ಆಕ್ಟಿಂಗ್ ನೋಡಿರ್ಬೋದು. ಇಂಗ್ಲಿಷ್ ಮೂವಿ ಇದೆ, ಸಖತ್ತಾಗಿರುವಂತದ್ದು. ಅದ್ರಲ್ಲಿ ಕೊನೆಗೆ ಫುಲ್ ಚಿನ್ನಾಭರಣಗಳನ್ನೆಲ್ಲ ತರಿಸ್ಕೊಂಡು ಅವಳು ಒಳ್ಳೆ ರಾಯಲ್ ಸ್ಪ್ಲೆಂಡರ್ ಅಲ್ಲಿ ಅವಳು ಪ್ರಾಣ ಬಿಡ್ತಾಳೆ. ಸೊ ಅಲ್ಲಿ ಇನ್ನೊಂದು ಫೇಮಸ್ ರಾಣಿ ನೆಫರ್ಟಿಟಿ ಅಂತ. ಅವಳು ಶಿ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಕನ್ಸಿಡರ್ಡ್, ನೆಫರ್ಟಿಟಿ ಅಂತ. ಅವಳು ಸ್ವಲ್ಪ ನೋಡಿದ್ರೆ ಈ ನುಬಿಯನ್ ಅಂದ್ರೆ ಸ್ವಲ್ಪ ಈ ಮುಖ ಮುದ್ರೆ ನೋಡ್ಬೋದು. ನಾವೇನು ಸೋಕಾಲ್ಡ್ ಆಫ್ರಿಕನ್ ಮುಖಮುದ್ರೆ ನಾವೇನ್ ಹೇಳ್ತೀವಿ ಆ ತರದ ರಚನೆ. ಸ್ವಲ್ಪ ತುಟಿ, ಗಲ್ಲ ಎಲ್ಲ ಪೂರ್ತಿ ಆಫ್ರಿಕನ್ಸ್ ಅಷ್ಟು. ಈಗಿರುವಂತಹ ನಾವು ಕಪ್ಪು ಆಫ್ರಿಕನ್ ನೀಗ್ರು ಅಂತ ನಾವು ಲೇಬಲ್ ಮಾಡ್ತೀವಿ, ಅಷ್ಟಲ್ಲ. ಅಥವಾ ಈ ಬಿಳಿ ಜನಾಂಗಗಳು, ಗ್ರೀಕ್ಸ್, ರೋಮನ್ಸ್ ಇದಾರೆ, ಅಷ್ಟಲ್ಲ. ಇನ್ ಬಿಟ್ವೀನ್ ನುಬಿಯಾ ಅಂತ ಹೇಳ್ತಾರೆ. ಆ ಪ್ರದೇಶದಂತಹ ಮುಖ ಲಕ್ಷಣಗಳು. ಮೋಸ್ಟ್ ಬ್ಯೂಟಿಫುಲ್ ವುಮನ್ ಅಂತ ಅವ್ರನ್ನ ಹೇಳ್ತಾರೆ. ಸೊ ಅವ್ರದ್ದು ಆ ತಲೆಗೆ ಹಾಕುವಂತಹ ದಿರಿಸುಗಳು, ಅದು ಕೂಡ ಅದರದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿರ್ತಾ ಇತ್ತು. ಆಮೇಲೆ ಇನ್ನೊಂದು ಕೊನೆಯದೊಂದು ಐಟಮ್ ಪ್ಯಾಪಿರಸ್. ಇದು ಪ್ಯಾಪಿರಸ್ ಸ್ಕ್ರೋಲ್. ಅದರಲ್ಲಿ ಪ್ಯಾಪಿರಸ್ ಅಲ್ಲೂ ಕೂಡ ಒರಿಜಿನಲ್, ಡೂಪ್ಲಿಕೇಟ್ ಎಲ್ಲ ಇರ್ತವೆ. ಸೊ ಇದ್ರ ಮೇಲೆ ಈ ತರ ಪೇಂಟಿಂಗ್ಗಳು, ಬೇರೆ ಬೇರೆ ತರದ ಪೇಂಟಿಂಗ್ ಗಳನ್ನ ಮಾಡಿರುವಂತವು ಸಿಗ್ತವೆ. ಒರಿಜಿನಲ್ ಆದ್ರೆ ಸ್ವಲ್ಪ ಕಾಸ್ಟ್ಲಿ. ಅದಲ್ಲದೆ ಇದು ಒರಿಜಿನಲ್ ಪ್ಯಾಪಿರಸ್ ಜೊಂಡೆ ಹುಲ್ಲಿನಿಂದ ಮಾಡಿರುವಂತದ್ದು. ಅದು ಹೇಗ್ ಗೊತ್ತಾಗುತ್ತೆ ಅಂದ್ರೆ ಅದನ್ನ ಮಾಡೋದೊಂದು ಹೇಗ್ ಮಾಡ್ತಾರೆ ಅನ್ನೋದು ಕೂಡ ನಮ್ಗೊಂದ್ ಕಡೆ ಡೆಮೋ ತೋರಿಸ್ತಾರೆ. ಅದನ್ನ ಹೀಗೆ ಉದ್ದುದ್ದು ಆಗಿ ಮತ್ತೆ ಅಡ್ಡಡ್ಡ ಆಗಿ ಅದ್ರದ್ದು ಪ್ಯಾಪಿರಸ್ ಹುಲ್ಲು ಅದ್ರದ್ದು ಹೊರಭಾಗದನ್ನ ಕೆತ್ತಿ, ದಪ್ಪ ಇರುವಂತ ಜೊಂಡು ಹುಲ್ಲದು, ಅದರ ಹೊರ ಆವರಣ ಗ್ರೀನ್ ಕಲರ್ ಇರೋದನ್ನ ಕೆತ್ತಿ ಬಿಡ್ತಾರೆ. ಒಳಭಾಗದಲ್ಲಿ ಬೆಳ್ಳಗಿರುತ್ತೆ. ಅದನ್ನ ಸ್ಲೈಸ್ಗಳು ಮಾಡ್ತಾರೆ, ಪಟ್ಟಿ ತರ ಸ್ಲೈಸ್ ಮಾಡಿ ಒಂದ್ ಪಕ್ಕ ಒಂದು ಜೋಡಿಸ್ತಾ ಹೋಗ್ತಾರೆ. ಈ ರೀತಿ ಹೀಗೆ ನನ್ ಬೆರಳೆ ಹೇಗೆ ಅನ್ಕೋತೀವಿ ಹಾಗೆ ಜೋಡಿಸ್ತಾರೆ. ಜೋಡಿಸಿದ ಮೇಲೆ ತೂಕ ಹೇರಿಡ್ತಾರೆ. ಕ್ರಮೇಣ ಅದು ಈಗ ಸಪರೇಟ್ ಆಗಿದ್ದಂಥವೆಲ್ಲ ಫ್ಯೂಸ್ ಆಗಿ ಒಂದು ಹಾಳೆ ತರ ಆಗುತ್ತೆ. ಅದರಲ್ಲಿದ್ದ ನೀರಿನ ಅಂಶ ಎಲ್ಲ ಹೋಗಿ ಅದು ಒಂದಕ್ಕೊಂದು ಜಾಯಿನ್ ಆಗ್ಬಿಡುತ್ತೆ. ಅದು ಪೇಪರ್ ಫಾರ್ಮೇಶನ್. ಸೊ ಅದನ್ನ ರೋಲ್ ಮಾಡಿ ಸುಮಾರು ಎಷ್ಟು ಉದ್ದ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಟುಟುಂಕಾಮೆನ್ ಸಮಾಧಿಯಲ್ಲಿ ಸಿಕ್ಕಿದ್ದು 20 ಮೀಟರ್ ಉದ್ದ ಇತ್ತಂತೆ. ಅದು ಅಷ್ಟು ಉದ್ದದ್ದು ಪ್ಯಾಪಿರಸ್ ಗಳನ್ನ ಹಾಳೆ ಮಾಡ್ತಾ ಇದ್ರು. ಅದ್ರ ಮೇಲೆ ಬರಿತಾ ಇದ್ರು. ಏನ್ ಬರಿತಾ ಇದ್ರು? ಈ ಬೇರೆ ಬೇರೆ ಹೆಚ್ಚಾಗಿ ಧಾರ್ಮಿಕ, ಹೇಗೆ ಬಾಡಿನ ಹೇಗೆ ರೆಡಿ ಮಾಡ್ಬೇಕು, ಸತ್ತ ಮೇಲೆ ಏನೇನಾಗುತ್ತೆ, ಇಂಥದಕ್ಕೆ ಸಂಬಂಧಪಟ್ಟಾಗೆ ವಿಷಯಗಳನ್ನ ಅದರಲ್ಲಿ ಬರೆದು ಇಡ್ಲಾಗ್ತಿದ್ದಂತೆ. ಉಂಟು ಈಗಲೂ ಅದನ್ನ ಎಕ್ಸಿಬಿಷನ್ ಅಲ್ಲಿ ಎಲ್ಲ ಅಲ್ಲಿ ನಾವು ನೋಡಬಹುದು, ಅಲ್ಲಿ ಇಟ್ಟಿದ್ದಾರೆ ಈ ತರ ಪ್ಯಾಪಿರಸ್ಗಳು. ಹೀಗೆ ಚಿತ್ರಗಳು ಮಾರಿರುವಂತದ್ದು. ಬೇರೆ ಬೇರೆ ಡೂಪ್ಲಿಕೇಟ್ ಚೀಪ್ ಆಗಿ ಸಿಗುತ್ತೆ. ಒರಿಜಿನಲ್ ಅಂತ ಅವ್ರು ಕರ್ಕೊಂಡು ಹೋಗ್ತಾರೆ. ಒರಿಜಿನಲ್ ಸರ್ಟಿಫಿಕೇಶನ್ ಇದೆ ಅಂತೆಲ್ಲ ಹೇಳ್ತಾರೆ. ಅಲ್ಲಿಂದ ತಂದಿದ್ದಂಥದ್ದು ಇದು ಒರಿಜಿನಲ್ ಅಂತ ಹೇಳಿದ್ರು. ಈಗ ನೋಡಿ ಹಿಂಭಾಗದಲ್ಲಿ ಗೊತ್ತಾಗುತ್ತೆ ಪಟ್ಟಿ. ಸೊ ಅದರಲ್ಲಿ ಹಿಂದ್ಗಡೆ ನಮ್ಮ ಹೆಸರು ಬರ್ಕೊಡ್ತಾರೆ. ಅದರಲ್ಲಿ ಮೇಲ್ಗಡೆ ಬರ್ಸ್ತಾರೆ, ನಾನು ಹಿಂದ್ಗಡೆ ಬರ್ಸ್ದೆ. ಇದು ನನ್ನ ಹೆಸರಂತೆ. ಇದು ಅದು ಏನ್ ಬರ್ತಾರೆ ನನಗೆ ಗೊತ್ತಿಲ್ಲ, ಓದಕ್ ಹೋಗಿಲ್ಲ. ಅದ್ರದ್ದು ಸಿಗುತ್ತೆ, ಚಿತ್ರಗಳು ಸಿಗುತ್ತೆ, ಯಾವ ಚಿತ್ರದ ಅರ್ಥ ಏನು ಅಂತ. ಇದು ನನ್ನ ಹೆಸರು ಅಂತ ಅವ್ರು ಹೇಳಿದ್ದಾರೆ, ಅಂತ ನಾನು ಒಪ್ಕೊಂಡು ಬಂದಿದ್ದೀನಿ. ಸೊ ಇದಿಷ್ಟು ಬಹುಶಃ ಬ್ರೀಫ್ ಆಗಿ ಒಂದಷ್ಟು ಮಾಹಿತಿಗಳು. ಮತ್ತೇನಾದ್ರು ಡಿಸ್ಕಷನ್ ಮಾಡಕ್ಕೆ ಅನ್ಸಿದ್ರೆ ಮಾಡ್ಬೋದು. ಏನಾದ್ರು
ಆಮೇಲೆ ಒಂದೇನಾಯ್ತು ಅಂದ್ರೆ ನಂಗೆ ಮೊದ್ಲು ನಾನು ಬುಕ್ನ ಹೋಗೋ ಮುಂಚೆ ಏನಾದ್ರು ಸ್ವಲ್ಪ ಓದ್ಕೊಂಡು ಹೋಗೋಣ ಅಂತ ಟ್ರೈ ಮಾಡಿದೆ. ನಂಗೆ ಕರೆಕ್ಟ್ ಆಗಿ ಬುಕ್ ಸಿಗ್ಲಿಲ್ಲ ಟೈಮಿಗೆ ಸರಿಯಾಗಿ. ಬಟ್ ಬಂದ ಮೇಲೆ ನೋಡಕ್ ಶುರು ಮಾಡಿದೆ. ಸುಮಾರು ಮಾಹಿತಿ ಎಷ್ಟುಂಟು ಅಂದ್ರೆ ಒಂದು ಈಜಿಪ್ಟಾಲಜಿ ಒಂದು ಸಬ್ಜೆಕ್ಟೇ ಇದೆ. ಅದು ಮುಗಿಯಲ್ಲ. ಅಷ್ಟು ಸಬ್ಜೆಕ್ಟ್ ಉಂಟು. ಅಷ್ಟು ಅಧ್ಯಯನ ಮಾಡಿ ಇಟ್ಟಿದ್ದಾರೆ. ಅಷ್ಟು ವಿಷಯಗಳುಂಟು. ಅಷ್ಟು ಬುಕ್ಗಳಿದಾವೆ. ಯೂಟ್ಯೂಬ್ ಅಲ್ಲಂತೂ ಏನು ಡಾಕ್ಯುಮೆಂಟರಿಗಳು ಲೆಕ್ಕ ಇಲ್ಲದಷ್ಟಿದಾವೆ. ಕೆಲವು ತುಂಬಾ ಒಳ್ಳೆ ಡಾಕ್ಯುಮೆಂಟರಿಗಳನ್ನು ಮಾಡಿದ್ದಾರೆ. ನ್ಯಾಷನಲ್ ಜಿಯೋಗ್ರಫಿಕ್ ಇರ್ಬೋದು ಅಥವಾ ಬೇರೆ ಯಾವುದೇ ನ್ಯಾಷನಲ್ ಜಿಯೋಗ್ರಫಿಕ್ಸ್ ಅವರು ತುಂಬಾ ಚೆನ್ನಾಗಿರೋ ಡಾಕ್ಯುಮೆಂಟರಿಗಳು. ತುಂಬಾ ನಾನು ಅಲ್ಲಿ ಹೋದಾಗ ಅಥವಾ ಅದಕ್ಕಿಂತ ಮುಂಚೆ ನಂಗೆ ಏನು ಆಲ್ಮೋಸ್ಟ್ ಏನು ಗೊತ್ತಿರ್ಲಿಲ್ಲ. ಅಲ್ಲಿ ಹೋದಾಗ ಏನೋ ಒಂದು ಅಷ್ಟಿಷ್ಟು ಗೊತ್ತಾಯ್ತು. ಅಲ್ಪ ಸ್ವಲ್ಪ ಗೊತ್ತಾಯ್ತು. ಅಲ್ಲಿಂದ ವಾಪಸ್ ಬಂದ್ಮೇಲೆ ನಾನು ತುಂಬಾ ಅದ್ರ ಬಗ್ಗೆನೇ ನಂಗೆ ಏನೋ ಒಂಥರ ತಲೆಗೆ ಅದು ಒಂಥರ ಹುಚ್ಚು ಹೋಗ್ಬಿಡ್ತು. ಸುಮಾರು ಕೂತ್ಕೊಂಡು ನೋಡ್ದೆ, ಪುಸ್ತಕಗಳು ಓದ್ದೆ, ಆಮೇಲೆ ಕಲ್ತಿದ್ದೆ ಜಾಸ್ತಿ ಅಂತ ನಾನು ಹೇಳ್ಬೋದು ಅಲ್ಲಿಂದ ಹೋಗಿ ಬಂದ್ಮೇಲೆ. ಸೊ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ. ಸಾಮ್ಯತೆಗಳು ಕೂಡ ತುಂಬಾ ಇದೆ. ನಮ್ಮ ಸಂಸ್ಕೃತಿಗೂ ಅವ್ರ ಸಂಸ್ಕೃತಿಗೂ ತುಂಬಾ ಸಾಮ್ಯತೆಗಳು. ನಾವು ಪೂಜೆ ಮಾಡುವಂತದ್ದು ಇರ್ಬೋದು, ನಂಬುದಿರ್ಬೋದು, ಸತ್ತ ನಂತರ ಏನಾಗುತ್ತೆ ಅನ್ನೋದಿರ್ಬೋದು. ಹಾಗೇನೆ ಅವರ ಈ ಒಂದು ಅಬ್ರಾಹಮಿಕ್ ರಿಲಿಜನ್ ಬಲಗಡೆಯಿಂದ ಎಡಗಡೆಗೆ ಉಲ್ಟಾ ಬರೆಯ ನಮ್ಗೆ ಉಲ್ಟಾ ಅಂತ ಕಾಣುತ್ತೆ ಆ ತರ ಬರೆಯೋದು. ಆಮೇಲೆ ಸತ್ತ ದೇಹಗಳನ್ನ ಸಂರಕ್ಷಣೆ ಮಾಡಿಡೋದು. ಹಾಗೆ ಒಂಥರ ಕಲ್ಚರಲ್ ಮಿಕ್ಸ್ ಅವ್ರದ್ದು. ಆದ್ರೆ ಆ ಒಂದು ಹೋಗ್ಬಿಟ್ಟಿದೆಯಲ್ಲ ತುಂಬಾ ಬೇಜಾರು ಅನ್ಸುತ್ತೆ. ಅವತ್ತಿಂದ ಯಾರು ಇಲ್ಲ ಈಗ. ಮತ್ತೆ ಅವ್ರಿಗೆ ಎಷ್ಟು ಮಟ್ಟಿಗೆ ಅಭಿಮಾನ ಇದೆಯೋ ಗೊತ್ತಿಲ್ಲ. ಕಲ್ಚರ್ ಅದನ್ನ ಆಸ್ ಎ ಫೈನಾನ್ಷಿಯಲ್ ಸೋರ್ಸ್ ಆಗಿ ಖಂಡಿತ ಹೌದು. ಅವ್ರಿಗೆ ತುಂಬಾ ಮೇನ್ ಟೂರಿಸಮೇ ಆಧಾರ ಅವರಿಗೆ ಆರ್ಥಿಕತೆ. ಬಟ್ ಅಭಿಮಾನ ಅನ್ನೋದು ಇವತ್ತಿನ ದಿನಲ್ಲಿ ಏನ್ ಉಳಿದಿದೆಯೋ ಗೊತ್ತಿಲ್ಲ. ಅಭಿಮಾನ ಅನ್ನೋದು ಇದ್ದಿದ್ರೆ ಇನ್ನೂ ಜಾಸ್ತಿ ಬೇರೆನೆ ತರ ಹೋಗ್ತಿತ್ತು. ಇವತ್ತು ಬರೀ ಒಂದು ಇದು ಮ್ಯೂಸಿಯಂ ತರ ಒಂದು ಝೂನು ಮ್ಯೂಸಿಯಂ ಆ ತರ ಅಷ್ಟರ ಮಟ್ಟದಲ್ಲಿ ಅದು ಒಂದು ಅದ್ಭುತವಾದಂತಹ ಒಂದು ಸ್ಥಳ ಅಂತ ಮಾತ್ರ ನಾವು ಹೇಳ್ಬೋದು. ಸೊ ಏನಾದ್ರು ಕೇಳಕ್ಕಿದ್ರೆ ಏನಾದ್ರು. ಸರ್, ನಾನು 3 ಸಲ ಈಜಿಪ್ಟನ್ನ ನೋಡಿದ್ದೀನಿ. ಆದ್ರೆ ಮೇಡಮ್ ಹೇಳಿದಷ್ಟು ಡೀಪ್ ಆಗಿ ಇಷ್ಟೊಂದು ವಿಶ್ಲೇಷಣೆ ಮಾಡಿ ಇಷ್ಟೊಂದು ಅರ್ಥಪೂರ್ಣವಾಗಿ ಖಂಡಿತ ನಾನು ನೋಡಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಬಹಳ ಸಂತೋಷ ಆಯ್ತು. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಇನ್ನೊಂದ್ಸಲ ಹೋಗ್ಬೇಕು ಅಂತ ಆಸೆ ಉಂಟು ನಂಗೆ. ಹುಚ್ಚು ಅಷ್ಟು ಏರ್ಬಿಡ್ತು ಒಂಚೂರು ನಂಗೆ ಅಲ್ಲಿ ಹೋದ್ಮೇಲೆ. ಇಲ್ಲ, ಅದು ಪಿರಾಮಿಡ್ ಗಳನ್ನ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ನೀವು ಒಂದು ಹೊಸ ವಿಚಾರ ಹೇಳಿದ್ರಿ, ಅದು ಪಿರಾಮಿಡ್ ಸತ್ತವ್ರದ್ದು ಹೌದು ಅಲ್ವೋ ಅಂತ. ಬಟ್ ನೀವು ಅಲ್ಲಿ ನೋಡಿದಾಗ ಪ್ರತಿಯೊಬ್ಬ ಮಹಾರಾಜನು ಹೇಗ್ ಸತ್ತ, ಯುವರಾಜ ಹೇಗ್ ಸತ್ತ ಅಂತ ಹೇಳಿದ್ರೆ ಟೂತೇಕ್ ಅಂತಾರೆ. ಈಗಿನ ಕಾಲದಲ್ಲಿ ಹೃದಯಾಘಾತ ಅಂತಾರಲ್ಲ, ಆತರ ಎಲ್ಲದಕ್ಕೂ ಟೂತೇಕ್. ಅದೇನ್ ಟೂತೇಕ್ ಅಂದ್ರೆ ಅದು ಏನು ಅಂತ ನನಗೆ ಗೊತ್ತಿಲ್ಲ. ಏನ್ ಬರೀ ಹಲ್ಲು ನೋವಿನಿಂದ ಸಾಯ್ತಾರ ನನಗೆ ಗೊತ್ತಿಲ್ಲಪ್ಪ. ಎಲ್ಲಾ ಸುಮಾರು ಮೋರ್ ದೆನ್ 50% ಆಫ್ ದ ಪೀಪಲ್ ಟೂತೇಕ್ ಇಂದ ಸತ್ರು ಅಂತಾನೆ ಎಲ್ಲಾ ಕಡೆ ಉಲ್ಲೇಖನ ಇರೋದು. ನ್ಯಾಷನಲ್ ಇದು ಮ್ಯೂಸಿಯಂ ಇದೆಯಲ್ಲ, ಅಲ್ಲಿ ನೋಡ್ದೆ. ಆಮೇಲೆ ಆ ಪಿರಾಮಿಡ್ ಹತ್ರ ನೋಡ್ದೆ. ಆಮೇಲೆ ನೀವ್ ಹೇಳಿರಲ್ಲ ಗಾಜಾ, ಅಲ್ಲಿ ನೋಡ್ದೆ. ಅಲೆಕ್ಸಾಂಡ್ರಿಯಾನಲ್ಲಿ ನೋಡ್ದೆ. ಎಲ್ಲಾ ಕಡೆನೂ ಅದೇ ಉಲ್ಲೇಖನ. ಅದೊಂದು ನನಗೆ ಬಹಳ ಆಶ್ಚರ್ಯ ಆಯ್ತು. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ವಿಚಾರಗಳು ಗೊತ್ತಿದ್ರೆ ತಿಳಿಸ್ಬೋದು. ಸರ್, ಅದು ಏನಂದ್ರೆ ಇನ್ಸೆಸ್ಟ್ ಇನ್ಬ್ರೀಡಿಂಗ್. ಅವರು ಅಣ್ಣ ತಂಗಿ ಮದುವೆ ಆಗ್ತಾ ಇದ್ರು. ಸೊ ಹಾಗೆ ಅಂದ್ರೆ ಆ ಪ್ಯೂರಿಟಿ, ರಾಯಲ್ ವಂಶದ ಪ್ಯೂರಿಟಿ, ಬ್ಲಡ್ ಪ್ಯೂರಿಟಿ ಉಳಿಸ್ಕೊಳ್ಬೇಕು ಅಂತ. ಸೊ ಡೈನಾಸ್ಟಿಗಳು ಅಂತ ಹೇಳಿದೆ ನಾನು. 30 ಡೈನಾಸ್ಟಿಗಳನ್ನ ಅವರು ಲೆಕ್ಕ ಹೇಳ್ತಾರೆ ಅಂತ. ಸೊ ಹಾಗೇನೆ ಒಂದ್ ರೀತಿಯಲ್ಲಿ ಅದು ಆ ಪ್ಯೂರಿಟಿ ಉಳಿಸ್ಕೋಬೇಕು, ಸೀಕ್ರೆಸಿ ಉಳಿಸ್ಕೋಬೇಕು, ಅಧಿಕಾರ ಉಳಿಸ್ಕೋಬೇಕು ಅಂತ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಅವರು ಅಣ್ಣ ತಂಗಿ ಮದುವೆ ಆಗ್ತಾ ಇದ್ರು. ಕ್ಲಿಯೋಪಾಟ್ರಾ ಅಂದ್ರೆ ನಮ್ಗೆ ಗೊತ್ತಿರ್ಬೋದು, ಅಣ್ಣ ತಂಗಿ ಮದುವೆ ಆಗ್ತಾ ಇದ್ರು. ಸೊ ಹಾಗೆ ಕೊನೆಗೆ ಆ ಜೆನೆಟಿಕ್ ಕೆಲವು ಕಾಯಿಲೆಗಳೆಲ್ಲ ಬಂದು ಅವರು ನಾಶ ಆದ್ರು ಅಂತ ಒಂದಿದೆ. ಟೂತೇಕ್ ಅನ್ನುವಂಥದ್ದು ಅಲ್ಲ, ಸುಮ್ನೆ ಬೇರೆ ಬೇರೆ ಕಾಯಿಲೆಗಳಿಂದ ಸತ್ತಿದ್ದು ಅಂತೆಲ್ಲ. ಈ ಕೊನೆಯದು ಮುಖ್ಯವಾಗಿ ಈ ಟುಟುಂಕಾಮೆನ್ ಅಂತ ನಾನು ಹೇಳಿದ್ನಲ್ಲ, ಅವನು ಬಾಯ್ ಕಿಂಗ್ ಅಂತಲೇ. ಅವನು ಸಾಧಾರಣ 9ನೇ ವಯಸ್ಸಲ್ಲಿ ಅವನು ಪಟ್ಟಕ್ ಬರ್ತಾನೆ. ಅವನ ತಲೆ ಇಷ್ಟುದ್ದ ಇತ್ತಂತೆ. ಏನೋ ಒಂದು ಅಬ್ನಾರ್ಮಲ್ ತಲೆ ಇಷ್ಟುದ್ದ. ಅಂದ್ರೆ ಅವನು ಬೆಳವಣಿಗೆ ದೇಹ ಕುಂಠಿತವಾಗಿ ಅವನು ಕೆಲವು ರಕ್ತ ಸಂಬಂಧಿ ಕಾಯಿಲೆಗಳು ಅವೆಲ್ಲ ಬಂದು ಅವನು 22 ವರ್ಷದಲ್ಲಿ ಸತ್ತೋಗ್ತಾನೆ ರಾಜ ಸಡನ್ ಆಗಿ. ಸೊ ಆ ನಂತರ ಅಂತ ಪ್ರಮುಖವಾದಂತ ರಾಜರುಗಳು ಬರಲ್ಲ. ನೆಕ್ಸ್ಟ್ ಕ್ಲಿಯೋಪಾತ್ರಾ ಬರ್ತಾಳೆ. ಸೊ ಅದು ಒನ್ ಆಫ್ ದ ರೀಸನ್ಸ್ ಅವ್ರು ಸಾಯೋದಕ್ಕೆ. ಮತ್ತೆ ಕಾಯಿಲೆಗಳು ಮಾಮೂಲಿ ಏನಾದ್ರು ಸತ್ತಿದ್ದಿರ್ಬೋದು. ಸೊ ವಂಶಗಳು ಅಳೆದು ಹೋಗೋದಕ್ಕೆ ಅದೊಂದು ಕಾರಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಮೇಲೆ ನೈಲ್ ರಿವರ್ ಅಷ್ಟೇ, ಅದರಲ್ಲಿ ನಾವು ರಾಫ್ಟಿಂಗ್ ಅಲ್ಲ, ಬೋಟ್ ನಲ್ಲಿ ಕೂತ್ಕೊಂಡು ಹೋಗುತ್ತಲ್ಲ, ನೈಲ್ ನಲ್ಲಿ ಮಾಡಿದ್ವಿ. ಬಹಳ ಸಂತೋಷ ಆಯ್ತು. ನಮ್ ಗಂಗಾ ನದಿನಲ್ಲಿ ನಾವು ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚಿನ ಸಂತೋಷ ನೈಲ್ ರಿವರ್. ಯಾಕಂದ್ರೆ
ನೀವ್ ಹೇಳ್ದಂಗೆ 6,500 ಕಿಲೋಮೀಟರ್ ಇರೋದ್ರಿಂದ ಬಹಳ ದೊಡ್ಡ ನದಿ ಅದು. ಬಹಳ ಸಂತೋಷ ಆಯ್ತು. ಅದು 3 ದಿವಸ ಮಾಡಿರ್ಬೋದು. ಕರ್ಕೊಂಡು ಹೋಗ್ತಾರೆ ನೈಲಲ್ಲಿ 3 ದಿವಸ. ಯಾಕಂದ್ರೆ ಆ ನೈಲ್ ನದಿ ದಂಡೆಲೇ ಎಲ್ಲ ಬೆಳವಣಿಗೆ ಆಗಿರೋದು, ಎಲ್ಲ ಟೆಂಪಲ್ಗಳು ಇರೋದ್ರಿಂದ ಆ ಕ್ರೂಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅದು ಚೆನ್ನಾಗಿತ್ತು, ಒಳ್ಳೆ ಕ್ರೂಸ್ ಇತ್ತು, ಫಸ್ಟ್ ಕ್ಲಾಸ್ ಆಗಿತ್ತು ಕ್ರೂಸ್. ಒಳ್ಳೆ ಆದರಾತಿಥ್ಯ, ಊಟ ತಿಂಡಿ ಎಲ್ಲ ಒಂದು ರಾಯಲ್ ಟ್ರೀಟ್ಮೆಂಟ್ ತರ ಇತ್ತು ಕ್ರೂಸ್ ಒಳಗಡೆ. 3 ದಿವಸ ಕರ್ಕೊಂಡು ಹೋಗ್ತಾರೆ. ಅದು ನಾವು ಕ್ರೂಸ್ ಹೋಗುತ್ತೆ, ಒಂದ್ ಕಡೆ ನಿಲ್ಲತ್ತೆ, ಅಲ್ಲಿ ಇಳಿತೀವಿ. ಇಳಿದು ಅಲ್ಲಿದ್ದಂತ ಒಂದು ಏನೋ ದೇವಸ್ಥಾನನ ಇನ್ನೊಂದು ಟೆಂಪಲ್ ನೋಡ್ಕೊಂಡು ವಾಪಸ್ಸು ಕ್ರೂಸ್ ಬರ್ತೀವಿ, ಮತ್ತೆ ಮುಂದೆ ಹೋಗ್ತೀವಿ. ಹಾಗೆ ಅಲ್ಲಿ ಇನ್ನೊಂದು ಡ್ಯಾಮ್ಗಳು ಕಟ್ಟಿದಾರಲ್ಲ, ಅಲ್ಲಿ ಒಂದು ಕುತೂಹಲಕಾರಿ ಅಂಶ ಒಂದು ಬಂತು, ನನ್ ಕಾಣಿಸ್ಕೊಂತು. ಏನಂದ್ರೆ ಒಂದು ನದಿಯಲ್ಲಿ ಡ್ಯಾಮ್ ಕಟ್ಟಿದ್ರೆ ಹೋಗುದು ಹೇಗೆ, ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಂದು ಚೇಂಬರ್ಗಳು ಮಾಡ್ಕೊಂಡಿದ್ದಾರೆ. ಆ ಡ್ಯಾಮಿನ ಒಂದು ಎಂಡ್ ಪೊಸಿಷನ್ ಚೇಂಬರ್. ಆ ಚೇಂಬರ್ ಹೇಗೆ ಅಂದ್ರೆ, ಈಗ ಕೆಳಗಿಂದ ಬರೋ ದೋಣಿ ಅಂತ ಇಟ್ಕೊಳ್ಳಿ, ಬಂದು ಆ ಚೇಂಬರ್ ಅಲ್ಲಿ ನಿಲ್ಲುತ್ತೆ. ಆ ಚೇಂಬರ್ ನ ಕ್ಲೋಸ್ ಮಾಡ್ತಾರೆ, ಗೇಟ್ ಹಾಕ್ತಾರೆ, ಅದ್ರೊಳಗಡೆ ನೀರಿನ ಮಟ್ಟ ಏರಿಸ್ತಾರೆ. ಏರಿಸಿದ ಕೂಡಲೇ ಇದು ಮೇಲಿರೋ ಮಟ್ಟಕ್ಕೆ ಏರುತ್ತೆ. ಏರಿದ್ಮೇಲೆ ಅದನ್ನ ಈ ಕಡೆಗೆ ಡ್ಯಾಮಿನ ಮುಂಭಾಗಕ್ಕೆ ಬಿಟ್ಬಿಡ್ತಾರೆ. ಇಳಿಸತಿಗ್ಲೂ ಹಂಗೆ ಮೇಲಿಂದ ಬರೋ ಕ್ರೂಸನ್ನ, ದೋಣಿನ ಅಲ್ಲಿ ತಗೊಂಡೋಗಿ ಆ ಚೇಂಬರ್ ಒಳಗಡೆ ಇಟ್ಟು, ಆ ಚೇಂಬರ್ ಇಂದ ನೀರಿನ ಮಟ್ಟನ ಹೊರಗೆ ಬಿಡ್ತಾರೆ. ಹೊರಗೆ ಬಿಟ್ಟಾಗ ಅದೆಲ್ಲ ಕೆಳಗಿಳಿಯುತ್ತೆ, ಕೆಳಗಿಳಿದು ಮುಂದಕ್ಕೆ ಹೋಗುತ್ತೆ. ಈ ತರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಕೆಲವು ಕಡೆ ಇದನ್ನ ಈ ಎಸ್ನ ಲಾಕ್ ಅಂತ ಸಿಗುತ್ತೆ, ಒಂದು ಎಸ್ನ ಅನ್ನೋ ಜಾಗ. ಅಲ್ಲಿ ದಾಟೋದಕ್ಕೆ ನಮ್ಗೆ ಸುಮಾರು ಗಂಟೆ ಕಾಯ್ಬೇಕಾಗುತ್ತೆ. 4-5 ಗಂಟೆ ಅಲ್ಲಿ ನಾವು ಕಾಯ್ಬೇಕು. ಯಾಕಂದ್ರೆ ಕ್ಯೂ ಅಲ್ಲಿ ನೈಲ್ ನದಿ ದೊಡ್ಡ ಓಡಾಟಕ್ಕೆ ಅದು ಒಂದು ಮಾರ್ಗ ಆಗಿರೋದ್ರಿಂದ, ಮತ್ತೆ ಟೂರಿಸ್ಟ್ ಗಳಿಗೂ ಅದೇ ಮೈನ್ ಇರೋದ್ರಿಂದ ಸರಕು ಸಾಗಾಣಿಕೆ ಎಲ್ಲದಕ್ಕೂ ಅಲ್ಲಿ ಟೈಮ್ ತಗೊಳುತ್ತೆ. ಲಾಕ್ ಒಂದಾದ ನಂತರ ಒಂದು ಕ್ಯೂ ನಲ್ಲಿ ನಿಂತ್ಕೊಂಡು ಹೋಗ್ತಾರೆ, ದೋಣಿಗಳು ದಾಟಿಸ್ತಾರೆ. ಆಶ್ಚರ್ಯ ಅಂದ್ರೆ ಆ ಊರುಗಳಲ್ಲೆಲ್ಲ ಪ್ಲಾಸ್ಟರಿಂಗ್ ಮಾಡಲ್ಲ. ಪ್ಲಾಸ್ಟರಿಂಗ್ ಮಾಡ್ಬಿಟ್ರೆ ಟ್ಯಾಕ್ಸ್ ಕಟ್ಬೇಕಂತ, ಅವಾಗಿಂದ ಕಂಪ್ಲೀಷನ್ ಸರ್ಟಿಫಿಕೇಟ್ ಇದ್ದಂಗಂತೆ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೇಕು ಅದನ್ನ. ಹೌದು, ನಾನ್ ಕೇಳಿದೆ ಸರ್ ಆ ಪಾಯಿಂಟ್. ಕೈರೋದಲ್ಲಿ ಎಲ್ಲಿ ನೋಡಿದ್ರು ಬರೀ ಈ ತರ ಈ ಬ್ರೌನ್ ಕಲರ್ ಎಲ್ಲ ಬಿಲ್ಡಿಂಗ್ಗಳು ಹಿಂಗೆ, ಈ ಮಾಮೂಲಿ ಈ ತರ ಬ್ರೌನ್ ಚೂರು ಡಾರ್ಕ್ ಎಲ್ಲ ಬಿಲ್ಡಿಂಗ್ಗಳು. ನಾನ್ ಕೇಳಿದ್ವಿ ಗೈಡ್ ಹತ್ರ, ಯಾಕೆ ಎಲ್ಲಾ ಬಿಲ್ಡಿಂಗ್ ಹಂಗೆ ಕಾಣ್ತಾವ, ಒಳ್ಳೆ ಹಳೆ ಬಿಲ್ಡಿಂಗ್ ತರ ಕಾಣ್ತಾವಲ್ಲ ಅಂತ. ಅವ್ರೇನಂದ್ರು ಅಂದ್ರೆ, ಸ್ಯಾಂಡ್ ಸ್ಟಾರ್ಮ್ ಬರುತ್ತಂತೆ, ಬಿರುಗಾಳಿ, ಮರಳಿನ ಬಿರುಗಾಳಿ ಬಂದು ಅಷ್ಟು ಮುಚ್ಕೊಂಡು ಹೋಗುತ್ತಂತೆ. ಅದು ಹೊಡೆದು ಹೊರಗಡೆ ಏನ್ ನಾವು ಪೇಂಟಿಂಗ್ ಮಾಡ್ತೀವಿ ಎಲ್ಲ ಕಿತ್ಕೊಂಡು ಹೋಗುತ್ತೆ ಅಂತ. ಸೊ ಅದಕ್ಕೆ ಹಂಗ ಹಾಳಾಗೋದಕ್ಕೆ ಯಾಕೆ ಪೇಂಟ್ ಖರ್ಚು ಮಾಡ್ಬೇಕು? ಸೊ ಹೊರಗಡೆ ಫುಲ್ಲು ಹಿಂಗೆ ಒಂದೇ ತರ ಮಾಮೂಲಿ ಮಣ್ಣಿನ ಬಣ್ಣ, ಮರಳಿನ ಬಣ್ಣ ಅನ್ಬೋದು. ಮರಳು ಆಲ್ಮೋಸ್ಟ್ ಮರಳಿಂದೇ ಬಣ್ಣದು, ಎಲ್ಲೋ ಇಶ್ಯೂ. ಬಟ್ ಒಳಗಡೆ ತುಂಬಾ ಕಲರ್ಫುಲ್ ಆಗಿರ್ತಾವ ಮನೆಗಳು, ಹೊರಗಡೆ ಎಲ್ಲ ಹಂಗೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ, ರವಿಕುಮಾರ್ ಮೇಡಮ್. ಹೇಳಿ ಸರ್. ಮೇಡಮ್, ತಾವು ನಮ್ಮ ಧರ್ಮಕ್ಕೂ ಬಹಳ ಸಿಮಿಲಾರಿಟೀಸ್ ಇದೆ ನಮ್ಮ ಪದ ನಾವು ಹೇಳಿದ್ರಿ. ಸೂರ್ಯನ ಆರಾಧನೆ ಅವ್ರು ಮಾಡ್ತಿದ್ರು, ತುಂಬಾ ದೇವಸ್ಥಾನಗಳಿದ್ದು ಅಂತ ತಾವು ಹೇಳಿದ್ರಿ. ಹಾಗಾದ್ರೆ ಆ ಧರ್ಮ ಯಾವ್ದಿದ್ದಿರಬಹುದು ಅಂತ? ಅದಕ್ಕೆ ಒಂದು ನಿರ್ದಿಷ್ಟವಾದ ಹೆಸರು ಇರ್ಲಿಲ್ಲ ನಮ್ಮಂಗೇನೆ. ನಮಗೆ ಎಲ್ಲಿತ್ತು ಸರ್ ನಿರ್ದಿಷ್ಟವಾದ ಹೆಸರು ನಮ್ ಧರ್ಮಕ್ಕೆ? ಈಗ ಕ್ರಿಶ್ಚಿಯಾನಿಟಿ ಬಂತು, ಇಸ್ಲಾಂ ಬಂತು, ಆಮೇಲೆ ಧರ್ಮ ಬೇರೆ ಬೇರೆ ಆಯ್ತು ಅನ್ನೋದ್ ಬಿಟ್ರೆ, ಅದಕ್ಕಿಂತ ಮುಂಚೆ ನಮ್ ಧರ್ಮ ಅಂತ, ಹಿಂದೂ ಧರ್ಮ ಅಂತ ಯಾರು ಇಟ್ಟಿದ್ರು ನಮ್ಗೆ ಹೆಸರು? ಸನಾತನ ಸಂಸ್ಕೃತಿ ಆಗಿತ್ತದು, ಧರ್ಮ ಅಂತ ಇಲ್ಲ. ಹಿಂದೂನ ಹೆಸರು ಬಂದಿದೆ ಹೆಂಗೆ ನೋಡಿ, ಪರ್ಷಿಯನ್ ಇಂಡಸ್, ಸಿಂಧು ನದಿಯ ಈ ಭಾಗದಲ್ಲಿರುವ ಜನಗಳಿಂದ. ಇಂಡಸ್, ಸಿಂಧು, ಇಂಡಿಯನ್, ಹಿಂದೂ, ಇಂಡಸ್ ಇಂದ ಹಿಂದೂ ಹಾಗ್ ಬಂತು. ಸೊ ಅಲ್ಲೂ ಹಾಗೇನೆ ಒಂದು ಹೆಸರಿದ್ದಂತ ಧರ್ಮ ಅಂತ ಇಲ್ಲ. ನಮ್ಮ ಹಾಗೇನೆ ಪಾಲಿಥಿಸ್ಟಿಕ್ ಅಂದ್ರೆ ಬಹುಪೂಜಾರಾಧಕರು, ಬಹುದೇವಾರಾಧಕರಿದ್ರು, ಅವರು ವಿಗ್ರಹಾರಾಧಕರಿದ್ರು, ಮತ್ತೆ ಪ್ರಾಣಿ ನಿಸರ್ಗಾರಾಧಕರಿದ್ರು. ಸೊ ಅದು ದೊಡ್ಡ ಸಿಮಿಲಾರಿಟಿ ನಮ್ಗೋರು. 7ನೇ ಶತಮಾನದವರೆಗೂ ಈಜಿಪ್ಟ್ ಅಲ್ಲಿ ಹಸುವನ್ ಪೂಜೆ ಮಾಡ್ತಾ ಇದ್ರು. ಹಸುವನ್ ಪೂಜೆ ಮಾಡ್ತಾ ಇದ್ರು, ಬಹಳ ನೆನ್ಪಿಟ್ಕೋಬೇಕು. 7ನೇ ಶತಮಾನದವರೆಗೂ. ನಂತರ ಅಲ್ಲಿ ಹಾಕಿರುವಂತ ಬಟ್ಟೆ ರಾಯಚೂರು ಇದ್ರ ದುವಾ ಪ್ರದೇಶದ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಅತ್ಯಂತ ಉದ್ದದ ಸಣ್ಣ ದಾರಗಳನ್ನು ತೆಗಿಲಿಕ್ಕೆ ಬರ್ತದೆ ಅಂತ ರಾಯಚೂರಿಂದೇ ಬಟ್ಟೆ ಅಂತ ಹೇಳುವಂತದ್ದು. ಆ ಮಸ್ಲಿನ್ ಬಟ್ಟೆಗಳನ್ನ ಅಲ್ಲಿದಾಗ್ತಾರೆ ಅಂತ. ಎರಡನೇದಾಗ ರಾಜನನ್ನು ಸಮಾಧಿ ಮಾಡ್ಬೇಕಾದ್ರೆ ರಾಜನಿಗೆ ಆಪ್ತ ಸೇವಕರು ಮತ್ತು ಆಪ್ತ ಎಷ್ಟು ಪ್ರೀತಿ ಹೊಂದೋರಿದ್ರೆ ಅವನಿಗೆ ಒಳ್ಳೇದಾಗ್ಲಿ ಅಂತ ಅವ್ರನ್ನೂ ಕೂಡ ಮಮ್ಮಿಫಿಕೇಶನ್ ಮಾಡಿ ಅಥವಾ ಇನ್ನೇನೋ ಮಾಡಿ ಅವ್ನ ಸಂಗಡ ಇರ್ತಾ ಇದ್ರು. ನಾಯಿಯನ್ನ ಮತ್ತೆ ಆ ಸೇವಕರನ್ನ ಮತ್ತೆ ಬಂಗಾರದ ಕುರ್ಚೆ ಮಂಚ ಅಷ್ಟು ಕೂಡ ರಾಜನ ಸಂಗಡನೆ ಅವರು ಇದು ಮಾಡ್ತಾ ಇದ್ರು, ದಫನ್ ಮಾಡ್ತಾ ಇದ್ರು. ಅದು ಒಂದು ಇದು. ಈಜಿಪ್ಟ್ ಬಹಳ ಹಳೆ ಸಂಸ್ಕೃತಿ, ಬಹಳ ಹಳೇದಂದ್ರೆ ಬಹಳ ಹಳೆದು. ಅದು ಅದ್ರ ಸಿಂಧುಕೋಳದ ನಾಗರಿಕತೆಗೂ ಅಲ್ಲಿಗೂ ಸಂಬಂಧಿತ ಏನು ಅಂತ ಗೊತ್ತಾಗೋದಿಲ್ಲ. ನೀವು ಹೇಳ್ದಂಗೆ ಆ ಸಿಂಧುಕೋಳದ ಹಸುಗಳು ಅದೇ ಆ ಹಸುಗಳಿಗೂ ಅಲ್ಲಿಗೂ ಬಹಳ ವ್ಯತ್ಯಾಸ ಇದೆ. ಮತ್ತು ಇದ್ರದ್ದು ಈಜಿಪ್ತದ ಹಸು ನಮ್ಮ ಸೌತ್ ಇಂಡಿಯಾದಲ್ಲಿ ಇರುವಂತ ಕೆಲವು ಕಿಲಾರಿ ಹಸುಗಳನ್ನು ಹೋಲುವಂತ ಹಸುಗಳಿವೆ, ಈಜಿಪ್ಟ್ ಅಲ್ಲಿ ಇದೆ. ಅಲ್ಲಿ ಆ ಹಸುವನ್ನ ಪೂಜೆ ಮಾಡ್ತಾ ಇದ್ರು. ನೈಲ್ ನದಿ ಜಗತ್ನಲ್ಲಿ ಅಮೆಜಾನ್ ಉದ್ದ ನದಿ ಲೆಕ್ಕಾಚಾರ. ಈ ನೈಲ್ ನದಿ ಅಂತ ದಾಖಲಾಗಿದೆ.
ಅಮೆಜಾನ್ 2 ನದಿ ಸೇರಿದ್ರಲ್ಲಿಂದ ಆಳ್ದಿದ್ದಾರೆ ಅಷ್ಟೇ. ಜಗತ್ನಲ್ಲಿ ಅಮೆಜಾನ್ ಅತ್ಯಂತ ದೊಡ್ಡ ನದಿ, ಅತ್ಯಂತ ಉಪ್ಪು ನದಿ, ದೊಡ್ಡ ಇದು ಏನು ಉದ್ದ ನದಿ. ಆದ್ರೆ ಒಂದು ಸಂಗಮದಿಂದ ಅದನ್ನ ಆಳ್ದಿದ್ರಿಂದ ಅದು ಸಣ್ಣ ನದಿ ಆಗ್ಬಿಟ್ಟಿದೆ. ಅದಕ್ಕೆ 1,000 ಉಪನದಿಗಳಿದೆ ಅಮೆಜಾನಿಗೆ. 1,000 ಉಪನದಿಗಳು. ಅದು ಮುಖಜ ಪ್ರದೇಶದಲ್ಲಿ 100 ಮೈಲಿಯಷ್ಟು ಅಗಲ ಇದೆ. 100 ಮೈಲಿಯಷ್ಟು ಅಗಲ. ಅದು ದೊಡ್ಡದು. ಆದ್ರೆ ಇದು ಒಂದೇ ಕಡೆ ಹುಟ್ಟಿ ಬೆಳೆದಿರೋದ್ರಿಂದ ನೈಲ್ ನದಿ ಜಗತ್ನಲ್ಲಿ ಉದ್ದ ನದಿ ಹೇಳುವಂತದ್ದನ್ನ ಇದು ಮಾಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿ ಹೇಳಿದಿರಾ. ಫಸ್ಟ್ ಈ ಪಿರಮಿಡ್ ಬಗ್ಗೆ ಇದನ್ನ ಹೇಳಿದವನು ನೆಪೋಲಿಯನ್ ಮಹಾಶಯ. ಅವನು ಅವನು ಓದ್ದವನಲ್ಲ ಅಷ್ಟು. ಅವನು ನೈಲ್ ಎಕ್ಸ್ಪೆಡಿಷನ್ ಹೋಗ್ಬೇಕಾದ್ರೆ 1799ರಲ್ಲಿ ಅವನು ಒಂದ್ 30-40 ಜನ ಪಂಡಿತರನ್ನು ಕರ್ಕೊಂಡ್ಬಂದು ಪಿರಮಿಡ್ ಅಧ್ಯಯನ ಮಾಡ್ತಾನೆ. ಅದು ಫಸ್ಟ್ ಅಧ್ಯಯನ ಆಗಿರೋದು, ಪಿರಮಿಡ್ ಬಗ್ಗೆ ಅಧ್ಯಯನ ನೆಪೋಲಿಯನ್ ಮಹಾಶಯ ಮಾಡಿದ್ದು. ಅವಂಗೆ ನಾವು ಈ ಸಂದರ್ಭದಲ್ಲಿ ಅವನು ನೆನ್ಸ್ಕೋಬೇಕು. ತುಂಬಾ ಖಲೀಫಾ ಒಬ್ಬ ಮುಸ್ಲಿಂ ದೊರೆ ಒಬ್ಬ ಮಾಡ್ತಾನೆ, ತುಂಬಾ ಅಧ್ಯಯನ ಮಾಡ್ತಾನೆ. ನನಗೆ ಮುಂಚೆ ಬಂದವರು ಅವನ ಹೆಸರು ನಂಗೆ ಇಲ್ಲ, ನೋಡಿ ಅದನ್ನ ಸರ್ಚ್ ಮಾಡಿ ನೋಡಿ ಸರ್. ಮುಸ್ಲಿಂ ದೊರೆ ಒಬ್ಬ, ಅವನು ಕೆಲವು ಅಧ್ಯಯನಗಳನ್ನ ಮಾಡ್ತಾನೆ ಖಲೀಫಾ. ನೀವು ತುಂಬಾ ಚೆನ್ನಾಗಿ ಓದ್ಕೊಂಬಂದು ಒಂದೊಂದು ಕೂಲ ನಿಮ್ಗೆ ನೋಡಕ್ ಬರ್ತೆ 10 ವರ್ಷ ಬೇಕು, ನಿಮ್ಗೆ ಅಷ್ಟು ಮುಗಿಯೋದಿಲ್ಲ. ನೀವೆಲ್ಲೋ ಒಂದ್ ಸ್ವಲ್ಪ ನೋಡ್ಕೊಂಡು ಬಹಳ ಚೆನ್ನಾಗಿ ಸ್ಟಡಿ ಮಾಡಿದಿರಾ. ನಾವು ಧನ್ಯವಾದ ಹೇಳಲೇಬೇಕು ಮೇಡಮ್, ತುಂಬಾ ಧನ್ಯವಾದ. ಅದು ಒಂದ್ ಪಾಯಿಂಟ್ ಸರ್ ನೀವ್ ಹೇಳಿದ್ದು, ಅದು ರಾಯಚೂರಿದು ಅಂದ್ರಲ್ಲ, ನಂಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಅದೆಲ್ಲ ಲಿಂಕ್ ಸಿಗುತ್ತಾ ಅಂತ ಅದನ್ನ ನೋಡ್ಬೇಕು, ಎಲ್ಲಿ ಮಾಹಿತಿ ಸಿಗುತ್ತೆ ಅಂತ. ಇಲ್ಲ, ರಾಯಚೂರಿಂದು ಇದ್ರೊಳಗಿದೆ, ಹಿಸ್ಟ್ರಿ ಇದ್ರೊಳಗಿದೆ. ನಂತರ ನೀವು ಬಲಗಡೆಯಿಂದ ಎಡಗಡೆ ಬರೆಯೋದು ನಮ್ಮ ಇಂಡಿಯಾದಲ್ಲೂ ಇದೆ. ಖರೋಷ್ಠಿ ಲಿಪಿ ನಿಮ್ಮ ಇದ್ರ ಶಾಸನ ಎಲ್ಲ, ಅಶೋಕನ ಶಾಸನದಲ್ಲಿ ಖರೋಷ್ಠಿ ಅಂತ ಬರುತ್ತೆ. ರೈಟ್ ಟು ಲೆಫ್ಟ್ ಅಂಡ್ ಲೆಫ್ಟ್ ಟು ರೈಟ್ ಅಂತ ಹೇಳಿ ಖರೋಷ್ಠಿ ಲಿಪಿ ಬರುತ್ತೆ. ಈಜಿಪ್ಷಿಯನ್ ಲಿಪಿ ಮುಂದೆ ಅವರು ಕುನೆ ಫಾರಂ ಆಗಿದಾಗತ್ತೆ. ಕುನೆ ಫಾರಂ ಅಂದ್ರೆ ಕೋನಿಕಲ್ ಫಾರಂ ಅಂತ, ಯಾವ್ದೋ ಇವ್ರದ್ದು ಇಂಗ್ಲಿಷ್ ಬರ್ತದಲ್ಲ, ಅದು ಮುಂದೆ ಆ ರೀತಿ ಹಿಪೋಕ್ರಸಿ ಇಂದ ಆ ರೀತಿ ಮುಂದುವರಿತದೆ. ಅದು ಕೋನಿಕಲ್ ಫಾರಂ ಇಂದ ನೋಡಿ, ಎ ಮತ್ತು ಯು ಎಲ್ಲ ಗಂಟಾಕೃತಿಯಿಂದ ಬರುತ್ತಲ್ಲ, ಆ ರೀತಿ ಲಿಪಿಗಳು ಮುಂದೆ ಎವಲ್ಯೂಷನ್ ಆಫ್ ಸ್ಕ್ರಿಪ್ಚರ್ ಅದು ಆ ರೀತಿ ಡೆವಲಪ್ ಆಗುತ್ತೆ ಹೇಳುವಂತದ್ದು ಕಲ್ಪನೆ ಇದೆ ಅಷ್ಟೇ. ಅದು ಯಾವ ರೀತಿ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ನೀವು ಲಿಪಿಗಳ ಬಗ್ಗೆ ಏನ್ ಸರ್ ನಿಮ್ದು ಪ್ರೊಫೆಷನ್? ಅಲ್ಲ, ಲಿಪಿ ಈಜಿಪ್ಷಿಯನ್ ಲಿಪಿನೇ ಡೆವಲಪ್ ಆಗಿ ಅನ್ನೋ ಇದು. ನಿಮ್ಮ ಪ್ರೊಫೆಷನ್ ಏನು ಅಂತ ಕೇಳ್ತಾ ಇದ್ದೀನಿ. ನಾನಾ ರಿಟೈರ್ಡ್ ಟ್ರೆಜರಿ ಆಫೀಸರ್. ನಾನು ಯಾಕೆಂದ್ರೆ ಸರ್, ಈಗ ನಾನು ನಮ್ಮ ಕನ್ನಡ ಲಿಪಿಗಳನ್ನು ಒಂದಷ್ಟು ಓದೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಈ ಕಡತಗಳು ಅಂತ ಒಂದಷ್ಟು ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅದು ಇನ್ನೊಂದು ಬೇರೆ ಇನ್ನೊಂದೇ ವರ್ಲ್ಡ್. ಅದು ಈ ಕಪ್ಪು ಬ್ಲಾಕ್ ಬುಕ್ಸ್ ಅಥವಾ ಕಡತಗಳು ಅಂತ ಹೇಳಿ ಬಟ್ಟೆ ಮೇಲೆ ಬರೆಯೋ ಸಂಸ್ಕೃತಿ ಇತ್ತಲ್ಲ, ಅದು ಬರ್ದಿಟ್ಟಿಲ್ಲ. ಒಂದಷ್ಟು ಡಾಕ್ಯುಮೆಂಟ್ಸ್ ಇದಾವೆ ದೇವಸ್ಥಾನದ, ಒಂದಷ್ಟು ಇದಾವೆ ಮ್ಯೂಸಿಯಂ ಅಲ್ಲಿ ಇದೆ. ಅದನ್ನ ಓದ್ಸೋದಕ್ ಪ್ರಯತ್ನ ಪಡ್ತಾ ಇದೀನಿ. ನಂಗೆ ಜನ ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ ಯಾರು ಅಂತ. ಅದು ಯಾವ್ದು ಹೇಳಿ ಎಕ್ಸಾಕ್ಟ್? ಮೋಡಿ ಲಿಪಿ ಸರ್, ಅದು ಮೋಡಿ ಲಿಪಿ ಕಡತ ಅಂತ. ಮೋಡಿ ಕನ್ನಡನೇ, ಅದು ಮೋಡಿ ಲಿಪಿಲಿ ಬರ್ತಾರೆ. ಅದ್ರದ್ದು ಅದ್ರದ್ದೇ ಅವ್ರದ್ದೇ ಆದ ಲೆಕ್ಕಾಚಾರಗಳೆಲ್ಲ ಬೇರೆ ಇದಾವೆ ದೇವಸ್ಥಾನಗಳಲ್ಲಿ, ಮತ್ತೆ ರಾಜರ ಇದ್ರಲ್ಲಿ ಮಠಗಳಲ್ಲಿ ಎಲ್ಲ ಬರೀತಾ ಇದ್ದಾರೆ. ಮೋಡಿ ಅಕ್ಷರನಾ? ಮೋಡಿ ಅಕ್ಷರ ಕನ್ನಡನೇ, ಅದು ಗೊತ್ತಾಗುತ್ತೆ ಕನ್ನಡ. ಮೋಡಿ ಅಕ್ಷರ ಮತ್ತೆ ತಿಗಳಾರಿ ಅಂತ ಬರ್ತವೆ. ತಿಗಳಾರಿ ಒಳಗೆ ಹೆಚ್ಚಿಗೆ ಮೋಡಿ ಬರುದು. ತಿಗಳಾರಿ ಅದು ಇನ್ಫ್ಲೂಯೆನ್ಸ್ ಆಫ್ ತುಳು, ತಮಿಳು ಮತ್ತು ಕನ್ನಡ, ಆ ಕಾಲದ ಲಿಪಿ, ಒಂದು ಕಾಲದ ಲಿಪಿ. ಅದು ಈಗೊಂದು ಶತಮಾನದಿಂದ ಇದ್ದಂತ ತಿಗಳಾರಿ ಲಿಪಿಗಳು ಅದೇ ಹೆಚ್ಚಿಗೆ ಇದಾಗುತ್ತೆ. ತಿಗಳಾರಿ ಅಲ್ಲ ಸರ್, ಇದು ತಿಗಳಾರಿ ಅಲ್ಲ, ಕನ್ನಡನೇ. ಆದ್ರೆ ಬರೆಯುವ ಕ್ರಮ ಇದೆಯಲ್ಲ ಸರ್, ಅದು ನಾನು ಕೆಲವು ಸ್ಟಡಿ ಮಾಡಿದೆ, ಅದು ವ್ಯತ್ಯಾಸ ಇದೆ. ಮೋಡಿಯಾಗಿ ಬರೀತಾರೆ, ಮೋಡಿಲಿ ಬರೀತಾರೆ. ಅಕ್ಷರ ಬರೆಯೋ ಕ್ರಮ ಕೂಡ, ಈಗ ನಾವು ಡಾ ಬರೀತೀವಿ, ಡಮರುಗ ಡಾ ಬರೀತೀವಲ್ಲ, ಡಾ ಕೆಳಭಾಗದಲ್ಲಿ ಒಂದು ಮಾತ್ರ ಸುರುಳಿ ಇದೆ. ಒಂದ್ ಕಡೆ ಬರ್ದು ಎರಡ್ ಕಡೆ ಇನ್ನೊಂದ್ ಕಡೆ ಗಂಟು ಹಾಕಿ ಮೇಲೆ ಎತ್ತು ಬಿಡ್ತಾರೆ. ಸೈಡ್ ಗಂಟು ಹಾಕ್ತಿವಿ ನಾವು. ಆ ಹಳೆ ನನ್ನ ಹತ್ರ ಇರೋ ಅದ್ರದ್ದು ದಾಖಲೆಗಳದ್ದು ಮಾಹಿತಿಲಿ ಕೆಳಭಾಗದಲ್ಲೇ 2 ಗಂಟು ಬರುತ್ತೆ, ಸೈಡ್ ಅಲ್ಲಿ ಗಂಟಿಲ್ಲ. ಮೇಡಮ್ ಏನ್ ಗೊತ್ತಾ, ಅದಕ್ಕೆಲ್ಲ ಪರಂಪರೆ ಇಲ್ಲದೆ ಇರೋದ್ರಿಂದ ನಾವು ಈಜಿಪ್ಟ್ ಆದ್ರೂ ಒಂದ್ ಕಲ್ಪನೆ ಮಾಡ್ಕೋಬಹುದು, ಈ ಲಿಪಿ ಆದ್ರೂ ಒಂದ್ ಕಲ್ಪನೆ ಮಾಡ್ಕೋಬೇಕು, ಬಿಟ್ರೆ ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ. ಪೂರ್ತಿ ಇದಮಿತ್ತಮ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇತಿಹಾಸ ಒಂದ್ ಅಂದಾಜ್ ಮಾಡ್ಬೋದು ಅಷ್ಟೇ. ಈಗ ಅದ್ರೊಳಗೂ ಆ ದಿವ್ಸ ಇವರು ದೊಡ್ಡರಂಗೇಗೌಡರು ಈಜಿಪ್ತಿಗೆ ಹೋದಾಗ ನಮ್ ಇದ್ರೊಳಗೆ ಹೇಳಿದ್ರು, ತುಮಕೂರಿನಲ್ಲಿ ಊರಲ್ಲಿ ಅಂತ ಹೇಳುವಂತ ಅಕ್ಷರ ನೋಡಿದೆ ನಾನು. ಅಲೆಕ್ಸಾಂಡ್ರಿಯಾದಲ್ಲಿ ಬಹಳ ಭಾಷೆ ಇದೆ ಊರಲ್ಲಿ ಅಂತ. ಆ ಶತಮಾನದಲ್ಲಿ ಆ ಪ್ರತ್ಯಯದಲ್ಲಿ ಊರಲ್ಲಿ ಹೇಳುವಂತ ಪ್ರತ್ಯಯ ಸೇರ್ಕೊಂಡು ಆ ಅಕ್ಷರ ಆ ಶಬ್ದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಊರಲ್ಲಿ ಇಲ್ಲಿ ಹೇಳುವಂತ ಪ್ರತ್ಯಯ ಸೇರ್ಕೊಂಡು ಅಕ್ಷರ ಶಬ್ದ ಇರಕ್ ಸಾಧ್ಯ ಇಲ್ಲ. ಎಷ್ಟೋ ಏನಾಗ್ಬಿಡ್ತವೆ, ಒಂದೇ ರೀತಿಯಿಂದ ಇರೋದ್ರಿಂದ ಕಾಲ್ಪನಿಕ ಆಗ್ತವೆ. ಅಲ್ಲಿ ಎಷ್ಟ್ರ ಮಟ್ಟಿಗಿದೆ ಅಂದ್ರೆ, ಆ ಈಜಿಪ್ಟ್ ಮತ್ತು ಅದ್ರ ಪಕ್ಕ ಇಟಲಿ ಇವೆಲ್ಲ ಬಂದಲ್ಲ, ಅದು ಕ್ರಿಸ್ತಶಕ ಪ್ರಾರಂಭದಲ್ಲಿ ಅವನು ತುಳುವನ್ನ ದಾಖಲಿಸ್ತಾನೆ. ಆ ತುಳು ಶಬ್ದಗಳು ಇವೆ ಅಂತ, ತುಳು ಮತ್ತು ಹಳೆಯ ಕನ್ನಡ ಶಬ್ದಗಳು ಅಲ್ಲೊಂದು ನಾಟಕದಲ್ಲಿ ಅಷ್ಟೇ ಒಂದು ಸೆಂಟೆನ್ಸ್ ಮಾತ್ರ ತಗೊಳ್ತಾನಂತೆ. ಇವೆಲ್ಲ ಇವೆ
ಅದು ಬರುತ್ತೆ. ಅಧ್ಯಯನದ ಆಳ ಬಹಳ ಆಳ, ತುಂಬಾ ಚಂದ ಮಾಡಿದಿರ. ನಾನು ಧನ್ಯವಾದ ವೈಯಕ್ತಿಕವಾಗಿ ಮತ್ತೆ ನಮ್ಮ ಸಮಾನ ಮನಸ್ಕರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ಸರ್, ಅದು ಇನ್ನೊಂದು ಪಾಯಿಂಟ್ ನೀವು ಹೇಳಿದ್ದು, ಆ ಪ್ರಶ್ನೆ ನಂಗೆ ತುಂಬಾ ಕೊರಿತಾ ಇತ್ತು. ಈ ರಾಜನ್ ಜೊತೆ ಸಮಾಧಿ ಬೇರೆಯವ್ರನ್ನು ಕೂಡ ಕೊಂದು ಸಮಾಧಿ ಮಾಡ್ಲಾಗ್ತಾ ಇತ್ತು ಅಂತ. ಅದ್ರ ಬಗ್ಗೆ ಸ್ವಲ್ಪ ನಾನು ನೋಡ್ದೋಗ ಅಲ್ಲಿ ಏನ್ ಬಂತು ಅಂದ್ರೆ, ಆ 30 ಡೈನಾಸ್ಟಿಗಳು ಅಂತ ಹೇಳಿದ್ದಾರೆ, ಅದ್ರಲ್ಲಿ ಮೊದಲನೇ ಡೈನಾಸ್ಟಿ ಅವತ್ತಿನ ಕಾಲದಲ್ಲಿ ಮಾತ್ರ ಅದಕ್ಕೆ ದಾಖಲೆ ಸಿಕ್ತಂತೆ. ಒಬ್ಬ ಮನುಷ್ಯನ ಅಂದ್ರೆ ಅವನ ಅನುಚರರನ್ನ ಅವ್ರನ್ನು ಕೂಡ ಇದ್ ಮಾಡಿ ಇವನ್ ಜೊತೆ ಮಮ್ಮಿ ಮಾಡೋದು ಅಂತ ಹೇಳಿ, ಅವನ ಜೊತೆ ಕಂಪನಿಗೆ ಅಂತ. ಅದು ಒಂದನೇ ಶತಮಾನದಲ್ಲಿ, ಅಂದ್ರೆ ಒಂದನೇ ವಂಶದಲ್ಲಿ, ಸಾರಿ. ಅದಾದ ನಂತರ ಎಲ್ಲ ಏನ್ ಮಾಡ್ತಾರೆ, ಅದು ಸ್ಟಾಪ್ ಆಗುತ್ತೆ ಸರ್. ಅದು ಮುಂದಿನ ವಂಶಗಳಲ್ಲಿ ಅದು ಸ್ಟಾಪ್ ಆಗತ್ತೆ. ಸ್ಟಾಪ್ ಆಗಿ ಅದ್ರ ಬದಲಿಗೆ ಏನ್ ಮಾಡ್ತಾರೆ, 42 ಶಬ್ದೀಸ್ ಅಂತ, SHABTI ಶಬ್ದೀಸ್ ಅಂತ ಅಂದ್ರೆ ಫಿಗರಿನ್ಸ್, ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ಮಾಡಿ ಅದನ್ನ ಇಡುವಂತ ಪದ್ಧತಿ ಬಂತು ಅಂತ. ಅದು ಗೊತ್ತಾಯ್ತು, ಅದು ಒಂದು ಮಾಹಿತಿ ಸಿಕ್ತು ನಂಗೆ. ಯಾಕಂದ್ರೆ ಯಾವ್ದೇ ರಾಜ ಆದ್ರೂ ತನ್ನ ತುಂಬಾ ಹತ್ರದವ್ರನ್ನ ಅವ್ನ ಸಾಯ್ತಿಗೆ ಇವ್ರು ಎಲ್ಲ ಸಾಯ್ತಾರೆ ಅಂದ್ರೆ ಯಾರಿಗೆ ರಾಜನ ಬಗ್ಗೆ ಅವನಿಗೆ ಹತ್ರದವ್ರು ಆಗುವಂತದ್ದು. ಅಂದ್ರೆ ಶಿಲ್ಪಕಲೆಯಲ್ಲಿ ಸಮ್ಮಿಶ್ರ ಮಾಡುವಂತ ಪದ್ಧತಿ ನಮ್ಮ ಇಂಡಿಯಾದೊಳಗೂ ಇದೆ. ಮಕರ ಹೇಳುವಂತದ್ದು, ಆನೆ ಮತ್ತು ಇದು ಮೊಸಳೆಯ ಮಕರ ಅಂತಾರೆ. ಕುದುರೆಗೆ ಇನ್ನೊಂದು ಅದು ಸೇರ್ಸಿರ್ತಾರೆ. ಅವು ಆ ರೀತಿ ಕಲ್ಪನೆಗಳಿದ್ದು. ನಂತರ ಹಾವಿಗೆ, ಕಾಳಿಂಗ ಹಾವಿಗೆ ಜಡೆ ಮತ್ತು ಗಡ್ಡ ಇದೆ ಹೇಳುವಂತದ್ದು ಈಗಲೂ ಇದೆ, ನಮ್ಮಲ್ಲೂ ಹೇಳ್ತಾರದ್ನ. ಅದ್ ನಮ್ಮ ಪುರಾಣದೊಳಗೂ ಕೆಲವು ಕಡೆ ಉಲ್ಲೇಖ ಇರ್ತವೆ. ಹಳೆ ಹಾವುಗಳನ್ನ ಇದ್ ಮಾಡಿದಾಗ ಉಲ್ಲೇಖಗಳು ಕೆಲವು ಕಾಣ್ತವೆ. ಎಲ್ಲೊಂದ್ ಕಡೆ ಜಗತ್ತಿನ ಹಳೆ ಸಂಸ್ಕೃತಿಗಳಿಗೆಲ್ಲ ಲಿಂಕ್ ಇತ್ತು. ಇಂಡಿಯಾ ನಮ್ಮ ಸಿಂಧು ಕೊಳದ ನಾಗರಿಕತೆಗೂ ಅದಕ್ಕೂ ಸ್ವಲ್ಪ ಲಿಂಕ್ ಇತ್ತೋ ಏನೋ ಗೊತ್ತಾಗೋದಿಲ್ಲ. ಅದು ಕ್ರಿಸ್ತಪೂರ್ವದ್ದೇ. ಅದು ಎರಡನೇ ಸಹಸ್ರಮಾನ ಹಿಂಗ್ ಬರ್ತದೆ. ಸಿಂಧು ಕೊಳ 3ನೇ ಸಹಸ್ರಮಾನ ಅಂತ. ಅವು ಬಹಳ ಮುಂದುವರೆದಿದ್ದು ಔರಂಗ್ಯ. ಅದ್ರಕ್ಕಿಂತನೂ ಹಳತಾಗಿದ್ದಲ್ಲಿ ಪೂರ್ತಿ ಸಂಸ್ಕೃತಿ ಒಂದ್ ಧರ್ಮದಿಂದ ಒಂದ್ ಧರ್ಮ ಅತಿರೇಕ ಮಾಡಿ ಎಲ್ಲ ನಾಶ ಆಗಿದೆ, ಅಥವಾ ಭೌಗೋಳಿಕ ಇದರಿಂದ ನಾಶ ಆಗಿದೆ. ಸಮೃದ್ಧವಾದ ಭೂಮಿ ಏನಾಗಿದೆ ಅದು ಬರಡಾಗ್ತಾ ಬಂತು. ಅದು ಭೌಗೋಳಿಕ ಇದರಿಂದ ಫುಲ್ ಬರಡಾಗ್ತಾ ಬಂತು. ಅದು ಆಮೇಲೆ ನಂತರ ಸಮೃದ್ಧಿಯನ್ನು ಕಳ್ಕೊಂತು ಅಷ್ಟೇ. ಮೇಡಮ್, ನಾನ್ ರೇಖಾ. ಹೇಳಿ. ಎಲ್ಲಾರು ಟೂರ್ ಅಂತಂದ್ರೆ ಪ್ಯಾರಿಸ್ಗೆ ಹೋಗ್ತೀವಿ, ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತೀವಿ ಅಂತಾರೆ. ನೀವೇನ ಈಜಿಪ್ಟಿಗೆ ಹೋಗಿದ್ರ ಅಂತ? ಒಂದ್ ರೌಂಡ್ ಅದನ್ನು ಮುಗಿಸ್ದೆ. ಪ್ಯಾರಿಸ್, ಯುರೋಪ್ ಒಂದ್ ರೌಂಡ್ ನೋಡ್ದೆ. ಬಟ್ ಅದು ಅವಾಗ ಸುಮ್ನೆ ಹಿಂಗೆ ಅದನ್ನ ಸ್ಟಡಿ ಮಾಡೋ ಮೈಂಡ್ ಸೆಟ್ ಇರ್ಲಿಲ್ಲ ಅವಾಗ. ಸುಮ್ನೆ ಹೋಗಿ ಒಂದು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದೆ. ಅಲ್ಲೂ ತುಂಬಾ ಇತಿಹಾಸ ಇದೆ, ಸಿಕ್ಕಾಪಟ್ಟೆ ಇದೆ. ಅಂದ್ರೆ ಯಾವಾಗ ಆ ಮೈಂಡ್ ಸೆಟ್ ಇರ್ಲಿಲ್ಲ ಅಷ್ಟೇ ಅದನ್ನ ಸ್ಟಡಿ ಮಾಡೋಂಥದ್ದು. ಮಳೆನೇ ಆಗಲ್ಲ ಅಂದ್ರಲ್ಲ, ಮತ್ತಲ್ಲಿ ಹಿಂಗಿರತ್ ಹಾಗಾದ್ರೆ? ಮಳೆನೇ ಆಗಲ್ಲ ಅಂದ್ರಲ್ಲ, ಮತ್ತೆ ವೆದರ್ ಹೆಂಗಿರತ್ತಲ್ಲಿ? ಫುಲ್ ಡ್ರೈ ವೆದರ್ ಅದು. ಫುಲ್ ಡ್ರೈ ವೆದರ್, ಮಳೆ ಇಲ್ಲ, ಮರಗಡಿ ಗಿಡ, ಫುಲ್ ಮರಳುಗಾಡೆ, ಮುಕ್ಕಾಲ್ ಭಾಗ ಮರಳುಗಾಡೆ ಇದು ಫುಲ್. ಈಜಿಪ್ಟ್ ಅಂದ್ರೆ ಕೆಲವು ಕುರುಚಲು ಮರಳುಗಾಡಲ್ಲೂ ಕೂಡ ಅದು ಇವನ್ ಡೆಸರ್ಟ್, ಅದನ್ನೇ ಒಂದು ಅಧ್ಯಯನ ವಿಷಯ ಅದು. ಸೊ ಎಲ್ಲ ಕಡೆ ಫುಲ್ ಡೆಸರ್ಟ್ ಅಂದ್ರೆ ಫುಲ್ ಮರಳಲ್ಲ. ಅಲ್ಲಿ ಕೆಲವು ಕಡೆ ಕಲ್ಲು ಬಂಡೆಗಳಿರುವಂತ ಪ್ರದೇಶ, ಗಿಡ ಮರಗಳಿಲ್ದೇ ಇರುವಂತ ಪ್ರದೇಶ. ಮತ್ತೆ ಮೇನ್ ಆಗಿ ಅಂಡರ್ ಕರೆಂಟ್, ಈ ನೈಲ್ ನದಿ ಹರಿಯುತ್ತಲ್ಲ, ಆ ನೈಲ್ ನದಿ ತೀರಾ ಉದ್ದಕ್ಕೂನು ಇದು ಬೆಳವಣಿಗೆ ಆಗುತ್ತೆ ಸಹಜವಾಗಿ. ಮತ್ತೆ ಅದು ಸೀಪ್ ಆಗುತ್ತಲ್ಲ, ಅಡಿಗಡೆಯಿಂದ ಸ್ವಲ್ಪ ಸೀಪಾಗಿ ಆಚೆ ಈಚೆ ಹೋಗುತ್ತಲ್ಲ, ಬಾವಿಗಳ ಮುಖಾಂತರ ನೀರುಗಳು, ಬಾವಿಯಿಂದ ನೀರು ಅದು. ಹಾಗೆ ಎಲ್ಲ ಪ್ರದೇಶದಲ್ಲೂ ಕಲ್ಟಿವೇಶನ್ ಇಲ್ಲ, ತುಂಬಾ ಮರಳುಗಡೆ ಜಾಸ್ತಿ ಅಲ್ಲಿ. ಬಟ್ ಅವ್ರು ಏನ್ ಹೇಳ್ಕೊತಾರೆ ಅಂದ್ರೆ, ನಾವ್ ಏನನ್ನು ಹೊರಗಿಂದ ತರ್ಸಲ್ಲ, ಎಲ್ಲ ನಾವೇ ಬೆಳಿತೀವಿ ಅಂತ ಹೇಳ್ಕೊತಾರೆ. ಯಾವ್ದನ್ನು ಹಣ್ಣು ಹಂಪಲು ಇರ್ಬೋದು, ಯಾವ್ದಿರ್ಬೋದು, ಎಲ್ಲ ಇಲ್ಲೇ ಬೆಳೆದಿದ್ದು ಅಂತಾರೆ. ಚೆನ್ನಾಗಿತ್ತು. ಎಲ್ಲಾ ತರದ ಹಣ್ಣು ಹಂಪಲು, ಊಟ ತಿಂಡಿ ಎಲ್ಲ ಆರಾಮಾಗಿತ್ತು. ಹಲೋ. ಮೇಡಮ್, ನನ್ನ ಹೆಸರು ಆಚಾರ್ ಅನ್ಕೊಂಡು. ನಾನು ಹಿಸ್ಟ್ರಿ ಒಳಗೆ BA ಓದ್ಬೇಕಾದ್ರೂ ಕೂಡ ಅತ್ಯಂತ ಹಳೆಯ ಆಗಿರ್ತಕ್ಕಂಥ ನಾಗರಿಕತೆಗಳು ಯಾವ್ಯಾವ ಅಂದ್ರೆ ಅಕ್ಕಾಡಿಯನ್ನರು, ಸುಮೇರಿಯನ್ನರು, ಬೆಬಿಲೋನಿಯನ್ನರು, ಚಾಲ್ಡಿಯನ್ನರು, ಅಸೀರಿಯನ್ನರು ಅನ್ಕೊಂಡು ಅದೆಲ್ಲ ಕೇಳಿದ್ವಿ. ಅಂದ್ರೆ ಇದು ಬೆಬಿಲೋನಿಯನ್ ನಾಗರಿಕತೆ ಒಳಗಡೆಗೆ ಇದು ಈಜಿಪ್ಟ್ ಬರುತ್ತೆ ಅನ್ಸುತ್ತೆ. ಇದಕ್ಕಿಂತ ಮುಂಚಿತವಾಗಿ 2 ನಾಗರಿಕತೆಗಳು ಅಕ್ಕಾಡಿಯನ್ನರು, ಸುಮೇರಿಯನ್ನರು ಅವೆಲ್ಲ ಏನು ಇದ್ವು ಅಂತ ನಾನು ಜಸ್ಟ್ ನಮ್ಮ ಹಿಸ್ಟ್ರಿ ಒಳಗಡೆ ಓದ್ಬೇಕಾದ್ರೆ ಇವೆಲ್ಲ ಬಂದಿದ್ವಿ ಮೇಡಮ್. ಅವು ಈಗ ನಿಮ್ ಮಾತುಗಳೆಲ್ಲ ಕೇಳಿದಾಗ ಅವೆಲ್ಲ ನೆನಪಾತು ನನಗೆ. ನಂಗೆ ಹಿಸ್ಟ್ರಿ ಏನು ಗೊತ್ತಿಲ್ಲ ಸರ್. ಅಂದ್ರೆ ಪ್ರಪಂಚದ ಹಳೆ ನಾಗರಿಕತೆಗಳೊಳಗೆ ಅಂದ್ರೆ 6 ನಾಗರಿಕತೆಗಳು ಅಂತ ಮೇಡಮ್ ಮೇನ್. ಅದರಲ್ಲಿ ಮೇನ್ ಬಂದು ಮೊದಲನೇ ನಾಗರಿಕತೆ ಅಕ್ಕಾಡಿಯನ್ನರು ಅಂತ. ಅಕ್ಕಾಡಿಯನ್ನರು, ಸುಮೇರಿಯನ್ನರು, ಬೆಬಿಲೋನಿಯನ್ನರು, ಅಸ್ಸಿರಿಯನ್ನರು, ಚಾಲ್ಡಿಯನ್ನರು, ಇನ್ನೊಂದಿದೆ ನೆನಪಿಲ್ಲ ಮೇಡಮ್. 20-23 ವರ್ಷ ಆಯ್ತಾಗ್ಲೇ ಓದ್ಯಾವ್ದು.
ಇವಾಗ ನೆನಪು ಈಗ ಒಂದು 5 ನಾಗರಿಕತೆಗಳು ಹೆಸರುಗಳು ನೆನಪಾಗಿದೆ ನೋಡ್ರಿ ನಿಮ್ದೆಲ್ಲ ಮಾತುಗಳು ಕೇಳಿದ್ಮೇಲೆ. ಬೆಬಿಲೋನಿಯನ್ ಬಂದು ಅದು ಥರ್ಡ್ ಇದ್ರೊಳಗಡೆಗೆ ಬಂದಿತ್ತು ಮೇಡಮ್, ಅದು ಥರ್ಡ್ 3ನೇ ನಾಗರಿಕತೆ ಅನ್ಕೊಂಡೆ. ಬ್ಯಾಬಿಲೋನ್ ಈ ಕಡೆ ಬರುತ್ತಲ್ವಾ ಸಾಧಾರಣ, ಈ ಗಾಜಾ ಆ ಏರಿಯಾ ಅಲ್ವಾ ಸರ್ ಅದು ಬ್ಯಾಬಿಲೋನ್ ಅಲ್ವಾ? ನಮ್ಗೆ ಗೊತ್ತಿಲ್ಲ ಮೇಡಮ್, ನಾನು ಹೋಗೋದಿದ್ದ ಹೇಳಿದ್ ನಿಮ್ಮ ಇದನ್ನೆಲ್ಲ ಕೇಳಿದ್ಮೇಲೆ ಬೆಬಿಲೋನಿಯನ್ ನನಗೆ ಯುಪ್ರೆಟಿಸ್ ಅಂಡ್ ಟೈಗ್ರಿಸ್ ನದಿ. ಇರಾಕ್ ಹಾ ಇರಾಕ್ ಅಲ್ಲಿ. ಈಗಿನ ಇರಾಕ್ ಇರಾನ್ ಹತ್ರ ಬರ್ತದೆ ಈಗಿನ. ಲಿಖಿತ ಸಂಹಿತೆ ಸಿಕ್ಕಿದ್ದಲ್ಲಿ ನಮ್ಮ ಇಂಡಿಯಾದಲ್ಲಿ ಋಗ್ವೇದದ ಅದು ಜರ್ಮನ್ದಲ್ಲಿದೆ ಈಗ. ಋಗ್ವೇದದ ಹಸ್ತಪ್ರತಿ ಇರೋದಲ್ಲಿ ನಮ್ಮ ಉಳಿದ ಋಗ್ವೇದ ಬಂದಿರೋದು, ಈ ಋಗ್ವೇದ ಯಜುರ್ವೇದಗಳು ಬಾಯಿಂದ ಬಾಯಿಗೆ ಬಂದಿದೆ. ಈಗ ಮೊನ್ನೆ ಒಬ್ರು ಗೋಕರ್ಣದವ್ರು 5,000 ಮಂತ್ರಗಳನ್ನ 4 ಮತ್ತು 5 ದಿವಸಗಳು ವಿತೌಟ್ ರೆಫರಿಂಗ್ ಬುಕ್ ನೋಡಿದೆ, ಪುಸ್ತಕವನ್ನು ನೋಡಿದೆ, ಅವ್ರು ಚಾಂಟ್ ಮಾಡ್ತಾ ಇದ್ರು 5 days. ಮೋದಿ ಅವರು ಅದನ್ನ ಬಹಳ ಶ್ಲಾಘನೆ ಕೊಟ್ಟು ಸನ್ಮಾನ ಮಾಡುದು 5 ದಿವಸ. ಆ ರೀತಿ ಅಷ್ಟು ಓತಪ್ರೋತವಾಗಿ ಹೇಳುವಂತಹ ಒಂದು ಪರಂಪರೆಗಳಿದ್ವು. ಈಗ ಋಗ್ವೇದಿ ಅಥವಾ ದ್ವಿವೇದಿ, ತ್ರಿವೇದಿ ಅಂತ 3 ವೇದವನ್ನು ಕರಾರುವಾಕ ಹೇಳುವಂತ ಪರಂಪರೆಗಳು. ಚತುರ್ ಆದ್ರೆ ಯುಪ್ರೆಟಿಸ್ ಟೈಗ್ರಿಸ್ ನಮ್ ಋಗ್ವೇದದ ಪ್ರತಿ ಸಿಕ್ಕಿದ್ದು, ಇನ್ನೆಲ್ಲೂ ಸಿಕ್ಕಿಲ್ಲ. ಕೈಲಿ ಬರದ ಪ್ರತಿ ಅಲ್ಲಿ ಮಾತ್ರ ಸಿಕ್ಕಿತ್ತು ಅಳಗರೆ, ಅದು ಜರ್ಮನ್ದಲ್ಲಿದೆ ಈಗ. ಒಳ್ಳೆ ಇನ್ಫಾರ್ಮೇಶನ್. ಅದು ಋಗ್ವೇದ ಏನಿದೆ ಅಂತ ಗೊತ್ತಾ? ಅದು ಹಸ್ತಪ್ರತಿ ಯಾವ ಭಾಷೆಯಲ್ಲಿ ಬರ್ದಿತ್ತದು? ಅದು ಇದೆ, ನಾವು ದೇವನಾಗರಿನೂ ಇಲ್ಲ, ದೇವನಾಗರಿನೇ ಇರ್ಬೇಕು ಹೆಚ್ಚಾಗಿ. ದೇವನಾಗರಿ ಒಬ್ಳು ಜೈನ ಹುಡುಗಿ, ಹಿಂದೂ ಧರ್ಮಕ್ಕಿಂತ ಹಿಂದೂ ಧರ್ಮ ಒಟ್ಟಿಗಿತ್ತು. ತೀರ್ಥಂಕರರು ಇದರಿಂದ ಸ್ವಲ್ಪ ವಿಭಿನ್ನ ಆಗ್ತಾ ಬಂತು. ಜೈನ ಇವಳು ದೇವನಾಗರಿ ಹೇಳುವಂತ ಹುಡುಗಿ ಆ ಲಿಪಿಯನ್ನು ಕಂಡಿಡಿದವಳು ಅವಳು. ಲಿಪಿಗಳಿಲ್ಲ ಅವೆಲ್ಲ ದೇವನಾಗರಿಯನ್ನೇ ಉಪಯೋಗಿಸ್ತವೆ. ಪ್ರಾಕೃತ ದೇವನಾಗರಿ ಅವೆಲ್ಲ ಲಿಪಿಗಳ ಹೆಸರು. ಎಷ್ಟೊಂದು ಇನ್ಫಾರ್ಮೇಶನ್ ಸಿಕ್ತು, ಧನ್ಯವಾದಗಳು. ಬಹಳ ಹಳೇದು, ಚೈನಾಗರ ಆಗತ್ತೆ ಹಳೇದು. ನಂತರ ಅದೇ ರೀತಿ ದಕ್ಷಿಣ ಅಮೆರಿಕದಲ್ಲಿ ಇರುವಂತಹ ಮತ್ತು ಅವರು ಇತ್ತೀಚಿನವರು ಇಂಕಾ ದೊರೆಗಳೆಲ್ಲ ಇತ್ತೀಚಿನವರು, ಅವರು ಕೂಡ ಈಜಿಪ್ಟ್ ರೀತಿ ಅದೇ ರೀತಿ ಸಮಾಧಿಗಳನ್ನು ಅಲ್ಲಿ ಮಾಡ್ತಾ ಇದ್ರು. 2 ಸಮಾಧಿಗಳು ಅಲ್ಲಿವೆ. ಇದೇ ರೀತಿ ಬಂಗಾರದ ಮುಖವಾಡಗಳನ್ನ ಮತ್ತು ಬಂಗಾರಗಳನ್ನೆಲ್ಲ ಹಾಕಿ ಅವ್ರು ಸಮಾಧಿ ಮಾಡ್ತಾ ಇದ್ರು. ಇವ್ರನ್ನ ಮಮ್ಮಿಫಿಕೇಶನ್ ಮಾಡ್ತಾ ಇದ್ರು. ಯಾರು ದಕ್ಷಿಣ ಅಮೆರಿಕದಲ್ಲೂ ಕೂಡ ಪಿಂಚು, ನಂತರ ಇನ್ನು ಯಾರು ಗೊತ್ತ ಇಂಕಾ, ಬಹಳ ದೊರೆಗಳು. ಅವ್ರ ಸಂಸ್ಕೃತಿಯನ್ನು ಇನ್ನೂ ಕಂಡುಹಿಡಿಲಿಕ್ಕಾಗಿಲ್ಲ. ಯಾಕೆಂದ್ರೆ ಕಿಲೋಮೀಟರ್ ಅಷ್ಟು ದೊಡ್ಡದಾಗಿರುವಂತ ಒಂದೊಂದು ಅಕ್ಕಿ ಚಿತ್ರವನ್ನ ಕರೆಕ್ಟ್ ಆಗಿ ಹಿಂಗ್ ವೃತ್ತವನ್ನು ಶುರು ಮಾಡಿ ಅಲ್ಲಿಗೆ ತಂದು ನಿಲ್ಲಿಸುವಂತ ಇದು ಯಾವ ರೀತಿ ಕಂಡುಹಿಡಿದು ಹೇಳುವಂತದ್ದು ಇವತ್ತಿಗೂ ಒಂದು ಆಶ್ಚರ್ಯಕರವಾಗಿದೆ. ನಕ್ಷತ್ರಗಳಾಗ್ಲಿ, ಮಂಗ ಆಗ್ಲಿ, ಒಂದು ಇನ್ಯಾವುದೋ ಪಕ್ಷಿಗಳ ಚಿತ್ರ ಆಗ್ಲಿ, ಅದನ್ನ ಇನ್ನೂ ಕಂಡುಹಿಡಿಲಿಕ್ಕಾಗಿಲ್ಲ. ಯಾಕೆಂದ್ರೆ ಈ ಗುರುತು ಇಲ್ಲಿಂದ ಶುರು ಮಾಡಿದವನು ಕೊನೆಗೆ ಅಲ್ಲಿಗೆ ಬಂದು ಮುಟ್ಬೇಕಾದ್ರೆ ಅವನಿಗೆ ಎಂತ ಮ್ಯಾಥಮೆಟಿಕ್ ಇರ್ಬೇಕು, ಯಾವ್ದೋ ಗಣಿತದ ಜ್ಞಾನ ಇರ್ಬೇಕು. ಅವಾಗ ಎಷ್ಟು ಅಸಾಧ್ಯ ಇದ್ರು. ಅದಕ್ಕೆ ನಾವು ಈ ಜಗತ್ತಿನಲ್ಲಿ ನಾವು ಎಂಥದ್ದು ಅಲ್ಲ, ಏನೇನೋ ಅಲ್ಲ, ಅದು ಅಂತಂತ ದೊಡ್ಡ ದೊಡ್ಡ ಸಂಸ್ಕೃತಿಗಳು ಆಗಿ ಹೋಗಿದ್ದಾವೆ. ನಮ್ಮ 1ನೇ ಕೈಲಾಸ ಇರ್ಬೋದು, ಇನ್ನು 1ನೇ ಕೃಷ್ಣ ಇರ್ಬೋದು, ಕೈಲಾಸನಾಥ್ ಟೆಂಪಲ್, ಅಥವಾ ಕಾಕತೀಯಾಸ್ ಆಫ್ ವಾರಂಗಲ್ಲು, ಫ್ಲೋಟಿಂಗ್ ಬ್ರಿಕ್ಸ್ ಅಂತಿದೆ ಅಲ್ಲಿ. ಅವನು ಗಜಪತಿ ಕಟ್ಸಿರೋ 13ನೇ ಶತಮಾನದ ಇವನು. ಆ ಬ್ರಿಕ್ ಇವತ್ತಿಗೂ ನೀರ್ನಲ್ಲಿ ತೇಲ್ತದೆ, ಅದು ನೀರ್ನಲ್ಲಿ ತೇಲುತ್ತೆ. ಆದ್ರೆ ಇಟ್ಟಿಗೆ ಹಾಳಾಗಿಲ್ಲ ದೇವಸ್ಥಾನದ್ದು. ಆದ್ರೆ ಯಾವ್ದ್ರಿಂದ ಇಟ್ಟಿಗೆ ಮಾಡಿದ್ರು? ಮೆಹರಾಲಿ ಕಂಬಶಾಸನ, ಮೆಹರಾಲಿ ಕಬ್ಬಣ ಸ್ತಂಭ, ಇವತ್ತಿಗೂ ಅವ್ರ ಗುಪ್ತರ ಕಾಲದ್ದು ಇವತ್ತು ಯಾಕೆ ಹಂಗಿದೆ? ಇವತ್ತು 2000 ವರ್ಷ ಆದ್ರೂ ತುಕ್ಕಿಡದೆ ಹಂಗಿದೆ. ಅತ್ಯಂತ ಅಮೋಘವಾದದ್ದು. ಅದಕ್ಕೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನ ಆಶ್ಚರ್ಯ ವದತಿ ತಥೈವ ಚ. ಜಗತ್ತು ಬಹಳ ಆಶ್ಚರ್ಯದಿಂದ ಕೂಡಿದೆ. ಈ ಸಮಯ ಬಹಳ ಉಪಯೋಗ ಆಗ್ತಾ ಇದೆ. ಧನ್ಯವಾದ. ಮೇಡಮ್, ನಾನು ಡಾಕ್ಟರ್ ರಮೇಶ್ ವಿಕೆ ಅಂತ, ಬಳ್ಳಾರಿಯಿಂದ. ಏನಿಲ್ಲ, ಆಕ್ಚುಲಿ ನೀವು ಈ ಬೀಟಲ್ ವರ್ಷಿಪ್ ಮಾಡ್ತಾರಲ್ಲ ಈಜಿಪ್ಟ್, ಅದು ಬಹಳ ನಂಗೆ ವಿಶೇಷ ಅನ್ಸ್ತು. 2 ಕಾರಣಕ್ಕೆ. ಅಲ್ಲಿ ಸೂರ್ಯ ಮತ್ತೆ ಬೀಟಲ್. ಸೂರ್ಯ ಇರ್ಬೋದು, ಈ ನನ್ನ ಈಗ ಅಂದ್ಕೋತಾ ಇದ್ದೀನಿ, ಸೂರ್ಯ ಈಸ್ ಎ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ನಮ್ಮೆಲ್ಲ ಲೈಫ್ ಫಾರ್ಮ್ಸಿಗೂ. ಆಮೇಲೆ ಸ್ಕ್ಯಾವೆಂಜರ್ಸ್ ಬಹಳ ಮುಖ್ಯ ನಮ್ಗೆ. ಭೂಮಿಲಿ ಸ್ಕ್ಯಾವೆಂಜರ್ಸ್ ಇಲ್ಲ ಅಂದ್ರೆ ಯಾವುದೇ ಜೀವ ಉಳಿಯಲ್ಲ. ಹಾಗಾಗಿ ಆ ಪ್ರೈಮರಿ
ಆ ಸೋರ್ಸ್ ಗಳನ್ನ ಮತ್ತೆ ಸ್ಕ್ಯಾವೆಂಜರ್ಸ್ ನ ಪೂಜೆ ಮಾಡ್ತಿದ್ದಂತಹ ಸಂಸ್ಕೃತಿ ಇರ್ಬೋದಾ ಅಂತ ನಂಗೆ ಅನಿಸ್ತದ ನೋಡಿದಾಗ. ಹಾಗಾಗಿ ಬೀಟಲ್ ವರ್ಷಿಪ್ ತುಂಬಾ ವಿಶೇಷ ಅನಿಸ್ತಿದೆ ನನಗೆ. ಕೃಷಿಗೆ ಅದನ್ನ ರಿಲೇಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ನೋಡ್ಬೋದು ನಾವು. ಯಾಕೆಂದ್ರೆ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಸಾವಯವದಲ್ಲೂ ನಾವು ಸ್ಕ್ಯಾವೆಂಜರ್ಸ್ಗೆ ಹೆಚ್ಚು ಮಹತ್ವ ಕೊಡ್ತೀವಿ ನಾವು. ಸೊ ಹಾಗಾಗಿ ಅಂದ್ರೆ ಕೃಷಿ ಹೇಗೆ ಈಜಿಪ್ಟ್ ಅಲ್ಲಿ ಹಿಂದೆ ಹೇಗಿತ್ತು ಅನ್ನೋದನ್ನ ಏನಾದ್ರು ನೋಡಿದ್ರೆ ಏನಾದ್ರು ಹೊಸ ಒಳಹುಗಳು ಗೊತ್ತಾಗ್ಬೋದಾ ಅನ್ನೋದು ನನ್ನೊಂದು ಇದು. ಇದು ತಾವೇನಾದ್ರೂ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದ್ರೆ ಏನಾದ್ರು ಇದ್ರೆ ಶೇರ್ ಮಾಡಿ ಮೇಡಮ್ ಪ್ಲೀಸ್. ಅದೇ ಬೀಟಲ್ಸ್ ಬಗ್ಗೆ ನಾನು ಅದು ಸೃಷ್ಟಿಯ ಸಂಕೇತ ಅಂತ ಅವರು ಅದ್ರ ಬಗ್ಗೆ ಒಂದಷ್ಟು ಮಾತ್ರ ಸಿಕ್ತು. ಇನ್ನು ಹೆಚ್ಚು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನಂಗೆ ಇನ್ನು ನನಗೆ ಬೀಟಲ್ ನ ಸ್ಕ್ಯಾವೆಂಜರ್ ಗೆ ರೆಪ್ರೆಸೆಂಟ್ ಮಾಡ್ತಿದಾರೆ ಅನಿಸ್ತಿದೆ, ಅನ್ಸ್ತಿದೆ. ಯಾಕೆಂದ್ರೆ ಭೂಮಿಲಿ ಎಲ್ಲ ಕೊಳಿಬೇಕು ಮತ್ತೆ ಹೊಸ ಲೈಫ್ ಫಾರ್ಮ್ ಇಟ್ ಸಪೋರ್ಟ್ಸ್ ಆಲ್ ಪ್ಲಾಂಟ್ಸ್. ಅದನ್ನ ಮತ್ತೆ ನಾವು ಫುಡ್ ಚೈನ್ ಅಲ್ಲಿ ಪ್ಲಾಂಟ್ಸ್ ಆದ್ಮೇಲೆ ಮತ್ತೆ ನಾವು ಹರ್ಬಿವರ್ಸ್ ಕಾರ್ನಿವರ್ಸ್ ಆ ಚೈನ್ ನಾವು ನೋಡ್ತೀವಲ್ಲ, ಸ್ಕ್ಯಾವೆಂಜರ್ಸ್ ಬಹಳ ಮುಖ್ಯ ಅನ್ನೋ ದೃಷ್ಟಿಲಿ ಬೀಟಲ್ ಏನಾದ್ರು ರೆಪ್ರೆಸೆಂಟ್ ಮಾಡಿದಾರ ಅನ್ನೋದನ್ನ ನಾವು ಗಮನಿಸ್ಬೇಕಾಗುತ್ತಾ ಅಂತ ಅನ್ಸುತ್ತೆ. ಜೊತೆಲಿ ನೀವೆಲ್ಲ ಅಲ್ಲಿನ ತಂದಿರೋಂತ ಇವು ಈ ಮಾಡೆಲ್ಸ್ ಪೇಂಟಿಂಗ್ಸ್ ಎಲ್ಲ ಬಹಳ ವಿಶೇಷ ಅನಿಸ್ತು ಮೇಡಮ್. ಆಮೇಲೆ ಒಂದ್ ಸಣ್ಣ ಈ ತರ ಚಿಕ್ಕ ಚಿಕ್ಕ ಬೀಟಲ್ಸ್ ಗಳನ್ನ ಕೂಡ ಮಾರ್ತಾರೆ. ಬಹಳ ವಿಶೇಷ ಅನ್ಸ್ತು. ನೀವು ತಂದಿರೋದ್ ನೋಡಿ ನಮಗೆ ಖುಷಿ ಆಯ್ತು. ನೀವ್ ಅಲ್ಲಿ ತೋರ್ಸಿದ್ ನಂಗೆ ಬಹಳ ಸಂತೋಷ ಆಯ್ತು. ಒಂದ್ ಸಣ್ಣ ಮಾಹಿತಿ, ಮೇ ಬಿ ನಾವೇನಾದ್ರು ಹಂಗ್ ಪ್ಲಾನ್ ಮಾಡ್ತೀವಿ ಅಂದ್ರೆ ಈಗ 10 ದಿನಕ್ಕೆ ಏನ್ ಕಾಸ್ಟ್ ಆಯ್ತು ಅನ್ನೋದನ್ನು ಮತ್ತೆ ತಂದಿರೋದಕ್ಕೇನೆ ಸಾಕಷ್ಟು ಖರ್ಚು ಮಾಡ್ಬಿಟ್ಟಿದ್ದೀರಾ ಅನ್ಸ್ತಿದೆ ನಂಗೆ. ಇಲ್ಲ, ತುಂಬಾ ಏನಿಲ್ಲ ಸರ್. ಹೌದಾ? ಬಟ್ ತುಂಬಾ ವಿಶೇಷವಾಗಿವೆ ಮೇಡಮ್ ಅವು. ಅದು ನಂಗೆ ಅದು ಇದ್ರಲ್ಲೇ ಹೋಗಿದ್ ನಾವು ಇದು ಆರ್ಗನೈಸ್ ಟೂರ್ ಅಲ್ಲಿ ಹೋಗಿದ್ದು, ಕೇಸರಿ ಟ್ರಾವೆಲ್ಸ್. ಪರ್ ಪರ್ಸನ್ 2 ಲಕ್ಷ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. 2 ಲಕ್ಷ ಪರ್ ಪರ್ಸನ್ 2 ಲಕ್ಷ ಪರ್ ಪರ್ಸನ್. ಅಂದ್ರೆ ಇನ್ನು ಚೀಪರ್ ಕರ್ಕೊಂಡು ಹೋಗೋರು ಅಂತ ಹೇಳ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ ಚೀಪ್ ಅಂತ ಅದ್ ಕೂಡಲೇ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಕಟ್ ಶಾರ್ಟ್ ಮಾಡ್ತಾರೆ. ಈಗ ಒಂದೊಂದ್ ಪ್ಲೇಸ್ ಒಂದ್ ಕಡೆ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗೋ ಬದಲು ಟ್ರೈನ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಥವಾ ತೋರ್ಸುವಂತ ಪ್ಲೇಸ್ ಯಾವ್ದೋ ಒಂದು ಪ್ಲೇಸ್ ಬಿಡ್ತಾರೆ. ನಮ್ಗೆ ವೇಸ್ಟ್ ಅಂತ ನಂಗೆ ಅನ್ಸಿದ್ ಏನು ಅಂದ್ರೆ ಹೋಟೆಲ್ ಅಲ್ಲಿ ಊಟಕ್ಕೆ ತುಂಬಾ ಅಲ್ಲಿ ಖರ್ಚು ಆಗುವಂತದ್ದು ಊಟಗಳನ್ನ ವ್ಯವಸ್ಥೆ ಮಾಡಿ ಸಿಕ್ಕಾಪಟ್ಟೆ ತಿನ್ನಕ್ ಇಟ್ಬಿಡ್ತಾರೆ. ತಿಂದು ಸಾಕಾಗೋಗಷ್ಟು ಇಟ್ಟುಬಿಟ್ಟಿರ್ತಾರೆ. ನಮ್ಗೆ ತಿನ್ನಕ್ಕಾಗಲ್ಲ ಅಂತ ಇರ್ತಾರೆ. ಅದು ಪ್ಲಸ್ ಹೌದು ಮೈನಸ್ ಹೌದು. ಪ್ಲಸ್ ಯಾಕೆಂದ್ರೆ ನಾವು ಅದನ್ನೆಲ್ಲ ಟೇಸ್ಟ್ ನೋಡ್ತೀವಿ ಅನ್ನೋದು ಒಂದು. ಮೈನಸ್ ಯಾಕೆಂದ್ರೆ ನಾವು ಅಷ್ಟೊಂದು ಇಟ್ಟಿರ್ತಾರೆ, ನಾವು ತಿನ್ನೋದಿಲ್ಲ. ಅದ್ರ ದುಡ್ಡು ಮಾತ್ರ ಕೊಟ್ಟಿರ್ತೀವಲ್ಲ. ಈ ಫುಡ್ ಎಲ್ಲ ಏನ್ ಮೇಡಮ್ ಅಲ್ಲಿ ಆಕ್ಚುಲಿ ಫುಡ್ ಎಲ್ಲ ಏನ್ ಎಲ್ಲಾ ತರ ಎಲ್ಲ ಈಗ ಇಡ್ಲಿ ಸಿಗ್ಲಿಲ್ಲ, ಇಡ್ಲಿ ಉಪ್ಪಿಟ್ಟು ಸಿಗ್ಲಿಲ್ಲ ಅಂದ್ಬಿಟ್ಟು ಉಳಿದೆಲ್ಲ ಆಲ್ಮೋಸ್ಟ್ ಊಟ ಸಿಗ್ತವೆ ಸರ್. ಊಟದ ಪ್ರಾಬ್ಲಮ್ ಇಂಡಿಯನ್ಸ್ ಗೆ ಅಂತ ಬೇರೆ ಅನ್ನ ಇರುತ್ತೆ. ಇಂಡಿಯನ್ಸ್ ಗೆ ಅಂತಾನೆ ಬೇರೆ ಅರೇಂಜ್ಮೆಂಟ್ ಮಾಡ್ತಾರ ಅಂತ. ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗಲ್ಲ. ಕೆಲವು ಪ್ಲೇಸಸ್ ಅಲ್ಲಿ ನಮ್ದು ಇಂಡಿಯನ್ ಫುಡ್ ರೊಟ್ಟಿ ಗಿಟ್ಟಿ ಅದು ಕರಿ ಹಂಗಾತರ ಸಿಗುತ್ತೆ. ಸಾಂಬಾರ್ ಅಂತ ಸಿಗಲ್ಲ. ಸಾಂಬಾರ್ ರಸಂ ಅಂತ ಎಲ್ಲೂ ಸಿಗ್ಲಿಲ್ಲ. ಮತ್ತೆ ನಾರ್ತ್ ಇಂಡಿಯನ್ ಫುಡ್ ಗಳು ಸಿಗ್ತವೆ. ಇಂಡಿಯನ್ ರೆಸ್ಟೋರೆಂಟ್ ಗಳೆಲ್ಲ ಅಂತ ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನೀವು ತಂದಿರೋದು ಕೆಲವೆಲ್ಲ ಈ ಮಾಡೆಲ್ಸ್ ಆರ್ಟಿಫ್ಯಾಕ್ಟ್ಸ್ ಇದೆಯಲ್ಲ, ಅದೇನು ಮರದಲ್ಲಿ ಮಾಡಿರೋದಾ ಅಥವಾ ಬೇರೆ ಏನು? ಒಂಥರ ಕಲ್ಲಿನ ತರದ್ದು ಇದೆ ಸರ್. ಅದು ಕಲ್ಲಿನ ತರದ್ದು ಕಾಣುತ್ತೆ, ಕಲ್ಲಿನ ತರದ್ದು ಕಾಣುತ್ತೆ. ಬಹಳ ಚೆನ್ನಾಗಿದೆ. ಎಸ್ಪೆಷಲಿ ಒಬ್ರು ಕ್ವೀನ್ ತೋರಿಸಿದ್ರಲ್ಲ, ಬ್ಯೂಟಿಫುಲ್ ಇದೆ ಅದು ತುಂಬಾನೇ ಚೆನ್ನಾಗಿದೆ ಅದು. ಅದೇ ಆ ತರದ್ದು. ಅದೇ ಇವೆಲ್ಲ ಏನು ತುಂಬಾ ಕಾಸ್ಟ್ಲಿ ಆಗಲ್ಲ ಸರ್. ಇದು ಏನೋ ಒಂದು ಅಲ್ಲಿದ್ದು ನಾವು ರುಪೀಸ್ ಕನ್ವರ್ಟ್ ಮಾಡಿ ಹೇಳೋದಾದ್ರೆ ಒಂದು 600-700 ರೂಪಾಯಿ ಒಳಗೇನೆ. ಇಲ್ಲ ಅದನ್ನ ಬಹುಶಃ ಇಲ್ಲಿಟ್ರೆ ಇಂಥದ್ದು 1000 ಗಟ್ಟಲೆಗೆ ಇಲ್ಲಿ ಸೆಟ್ಗಳು ಹೀಗೆ ಈ ತರ ಬೇಕು. ಹೀಗೆ ಬಹಳ ವಿಶೇಷ ಅನ್ಸ್ತು ಮೇಡಮ್ ಇದು ತೋರಿಸಿದ್ಕೆ. ಚೆನ್ನಾಗಿ ಸಿಗ್ತವೆ ಸರ್. ಇದನ್ನ ನಾನು ಹಿಂಗೆ ನಾನು ಅಲ್ಲಿ ಹೋದಾಗ ಈ ತರ ಎಲ್ಲ ಯಾವ್ದಾದ್ರು ಉಪಯೋಗಿಸ್ಕೋಬಹುದು ನನ್ನ ತಲೆಯಲ್ಲಿ ಐಡಿಯಾ ಇರ್ಲಿಲ್ಲ ಸರ್. ಹಿಂಗೆ ಏನಾದ್ರು ಪ್ರೋಗ್ರಾಮ್ ಕೊಡ್ತೀವಿ ಯಾರಿಗಾರು ಮಾಹಿತಿಗೆ ಅಂತ ಸುಮ್ನೆ ಅವ್ರಿಗೆ ಕೊಡಕ್ಕೆ ಅಂತ ಅನ್ಕೊಂಡ್ ತಗೊಂಡ್ ಬಂದಿದ್ದು. ಆಮೇಲೆ ನೋಡಿದ್ರೆ ಈ ತರ ಯಾವ್ದಾದ್ರು ಪ್ರೋಗ್ರಾಮ್ ಗಳು ಕೊಡ್ತೀವಿ ಯಾರಿಗಾರು ತೋರ್ಸಕ್ ಚೆನ್ನಾಗಿರುತ್ತಲ್ಲ. ನಾನೇ ಕೊಟ್ಟರೆ ಒಂದು ಯಾರ್ದ ಮನೇಲಿ ಒಂದೊಂದು ಐಟಮ್ಗಳು ಹೋಗ್ತವೆ. ನೋಡೋರಿಗೆ ಒಂದು ಸ್ಕೂಲ್ಗಳಿಗೆಲ್ಲ ಹೋದ್ರೆ ಆ ಮಕ್ಳಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ನೋಡಕ್ಕೆ. ಅವಾಗ ಇಟ್ ಇಸ್ ಮೋರ್ ಏನು ಕಮ್ಯುನಿಕೇಟ್ ಆಗುತ್ತೆ ಅಂತ ಎಲ್ಲ ಹಂಗೆ ನಾನೇ ಇಟ್ಕೊಂಡು ಕೂತಿದ್ದೀನಿ ಐಟಮ್ ಎಲ್ಲ. ಸಂತೋಷ ಮೇಡಮ್. ಬಹಳ ಒಂದು ವಿಶೇಷ ಪ್ರೋಗ್ರಾಮ್ ಅನ್ಸ್ತಿದೆ ಇವತ್ತಿಂದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಜಾನಕಿ ಮೇಡಮ್ ಅವ್ರಿಗೆ ನಮಸ್ಕಾರ. ನಮಸ್ತೆ ಶೀಲಾ. ಮೊದಲನೇದಾಗಿ ನಾನು ಅಶ್ವಥ್ ಸರ್ಗೆ ಅಭಿನಂದನೆ, ಧನ್ಯವಾದ ಎಲ್ಲ ತಿಳ್ಸಕ್ ಇಷ್ಟಪಡ್ತೀನಿ. ಅವ್ರು ಹುಡುಕ್ತಾ ಇದ್ರು ನಮ್ಮ ವೇದಿಕೆಯಲ್ಲಿ ಇರೋರಿಂದಾನೇ ಏನೇನಾದ್ರು ಮಾಡಿಸ್ಬೇಕು ಅಂತ. ಕಡೆಗೆ ಜಾನಕಿ ಅವ್ರು ನೋಡಿ ಎಷ್ಟು ಅದ್ಭುತವಾಗಿ ನೀವು ಮಾಡಿದ್ರಿ ಅಂದ್ರೆ ನನ್ಗೊಂಥರ ಈಜಿಪ್ಟು ಮನಸ್ಸು ಒಳಗೆ ತುಂಬಿತು. ನೀವು ಎಷ್ಟು ನೋಡಿದ್ರೋ ಬಿಟ್ರೋ, ಆದ್ರೆ ನೋಡಿದಷ್ಟನ್ನ ವಿವರವಾಗಿ ಹೇಗೆ ಒಂದೇ ಕಡೆ ಅಗದ ಹಾಗೆ ನೀರ್ ಚಿಮ್ಮುತ್ತೆ, ತುಂಬಾ ಕಡೆ ಅಗದು ಏನು ನೀರ್ದಲೆ ಬರ್ದಲೆ ಹೋದ್ರೆ ಉಪಯೋಗ ಇಲ್ಲ. ಹಾಗೆ ನೀವು ನೋಡಿದಷ್ಟನ್ನ ಎಷ್ಟು ವಿವರವಾಗಿ ಹೇಳಿದ್ರಿ ಅಂದ್ರೆ
ನಮ್ಗದು ಮನಸ್ಸಿನಲ್ಲಿ ಮೂಡ್ತು. ನಾನು ಮೊದ್ಲೇನೆ ಮಾತಾಡ್ಲಿಲ್ಲ, ಯಾಕೆಂದ್ರೆ ನಾನು ಈಜಿಪ್ಟ್ ನೋಡ್ಬೇಕಂತ ಯಾವಾಗ ಬಾಲ್ಯದಿಂದನೂ ಯಾಕೆ ಆಸೆ ಇತ್ತು ಅಂದ್ರೆ ಈಜಿಪ್ಷಿಯನ್ ಮಮ್ಮೀಸ್ ಇಡ್ತಾರೆ, ಅಲ್ಲಿ ಹೇಗಿಟ್ಟಿರ್ಬೋದು, ಏನಿಟ್ಟಿರ್ಬೋದು, ಅದು ಹೇಗಿರ್ಬೋದು ಪಿರಮಿಡ್, ಇನ್ನೂ ನಾನು ನೋಡಿಲ್ಲ. ಅದ್ರ ಚಿತ್ರಗಳ ಮೂಲಕ ಈಗ ಒಂದಷ್ಟು, ಆಮೇಲೆ ಈ ಯೂಟ್ಯೂಬು ಇವುಗಳಿಂದ ಒಂದಿಷ್ಟು ಕಲ್ಪನೆ ಬಂದಿದೆ. ಆದ್ರೂ ನೀವು ಎಷ್ಟು ಆಪ್ತವಾಗಿ ಆಗೋ ಹಾಗೆ ನೀವು ವಿವರವನ್ನ ಕೊಟ್ರಿ ಅಂದ್ರೆ ಆಗ ಅನ್ನಿಸ್ತು, ಹೌದಲ್ಲ, ನಮ್ಮ ಇಡೀ ಭಾರತದ ಬೇರೆ ಬೇರೆ ಪ್ರದೇಶಗಳ ವೈಶಿಷ್ಟ್ಯತೆಯನ್ನ ಹೀಗೆ ಹೇಳ್ತಾ 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 ನಮ್ಮ ಇಂದಿನ ಪೀಳಿಗೆಗೆ ಮಕ್ಕಳಿಗೆ ಹೇಳ್ತಾ ಹೋದ್ರೆ ಅಭಿಮಾನ ಮೂಡುತ್ತೆ. ಯಾವುದು ಈಜಿಪ್ಟಿನ ಮೇಲೇನೆ ನಮ್ಗೆ ಅಭಿಮಾನ ಮೂಡೋದಾದ್ರೆ ನಮ್ಮದೇ ದೇಶದ ಯಾಕೆ ಮೂಡೋದಿಲ್ಲ? ಈ ಕಡೆ ದೃಷ್ಟಿ, ನನ್ನ ಆಲೋಚನೆ ನಿಜಕ್ಕೂ ಹೊರಳ್ತು. ತುಂಬಾ ಅದ್ಭುತವಾಗಿ ಮಾಡಿದ್ರಿ, ಖುಷಿ ಆಯ್ತು. ಹಾಗಾಗಿ ನಾನು ತಡಿದಲ್ಲೇನೆ ನಾನು ಅಭಿನಂದನೆ ಹೇಳಲೇಬೇಕಂತ ಹೇಳಿ ಬಂದಿದ್ದೀನಿ ನಿಮ್ಗೆ, ಅಶ್ವಥ್ ಸರ್ಗೆ. ಆಮೇಲೆ ಪ್ರಶ್ನೆ ಕೇಳಿದ್ರು, ಪ್ರಶ್ನೆಗಳ ಮೂಲಕ ಗಣಪತಿ ಸರ್ ಆಗ್ಲಿ, ಜಗನ್ನಾಥ್ ಸರ್ ಆಗ್ಲಿ, ಇವರೆಲ್ಲ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋದ್ರು. ಅಂದ್ರೆ ಎಷ್ಟು ಆಸಕ್ತಿ ಎಲ್ರಿಗೂ ಇರತ್ತೆ, ಎಲ್ಲಿಂದ ಒಂದಿಕ್ಕೊಂದಿ ಲಿಪಿಗಳ ಮೂಲಕ ನೀವೀಗ ಲಿಪಿಗಳ ಕಡೆಗೆ ಹೊರಟಿದ್ದೀರಿ. ಇದಕ್ಕೆ ಎಂಡಿ ಇಲ್ಲ, ಆದ್ರೂ ಇದು ಹರಡ್ತಾ ಹೋಗುತ್ತೆ. ಈಗ ನಿಮ್ಮನ್ನ ನೋಡಿ ಇನ್ಯಾರಿಗೋ ಇನ್ನೊಂಥರ ಆಸಕ್ತಿ ಹೊರಳ್ಬೋದು. ಅದ್ಭುತವಾದಂತ ಕೆಲಸ ಮಾಡಿದಿರಿ. ತುಂಬಾ ಖುಷಿ ಆಯ್ತು ನನಗೆ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು. ಮೇಡಮ್ ರವಿಕುಮಾರ್ ಮೇಡಮ್, ಮತ್ತೆ ಮೇಡಮ್ ತಾವು ಪಿರಮಿಡ್ಸ್ ನೋಡಿದಾಗ ತಾವು ಹೇಳಿದ್ರಿ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ಮಾಡಿದಾರೆ ಅಂತ ಉಪಯೋಗಿಸಿ. ಆದ್ರೆ ಆಗಿನ ಕಾಲದ ಜನರಿಗೆ ಅಷ್ಟೊಂದು ವೈಜ್ಞಾನಿಕವಾಗಿ ಅಥವಾ ನಿಖರವಾಗಿ ಜಾಮೆಟ್ರಿಕಲ್ ನಾಲೆಜ್ ಹೇಗಿತ್ತು ಅನ್ನೋದು, ಅದಕ್ಕೆ ಎರಿಚ್ ವಾನ್ ಡ್ಯಾನಿಕನ್ ಅಂತ ಹೇಳ್ತಾನೆ, ಚಾರಿಟ್ಸ್ ಆಫ್ ಗಾಡ್ಸ್ ಓದಿ ಬರ್ತಿದಾನಲ್ಲ, ಅವ್ನು ಹೇಳ್ತಾನೆ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ಬಂದು ವಿಸಿಟ್ ಮಾಡ್ತಿರ್ಬೋದು ಅಂತ. ನಮ್ಮಲ್ಲಿ ಈಗ ಭಗವಂತ ಪ್ರತ್ಯಕ್ಷ ಆದಂದ್ರೆ ಅವರೆಲ್ಲ ಬೇರೆ ಸ್ಟಾರ್ ಅಲ್ಲಿ ಇರೋ ಅಂತವ್ರು ಇದ್ದಿರ್ಬೇಕು ಅಂತ. ಆ ತರ ಏನಾದ್ರು ನಿಮಗೆ ಅನಿಸ್ತಾ ಅದು? ಯಾಕೆಂದ್ರೆ ಅಷ್ಟು ಸೈಂಟಿಫಿಕ್ ಆಗಿ ಅದನ್ನ ಕಟ್ಟೋದಕ್ ಸಾಧ್ಯವಾ ಅಂತ. ಈಗಿನ ಯುಗದಲ್ಲೇ ಈಗಿನ ಇಂಜಿನಿಯರ್ಸ್ಗೆ ಕಟ್ಟೋದಕ್ ಕಷ್ಟ ಇದೆ ಅದು. ಆಗಿರ್ಬೇಕಾದ್ರೆ ಆಗಿನ ಕಾಲದಲ್ಲಿ ಅಷ್ಟು ನಾಲೆಜ್ ಹೇಗ್ ಬಂತು ಅವ್ರಿಗೆ ಅಂತ ನಿಮಗೆ ಅದನ್ನ ನೋಡಿದಾಗ ಏನ್ ಅನಿಸ್ತು ಅಂತ? ಅದು ಏನು ಹೇಳಕ್ ಗೊತ್ತಾಗಲ್ಲ ಸರ್. ಅದು ಚಾರಿಟ್ ಆಫ್ ಗಾಡ್ಸ್ ನಾನು ಓದಿದ್ದೀನಿ ಆ ಬುಕ್. ಹೆಸರು ಸರ್, ನಂಗೆ ಹೆಸರು ಮರ್ತೋಗಿದೆ, ಲಾಂಗ್ ಬ್ಯಾಕ್ ಓದಿದ್ದು. ಹೆಸರು ಹೇಳಿ ಸರ್ ಇನ್ನೊಂದ್ಸಲ. ಎರಿಚ್ ವಾನ್ ಡ್ಯಾನಿಕನ್, ಎರಿಚ್ ವಾನ್ ಡ್ಯಾನಿಕನ್ ಅಂತ ಅವನು ಆರ್ಥರ್. ಡ್ಯಾನಿಕಿನ್. ಹಾ, ನಾನು ಅದು ಬುಕ್ ಓದಿದ್ದೀನಿ ನಾನು, ಚಾರಿಟ್ ಆಫ್ ಗಾಡ್ಸ್. ಈಗ ಎಲ್ಲ ಫೋಟೋಸ್ ಕೊಟ್ಟಿದ್ದಾನೆ ಮೇಡಮ್ ಅವನು. ಕೆಲವೆಲ್ಲ ನಂಬಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ ಎಲ್ಲ ಮಾಡಿದ್ದಾರೆ. ಇದು ನಿಖರವಾದ ಜಾಮೆಟ್ರಿ ನಾಲೆಜ್ ಇಲ್ಲ ಅಂದ್ರೆ ಮಾಡಕ್ ಸಾಧ್ಯವೇ ಇಲ್ಲ. ಆಗಿನ ಕಾಲದ ಜನರಿಗೆ ಇದು ಮಾಡೋದಕ್ಕೆ ಕಲ್ಪನೆನೂ ಕೂಡ ಮಾಡ್ಕೊಳಕ್ ಆಗೋದಿಲ್ಲ ಆ ತರ. ಆಮೇಲೆ ಇನ್ನೊಂದು ಮೇಡಮ್, ಪಿರಮಿಡ್ ಅಲ್ಲಿ 1/3 ಪ್ಲೇಸ್ ಅಲ್ಲಿ ಇಟ್ರೆ ಅದೇನು ಕೊಳೆಯೋದಿಲ್ಲ ಅಂತ ಹೇಳ್ತಾರೆ. ಇತ್ತೀಚೆಗೆ ಪಿರಮಿಡ್ ಧ್ಯಾನ ಅನ್ನೋದು ಬಹಳ ಇದಾಗ್ತಾ ಇದೆ. ಮಹರ್ಷಿ ಪತ್ರಿಜಿ ಇದಾರಲ್ಲ, ಪಿರಮಿಡ್ ಗಳೆಲ್ಲ ಕಟ್ತಾ ಇದ್ದಾರೆ. ಪಿರಮಿಡ್ ಅಲ್ಲಿ ಆ ಪರ್ಟಿಕ್ಯುಲರ್ ಇದರಲ್ಲಿ ಧ್ಯಾನ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ನೀವು ಹೇಳಿದ್ರಲ್ಲ. ಒಂದು ಆಧ್ಯಾತ್ಮಿಕ ಇರಬಹುದು, ಅಲ್ಲಿ ಕೇವಲ ಬಾಡಿಗಳು ಸಿಕ್ಕಿಲ್ಲ, ಜಾಗ ಇದೆ, ಕೋಣೆ ಇದೆ, ಮತ್ತೆ ಇಳಿದು ಬರೋದಕ್ಕೆ ಅವಕಾಶ ಇದೆ ಅಂತ ನೀವು ಹೇಳಿದಾಗೆ ಏನಾರು ಒಂದು ಆಧ್ಯಾತ್ಮಿಕ ಸಾಧನೆಗೆ ಅಲ್ಲಿ ಹೋಗ್ತಿದ್ದೀರಾ ಅಂತ. ಒಂದು ಪಿರಮಿಡ್ ಆ ಭಾಗದಲ್ಲಿ ಇದ್ರೆ ಕೊಳೆಯೋದಿಲ್ಲ ಅಂತ ಆದ್ರೆ ಏಜಿಂಗ್ ಪ್ರೋಸೆಸ್ ಸ್ಲೋ ಏನಾರು ಆಗೋದು ಅಂತ ಏನಾರು, ಹಾಗಾಗಿ ರಾಜರು ಅಲ್ಲಿ ಹೋಗ್ತಿದ್ರ ಅಂತ ನನಗೆ ಅನಿಸ್ತು. ಅದಕ್ಕೆ ವರ್ಷನ್ ಇದೆ, ಕರೆಕ್ಟ್. ವರ್ಷನ್ ಇದೆ, ಏಜಿಂಗ್ ಸ್ಲೋ ಆಗುತ್ತೆ ಅಂತ ಕೇಳಿದೀನಿ. ಸರಿ ಸರಿ ಸರಿ. ಮತ್ತೆ ಆ ಪಿರಮಿಡ್ ಸರ್, ಅದು ಅದರಲ್ಲೂ ಕೂಡ ಒಳಭಾಗದಲ್ಲಿ ಅಂತಸ್ತರ, ಒಳಭಾಗದಲ್ಲಿ ಒಂದು ಚೌಕವಾಗಿರೋ ಒಂದು ಕೋಣೆ ಇದ್ರೆ ಒಂದ್ ಹಂತದಲ್ಲಿ ಹೀಗೆ ಪಿರಮಿಡ್ ಹೀಗೆ ಮೇಲೆ ಹೋಗುತ್ತಲ್ಲ, ಆ ಮೇಲಿನ ಆ ಚೂಪಿರೋ ಭಾಗಗಳಲ್ಲೂ ಕೂಡ ಗ್ಯಾಪ್ 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 ಬಿಟ್ಟು ಕಟ್ಟಿದಾರೆ. ಅದು ಮತ್ತೆ ಗೊತ್ತಾಯ್ತು ನನಗೆ. ಹೌದು, ನಾವು ಹೋದಾಗ ನಮ್ಗೆ ಪಿರಮಿಡ್ ಅಲ್ಲಿ, ದೊಡ್ಡ ಪಿರಮಿಡ್ ಅಲ್ಲಿ ನಾವು ಹೋಗ್ಲಿಲ್ಲ. ಯಾಕಂದ್ರೆ ಕೆಲವರೆಲ್ಲ ಹೋಗಕ್ಕೆ ನಾವೆಲ್ಲ 60+ ಅವರೇ ಹೋಗಿದ್ದು. ಇಳ್ಕೊಂಡು ಹೀಗೆ ಸಣ್ಣ ಒಂದು ಎನ್ಕ್ಲೋಜರ್ ಅಲ್ಲಿ ಹಿಂಗೆ ಬಗ್ಕೊಂಡು ಹೋಗ್ಬೇಕಾಗುತ್ತೆ. ದೊಡ್ಡ ಪಿರಮಿಡ್ ಒಳಗೆ ಕರ್ಕೊಂಡೇ ಹೋಗ್ಲಿಲ್ಲ ಅವ್ರು. ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಗೊತ್ತಿಲ್ಲ ನಂಗೆ. ಆಮೇಲೆ ಬಂದ್ಮೇಲೆ ನಂಗೆ ಕರ್ಕೊಂಡು ಹೋಗ್ಲಿಲ್ವಲ್ಲ ಅವ್ರು ಅಂತ ಅನ್ಕೊಂಡೆ. ಒಂದ್ ವೇಳೆ ಕರ್ಕೊಂಡು ಹೋಗಿದ್ರು ಯಾರು ಹೋಗ್ತಾ ಇದ್ರಲ್ಲ ಗೊತ್ತಿಲ್ಲ. ಸುಮಾರು ಒಂದು 1000 ಅಡಿಯಷ್ಟು ಹಿಂಗೆ ಇಳಿಜಾರಲ್ಲಿ ಆತರ ಹೋಗ್ಬೇಕು ಅಂತ. ನಾವು ಹೋಗಿದ್ದು ಸಣ್ಣ ಪಿರಮಿಡ್ ಒಳಗಡೆ ಹೋಗಿದ್ವಿ. ಬಟ್ ಅದಕ್ಕೇನೆ ಇನ್ನೊಂದ್ಸಲ ಹೋಗ್ಬೇಕು ಅಂತ ಅನಿಸ್ತಾ ಇರೋದು. ಪಿರಮಿಡ್ ಇಂದು ಬೇರೆಯವ್ರು ಬಂದು ಕಟ್ಟಿದ್ರು ಅನ್ನುವಂತ ವರ್ಷನಿಗೆ ನಂಗೆ ಏನು ಹೇಳಕ್ಕೂ ಗೊತ್ತಾಗಲ್ಲ ಸರ್, ನಿಜ ಹೇಳ್ಬೇಕು ಅಂದ್ರೆ.
ಅದು ಏನು ಒಪಿನಿಯನ್ನೇ ಫಾರ್ಮ್ ಮಾಡ್ಕೊಂಡಿಲ್ಲ ನಾನು ಆ ವಿಷಯದಲ್ಲಿ. ಇರ್ಬೋದು ಇಲ್ದೇ ಇರ್ಬೋದು ಅಂತ. ಯಾಕಂದ್ರೆ ನಂಗೆ ಯಾವ್ದೋ ಒಪಿನಿಯನ್ ಯಾವ ಸೈಡಲ್ಲೂ ಇಲ್ಲ ನಾನು. ಓಪನ್ ಐಡಿಯಾ. ಓಕೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಈಜಿಪ್ಟ್ ಟೂರ್ ಮಾಡದ ಹಾಗೆ ಆಯ್ತು ನಾವು. ಧನ್ಯವಾದಗಳು. ಅಲ್ಲ ಹೋಗ್ ಬರ್ಬೇಕು ಸರ್. ಯಾರಾದ್ರೂ ಹೋಗ್ ಬರೋದು ಒಳ್ಳೇದು. ಅಂದ್ರೆ ರಿಯಲಿ ಹೈಲಿ ರೆಕಮೆಂಡ್ ಯಾರಿಗಾದ್ರೂ. ನಾನು ತುಂಬಾ 25 ವರ್ಷ ಮೊದಲು ನಮ್ ಕಸಿನ್ ಒಬ್ರು ಹೋಗ್ ಬಂದಿದ್ರು. ಅವಾಗ ನಾನು ಹೋಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅವತ್ತು ಹಿಂಗೆಲ್ಲ ಟೂರ್ಗಳು ಹೊಡಿತೀವಿ ಮುಂದೆ ಯಾವ ತರ ಒಂದ್ ದಿವಸ ಅಂತ ನಂಗೆ ಐಡಿಯಾನೇ ಇರ್ಲಿಲ್ಲ. ಅದೇನೋ ವೃತ್ತಿ ಶುರು ಆದ ಟೈಮು. ಅವತ್ತು ಅವ್ರು 70,000 ಖರ್ಚು ಮಾಡ್ಕೊಂಡು ಹೋಗಿದ್ರು. ಹಂಗೆ ಥ್ಯಾಂಕ್ ಯು ಯಾವ್ದೋ ಥ್ಯಾಂಕ್ ಯು. ಹೋಗ್ಬೇಕು ಸರ್. ಒಂದ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಹೋದ್ರೆ ಅದು ಒಂಥರ ಮೈಂಡ್ ಫ್ರೀ ಇದ್ರೆ ತುಂಬಾ ಚೆನ್ನಾಗಿದೆ. ಸುಮ್ನೆ ಬರೀ ಎಂಜಾಯ್ ಅನ್ನೋದು ಒಂದಲ್ಲ, ಈ ಕಲಿಯೋದೇ ಒಂದು ಎಂಜಾಯ್ಮೆಂಟ್ ಅಂತ ನಂಗೆ ಅನ್ಸುತ್ತೆ. ತಿಳ್ಕೊಳ್ಳೋದೇ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೌದು ಹೌದು ಸರ್. ಹೌದು ಹೌದು ಹೌದು. ಹ್ಮ್. ಹೌದು ಹೌದು. ಹ್ಮ್. 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 ಹೌದು 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 ಸರ್. ಹೌದು ಹೌದು. ಹ್ಮ್. ಹ್ಮ್. ಸಾಕು. ಸೊರ್ಬ ಸೊರ್ಬ. ಸದಾ ನಮಸ್ತೆ. ಒಂದ್ಸಲ ಫ್ರೀ ಮಾಡ್ಕೊಂಡು ಮಾತಾಡೋಣ ಸರ್. ಓಕೆ. ಆಯ್ತು ಸರ್, ಆಯ್ತು ಸರ್. ಹೌದು ತುಂಬಾ ಚೆನ್ನಾಗಿ ಬರ್ತಾ ಇದಾವೆ. ಹೌದು. ಹ್ಮ್.
ನೀವು ಒಂದ್ ಪಾಯಿಂಟ್ ಸರ್. ಇವರು ಜಗನ್ನಾಥ್ ಸರ್ ಅವರು ಎಷ್ಟು 60 ದೇಶ ಏನೋ ನೋಡಿದ್ದಾರೆ ಅಂತ ಹೇಳಿದ್ರು. ಅವ್ರು ಏನಾದ್ರು ಈ ವಿಯೆಟ್ನಾಂ ಕಾಂಬೋಡಿಯಾ ಏನಾದ್ರು ನೋಡಿದ್ರೆ ಅದ್ರ ಬಗ್ಗೆ ಅವ್ರೊಂದು ಕಾರ್ಯಕ್ರಮ ಮಾಡ್ಲಿ ಅಂತ ನಂಗೊಂದು ಆಸೆ ಇದ್ರೆ, ಯಾಕಂದ್ರೆ ನೆಕ್ಸ್ಟ್ ವಿಯೆಟ್ನಾಂ ನೋಡಿದೀನಿ ಮೇಡಮ್, ಒಂದು ಕಾಂಬೋಡಿಯಾನು ಕಾರ್ಯಕ್ರಮ ನೋಡಿದೀನಿ. ಸ್ವಾರ್ಥ ಏನಂದ್ರೆ ನೆಕ್ಸ್ಟ್ ಮಂತ್ ಅದು ಹೊರಟಿದೀವಿ, ಫೆಬ್ರವರಿ 10ನೇ ಹಾಗಾದ್ರೆ ತಾರೀಕು. ನೀವು ನನಗೆ ಫೋನ್ ಮಾಡಿ ಮೇಡಮ್, ನಾವು ಮಾತಾಡೋಣ. ಹೊಚುಮನ್ ಸಿಟಿ ಹೋಗಿ, ಅದು ಕ್ಯಾಪಿಟಲ್ ಅಲ್ಲ, ಮುಂಬೈ ಇದ್ದಂಗೆ. ಖಂಡಿತ ಕಾಲ್ ಮಾಡ್ಬೋದು. ಏನಾದ್ರು ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಏನಾದ್ರು ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಏನಾದ್ರು ಮಾಡ್ತೀರಾ ಅಂತ ಒಂದು ನೋಡೋಣ ಮೇಡಮ್, ನೋಡೋಣ. ಫೆಬ್ರವರಿ ಮೋಸ್ಟ್ಲಿ ಇಲ್ಲ, ಬಟ್ ನಾನು ನಿಮಗೆ ಮಾತಾಡ್ತೀನಿ, ಖಂಡಿತ ಮಾತಾಡಿ ಎಲ್ಲಾ ವಿಚಾರಗಳನ್ನು ತಿಳಿಸ್ತೀನಿ. ಸರಿ ಸರ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಶುಭರಾತ್ರಿ. ಹಲೋ ಸರ್. ಹಲೋ ಸರ್. ಸರ್ ನಾನು ಲೇಟ್ ಆಗಿ ಜಾಯಿನ್ ಆಗಿದ್ದೀನಿ ಸರ್. ನನ್ಗೆ ಆಕ್ಚುಲಿ ಮರ್ತೆ ಹೋಗಿದ್ದೆ, ನಾನು ಇವತ್ತು 6:30ಗೆ ಇದು ಜಾಯಿನ್ ಆಗ್ಬೇಕಿತ್ತು ಅಂತ. ಪ್ಲೀಸ್ ಲಿಂಕ್ ಶೇರ್ ಮಾಡಿ ಸರ್, ಇನ್ನೊಂದ್ಸರ್ತಿ ಅಪ್ಲೋಡ್ ಮಾಡಿದಾಗನು. ಸರ್ ನಾನು ಡಾಕ್ಟರ್ ಸೋನಾಬಾಯಿ ಅಂತ ಸರ್, ಬೀದರ್ ಡಿಸ್ಟ್ರಿಕ್ಟ್ ಅಲ್ಲಿ ಔರಾ ತಾಲೂಕಾದಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್, ವೆಟರ್ನರಿ ಆಫೀಸರ್ ಅಂತ. ಮೇಡಮ್ ಅವರು ಅವಾಗ ಗ್ರೂಪ್ ಅಲ್ಲಿ ಬರಿತಾ ಇರ್ತಾರೆ ಸರ್, ಅದನ್ನ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಸರ್. ಅದೇ ಇವತ್ತು ಅವ್ರ ಪ್ರೋಗ್ರಾಮ್ ಇತ್ತು ಅಂತ ನಾನ್ ಮರ್ತ್ ಬಿಟ್ಟಿದ್ದೀನಿ ಸರ್. ಹಾ ಸರಿ, ಯಾವ ಗ್ರೂಪ್ ಅಲ್ಲಿ ಅಂದ್ರೆ ಲಿಂಕ್ ಶೇರ್ ಮಾಡ್ತೀರಾ ಸರ್? ನೀವು ಅಶ್ವಥ್ ಅವರಿಗೆ ಮೇಡಮ್ ಫೋನ್ ನಂಬರ್ ಹಾಕಿದ್ರು ಕಳಿಸಿ ಸರ್. ಮೇಡಮ್. ನೀವು ಅಶ್ವಥ್ ಅವ್ರಿಗೆ ಫೋನ್ ನಂಬರ್ ಕಳಿಸಿ, ಅವ್ರು ಕಳಿಸ್ತಾರೆ. ಸರಿ ಮ್ಯಾಮ್, ನಾನು ನಿಮ್ಗೆ ಒಂದ್ಸರ್ತಿ ಹಾಯ್ ಅಂತ ಮೆಸೇಜ್ ಮಾಡ್ತೀನಿ ಮ್ಯಾಮ್. ನೀವು ಸರಿ ಮ್ಯಾಮ್. ನಮ್ದು ಸರ್ ಲೇಡಿ ವೆಟರ್ನರಿಯನ್ಸ್ ಗ್ರೂಪ್ ಇದೆ. ಅದ್ರ ಗ್ರೂಪ್ ಅಲ್ಲಿ ಇದಾರೆ. ನಾನು ಈ ಲಿಂಕ್ ನಲ್ಲೂ ಹಾಕಿದೆ, ಯಾರಾದ್ರೂ ಇಂಟ್ರೆಸ್ಟ್ ಅಲ್ಲಿಂದನೇ ನಾನು ಜಾಯಿನ್ ಆಗಿದ್ದು ಮ್ಯಾಮ್. ನೋಡಿ ಲೇಟ್ ಆಯ್ತು ಮ್ಯಾಮ್, ಸಾರಿ. ನೀವು ನೀವು ನಾವು ಗ್ರೂಪ್ ಅವ್ರನ್ನ ಆಡ್ ಮಾಡ್ಕೋಬಹುದು ಸರ್. ನಾನ್ ನಂಬರ್ ಅವ್ರದ್ದು ನಾನ್ ನಂಬರ್ ಸೆಂಡ್ ಮಾಡ್ತೀನಿ ಮ್ಯಾಮ್ ನಿಮ್ಗೆ. ನೀವು ಸರ್ಗೆ ಸೆಂಡ್ ಮಾಡಿದ್ರೆ ಆಡ್ ಆಗ್ತಾರೆ. ಸರಿ ಸರಿ. ಹಾ ಹಾ ಸರಿ. ಸರಿ ಸರ್. ಸರಿ ಸರ್. ಸರಿ ಸರ್. ಸರಿ ಸರ್. ಬೀದರ್ ಬಗ್ಗೆನೇ ಮಾತಾಡ್ಬೋದು ಸರ್. ಮಾತಾಡೋದು ನೀವು ಎಷ್ಟು ಹಿಂದೆ ಇದಿದೆ ಅದು, ಅಲ್ಲಿ ಎಂತ ಕಲೆಗಳಿದಾವೆ ಆ ಬೀದರಿಯ ಆರ್ಟ್ ಇಂದ ಹಿಡಿದು ವಿಷಯ ಇದೆ. ಸರಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಗುಡ್ ನೈಟ್.